ಜಗತ್ತಿನಲ್ಲಿ ಬಹುಶಃ ಕನ್ನಡವನ್ನು ಮೀರಿಸುವುದಿಲ್ಲ ನಿಘಂಟುಗಳನ್ನ ಬರೆಯೋದ್ರಲ್ಲಿ. ಯಾಕಂದರೆ ತಮಿಳಿಗಿಂತಲೂ ಮಿಗಿಲಾದಂತೆ ನಿಘಂಟಿದ್ದಾವೆ. ನೀವು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್, ಸಾಹಿತ್ಯದಲ್ಲಿ ಆಸಕ್ತಿ ಬಂದದ್ದು ಹೇಗೆ? ನಾವು ವಿಜ್ಞಾನ ಇಂಜಿನಿಯರಿಂಗ್ನಲ್ಲಿ ಹೆಂಗೆ ಹುಡುಕ್ತೀವೋ ಹಂಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಲಿಪಿಗಳಲ್ಲಿ ಕೂಡ ಅದರ ಮೂಲವನ್ನು ಮತ್ತು ಮೂಲ ತತ್ವಗಳನ್ನ ಹುಡುಕ್ತಕ್ಕಂಥದ್ದು ನನ್ನ ಒಂದು ಗುರಿ. ನಮ್ಮ ದೇಶದಲ್ಲಿ ಯಾರಿಗೂ ಬಿಡಿಸದೇ ಆಗಿರತಕ್ಕಂಥ ಒಂದನ್ನು ಒಬ್ಬ ವಿದೇಶಿಯ ಬಿಡಿಸ್ತಕ್ಕಂಥದ್ದು ನನ್ನ ಗಮನ ಬಹಳ ಸೆಳೆದಿತ್ತು. ಕುವೆಂಪು ಉಪನಿಷತ್ತನ್ನು ಪೂರ್ತಿ ಓದಿರೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಪ್ರಾಚೀನತೆಯ ಕಡೆಗೆ ಚಲಿಸುವ ಒಂದು ಅವಕಾಶದಿಂದ ಕನ್ನಡ ವಂಚಿತವಾಯಿತು ಅಂತ ನಿಮ್ಮ ಮಾತಿನ ಅರ್ಥ ಅನಿಸ್ತದೆ. ಅಶೋಕ ಬಳಸಿದಂಥ ಭ್ರಮೆನೆ. ಆದರೆ ಅಲ್ಲಿ ಬರೆದಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಓದೋದಕ್ಕೆ ಯಾರಿಗೂ ಆಗಿರಲಿಲ್ಲ. ಎಲ್ಲ ಭಾಷೆಯು ಜಾಗತಿಕಬಹುದು, ಎಲ್ಲ ಭಾಷೆಯು ಸ್ಥಳೀಯವೂ ಆಗ್ತವೆ. ಇನ್ನು 25ರಿಂದ 30 ವರ್ಷ ಇದು ನಾನು ಭವಿಷ್ಯವಾಣಿ ನುಡಿದಿದ್ದೀನಿ ನೋಡಿ ನೀವು. ಆವಾಗ ಎಲ್ಲ ಸತ್ಯ ಜೊತೆಗೆ ಇದೊಂದು ಸತ್ಯನೂ ಹೊರಗೆ ಬರೋದು. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಎನ್ ಶಂಕರಪ್ಪ ತೋರಣಗಲ್ ಅವರು. ವೃತ್ತಿಯಿಂದ ಸಮಾಲೋಚಕ ಇಂಜಿನಿಯರ್ ಆಗಿರುವ ಅವರು ಪ್ರವೃತ್ತಿ ಮತ್ತು ಆಸಕ್ತಿಯಿಂದ ಲೇಖಕರು, ಸಂಶೋಧಕರು ಮತ್ತು ವಿದ್ವಾಂಸರು. ಅವರ ಬರಹದ ಹರಹು ವಿಜ್ಞಾನದಿಂದ ಸಾಹಿತ್ಯ, ಸಂಸ್ಕೃತಿ, ಹಳೆಗನ್ನಡ ಕಾವ್ಯದವರೆಗೆ ಹಳೆಗನ್ನಡ ಸಾಹಿತ್ಯದವರೆಗೆ ಅದು ವಿಸ್ತರಿಸಿಕೊಂಡಿದೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ಒಂದು ಸಣ್ಣ ಕುತೂಹಲ. ನೀವು ಓದಿದ್ದು ಸಿವಿಲ್ ಇಂಜಿನಿಯರಿಂಗು, ಸಾಹಿತ್ಯದಲ್ಲಿ ಆಸಕ್ತಿ ಬಂದದ್ದು ಹೇಗೆ ಮತ್ತು ಎಲ್ಲಿ ಅಂತ? ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ರೂ ನನಗೆ ಮುಂಚಿನಿಂದಲೂ ಕನ್ನಡ ಸಾಹಿತ್ಯ, ಲಿಪಿ ಮತ್ತು ಸಂಸ್ಕೃತಿಗಳ ಬಗ್ಗೆ ಇತ್ತು. ಯಾಕಂದರೆ ಇಂಜಿನಿಯರಿಂಗ್ ಓದಿದ್ದು ನಾನು ಪದವಿಗೂ ಮುಂಚೆ ನಾನು ಸಾಮಾನ್ಯ ಎಲ್ಲ ವಿದ್ಯಾರ್ಥಿಗಳ ಥರ ಸಾಹಿತ್ಯವನ್ನು ಸೇರಿದೆ ಅಂತ ಎಲ್ಲ ಓದಿದ್ದೆ. ಅಲ್ಲೇ ಸಾಹಿತ್ಯದ ಅಭಿರುಚಿ, ಭಾಷೆಯ ಅಭಿರುಚಿ ಇತ್ತು. ಅದು ಮುಂದುವರಿತು ಅಂತ ಹೇಳ್ಬೋದು ಅಷ್ಟೇ. ಸಾಹಿತ್ಯದಲ್ಲಿ ವಿಶೇಷವಾದ ಸಾಹಿತ್ಯ ಅಂದರೆ ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂಥದ್ದು ಅಂದರೆ ಕತೆ, ಕಾದಂಬರಿ, ಕವಿತೆ ಬಗ್ಗೆ ಓದುವುದು ಜಾಸ್ತಿ ಇರ್ತದೆ. ನಿಮ್ಮದು ವಿಶೇಷವಾದ ಆಸಕ್ತಿ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ. ಹೌದು, ನಾನು ಕತೆ, ಕಾದಂಬರಿ, ಸೃಜನಶೀಲ ಸಾಹಿತ್ಯವನ್ನು ಓದ್ತೇನಾದ್ರೂ ಅದು ಕಮ್ಮಿ. ಯಾಕೆಂತ ಹೇಳಿದ್ರೆ ನಾನು ಇಂಜಿನಿಯರ್ ಆಗಿರೋದ್ರಿಂದಲೂ ಮತ್ತು ಅದರಿಂದ ಬಂದಿರತಕ್ಕಂಥ ದೃಷ್ಟಿಕೋನದಿಂದಲೂ ನಾನು ಎಲ್ಲವನ್ನು ಬಿಡಿಸಿ ನೋಡಬೇಕು ಮತ್ತು ಒಳಹೊಕ್ಕು ನೋಡಬೇಕು, ಆ ಒಳಗಡೆ ಏನಿದೆ ಅಂತಕ್ಕಂಥದ್ದು ನನ್ನ ಕುತೂಹಲ. ನಾವು ವಿಜ್ಞಾನ ಇಂಜಿನಿಯರಿಂಗ್ನಲ್ಲಿ ಹೆಂಗೆ ಹುಡುಕ್ತೀವೋ ಹಂಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಲಿಪಿಗಳಲ್ಲಿ ಕೂಡ ಅದರ ಮೂಲವನ್ನು ಮತ್ತು ಮೂಲ ತತ್ವಗಳನ್ನ ಹುಡುಕ್ತಕ್ಕಂಥದ್ದು ನನ್ನ ಒಂದು ಗುರಿ ಮತ್ತು ನನ್ನದು ಒಂದು ದಾರಿ. ಆದ್ದರಿಂದ ನಾನು ಸೃಜನೇತರ ಆದಂತಹ ಸಂಶೋಧನಾತ್ಮಕವಾದಂತಹ ವಿಚಾರಗಳನ್ನೇ ಯಾವಾಗಲೂ ತಗೊಳ್ಳೋದು ಮತ್ತು ಬರೆಯೋದು. ಸೃಜನಶೀಲವಾದಂಥ ಯಾವುದನ್ನು ನಾನು ಬರೆಯೋದು ಇಲ್ಲ. ಲಿಪಿಯ ಬಗೆಗಿನ ಆಸಕ್ತಿ ಬಂದದ್ದು? ಲಿಪಿಯ ಬಗ್ಗೆ ಆಸಕ್ತಿ ಅಂತ ಹೇಳಿದ್ರೆ ಮೂಲ ಕಾರಣ ನಮ್ಮ ಕನ್ನಡ ಸಾಹಿತ್ಯ ಶಾಸನಗಳನ್ನ ಓದೋದಕ್ಕೆ ಆಗೋದಿಲ್ಲ, ಎಲ್ಲ ಹಳಬರು ಮರೆಯಾದರು ಅಂತ ಹೇಳ್ತಾಯಿದ್ರು. ಆಮೇಲೆ ಈ ನಮ್ಮ ಭಾರತೀಯ ಲಿಪಿಗಳ ತಾಯಿಯಾದಂಥ ಬ್ರಾಹ್ಮಿ ಲಿಪಿಯನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಜೇಮ್ಸ್ ಪ್ರಿನ್ಸೆಪ್ ಬಿಡಿಸ್ದ. ನೀವು ಜೇಮ್ಸ್ ಪ್ರಿನ್ಸೆಪ್ನ ಮೂಲ ನೋಡೋದಾದರೆ ಆತ ಲಂಡನ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದ. ಆದರೆ ಇಲ್ಲಿ ಭಾರತಕ್ಕೆ ಬಂದ ಮೇಲೆ ಆತ ಮಿಂಟ್ ಅಂದ್ರೆಗಿನ ಟಂಕ್ ಶಾಲೆಗೆ ಹೋದ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಆತನ ಕಣ್ಣು ಕೆಟ್ಟೋಗಿತ್ತು. ಜೇಮ್ಸ್ ಪ್ರಿನ್ಸೆಪ್ ಅಣ್ಣ ನಮ್ಮ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯಲ್ಲಿ ಮಾಡ್ತಕ್ಕಂಥ ಕಾಲುವೆಗಳಲ್ಲಿ ಉಸ್ತುವಾರಿ ಸಿವಿಲ್ ಇಂಜಿನಿಯರ್ ಆಗಿದ್ದ. ಆತ ಕುದುರೆ ಬಿದ್ದು ಸತ್ತ ಮೇಲೆ ಆತ ಇಲ್ಲಿ ಬಂದ. ಕೆಲ ಕಾಲ ಜೇಮ್ಸ್ ಪ್ರಿನ್ಸೆಪ್ ಕೂಡ ಕಾಲುವೆಗಳು ಉಸ್ತುವಾರಿ ನೋಡಿಕೊಂಡು, ಆದರೆ ಕಣ್ಣು ಸರಿ ಕಾಣದೇ ಇರೋದ್ರಿಂದ ಆತ ಟಂಕ್ ಶಾಲೆಗೆ ಹೋದ. ಆದರೆ ನಮ್ಮ ದೇಶದಲ್ಲಿ ಯಾರಿಗೂ ಬಿಡಿಸದೇ ಆಗಿರತಕ್ಕಂಥ ಒಂದನ್ನು ಒಬ್ಬ ವಿದೇಶಿಯ ಬಿಡಿಸ್ತಕ್ಕಂಥದ್ದು ನನ್ನ ಗಮನ ಬಹಳ ಸೆಳೆದಿತ್ತು. ಆದರೆ ಈ ಅಂತರ್ಜಾಲ ಮತ್ತು ಜಾಲ ತಾಣಗಳು ಬರೋಕ್ಕೆ ಮುಂಚೆ ಇವುಗಳ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇರಲಿಲ್ಲ. 2010 ಮೇಲೆ ನಮ್ಮ ಜಾಲತಾಣಗಳು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದ ಮೇಲೆ ನನಗೆ ಮೂಲತಃ ಸಂಶೋಧನೆ ಮಾಡ್ತಕ್ಕಂಥದ್ದು ಹುಡುಕೋದಕ್ಕೆ ಸಾಧ್ಯವಾಯಿತು. ಈ ಸಾಧ್ಯತೆ ನನಗೆ ಮೂಲ ಆಕಾರಗಳು ದಕ್ಕಿದ ಮೇಲೆ ನನಗೆ ಹೆಚ್ಚು ಅಧಿಕೃತವಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಸಾಧ್ಯವಾಯಿತು. ಈ ಕುತೂಹಲ ಮತ್ತು ಸಂಪನ್ಮೂಲಗಳ ಲಭ್ಯತೆ, ತಾಂತ್ರಿಕತೆಯ ಮೂಲಕ ಇವೆರಡೂ ಸೇರಿ ನಾನು ಒಂದು ಲಿಪಿ ನಿಗೂಢ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದೀನಿ. ಅದರಲ್ಲಿ ಬಿಡಿಸ್ಬೇಕಾದಂಥ ಲಿಪಿಗಳು ಯಾವುವು, ಬಿಡಿಸ್ತಕ್ಕೆ ಆಗದೇ ಇರತಕ್ಕಂಥ ಲಿಪಿಗಳಾವು, ಒಂದು ಲಿಪಿಯನ್ನು ಬಿಡಿಸೋದಕ್ಕೆ ಏನು ಬೇಕು ಅಂತದನ್ನು ಚರ್ಚೆ ಮಾಡಿದ್ದೀನಿ. ಇದು ನನಗಿರ್ತಕ್ಕಂಥ ಕುತೂಹಲ ಮತ್ತು ಈಗಿರ್ತಕ್ಕಂಥ ತಾಂತ್ರಿಕ ಲಭ್ಯತೆಗಳಿಂದ ಸಾಧ್ಯ ಆಗಿದೆ. ಈ
ಲಿಪಿ ಅಂತ ಅನ್ನೋದು ಒಂದು ಆ ಮಾತಿನಿಂದ ಅಕ್ಷರಕ್ಕೆ ದಾಖಲಾಗುವಂಥ ಒಂದು ವಹಿವಾಟು. ಅದು ಈ ಅಕ್ಷರಕ್ಕೆ ಶಿಫ್ಟ್ ಆಗುವ ಹಂತದಲ್ಲಿ ಏನೇನು ಬದಲಾಗ್ತದೆ ಅಂತ ಅನ್ನುವಂಥದ್ರದ್ದು ಹುಡುಕಾಟ ಇದೆಯಾ ಅದರಲ್ಲಿ? ಇದೆ. ಈಗ ನೀವು ಉದಾಹರಣೆಗೆ ನೋಡಬೇಕಾದ್ರೆ ಮೂಲದಲ್ಲಿ ನಮಗೆ ಲಿಪಿಗಳು ಈಜಿಪ್ತಿನ ಲಿಪಿ ಇದೆ, ಅದು ಚಿತ್ರಲಿಪಿ. ಅದಾದಮೇಲೆ ಲೋಗಿಕ್ ಅಂದ್ರೆ ನಾವು ಒಂದು ಚಿತ್ರ ಬರಿತೀವಿ, ಆ ಚಿತ್ರ ನೇರವಾಗಿ ಚಿತ್ರದಲ್ಲಿರ್ತಕ್ಕಂಥ ವಿಚಾರವನ್ನು ಹೇಳೋದಿಲ್ಲ. ಸಂಕೇತ ಲೋಗೋ ಸಿಲೆಬಿಕ್ ಅಂತ ಇರ್ತವೆ. ಅಂದರೆ ಪ್ರತಿಯೊಂದು ಚಿತ್ರಕ್ಕೂ ಒಂದು ಅಕ್ಷರ ಇರುತ್ತೆ, ಸಂಕೇತ ಇರುತ್ತೆ. ಆದರೆ ಚಿತ್ರದಲ್ಲಿರ್ತಕ್ಕಂಥದ್ದು ಅದು ಹೇಳಲ್ಲ. ಲೋಗೋ ಸಿಲೆಬಿಕ್ಕು. ಲೋಗೋಗ್ರಾಫಿಕ್ ಅಂದರೆ ಸಿಂಹ ಚಿತ್ರ ಬರೆದ್ರೆ ಸಿಂಹ ಅಂತ ಆಗುತ್ತೆ. ನಾವು ಲೋಗೋ ಸಿಲೆಬಿಕ್ಕಲ್ಲಿ ಸಿಂಹ ಅಂತ ಬರೆದ್ರೆ ಸಕಾರವನ್ನು ಗುರುತಿಸುತ್ತೆ. ಅದಕ್ಕೆ ಬೇರೆ ಇನ್ನೇನಾದರೂ ಸೇರಿಸಿ ನಾವು ಉಳಿದಂಥ ಕಾಗುಣಿತಗಳನ್ನ ತಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ಸೊ ಈಗ ಜಗತ್ತಿನಲ್ಲಿ ಬೇಕಾದಷ್ಟು ಲಿಪಿ ಇದ್ದಾವೆ. ಲೋಗೋಗ್ರಾಫಿಕ್ ಇದೆ, ಲೋಗೋ ಸಿಲೆಬಿಕ್ ಇದೆ. ಅದಾದಮೇಲೆ ನಮ್ಮ ಭಾರತೀಯ ಭಾಷೆಗಳು ಬ್ರಾಹ್ಮಿ ಲಿಪಿ ಇದೆಯಲ್ಲ, ಅದು ಒಬುಗಿಡ ಅಂತ. ಒಬುಗಿಡ ಅಂದರೆ ಸ್ವರ ಮತ್ತು ವ್ಯಂಜನಗಳು ಪ್ರತ್ಯೇಕವಾಗಿರ್ತವೆ. ಅವಕ್ಕೆ ಕೊಂಬು ದೀರ್ಘಗಳನ್ನ ಮಾಡಿ ಯಾವ ವ್ಯಂಜನ ಜೊತೆಗೆ ಯಾವ ಸ್ವರ ಸೇರಿದೆ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಅಬಜಡ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈ ಅಬಜಡ ವ್ಯವಸ್ಥೆಯಲ್ಲಿ ನಮಗೆ ಅರೇಬಿಕ್ ಬರೀತಕ್ಕಂಥ ಲಿಪಿ ಕಾಣುತ್ತೆ. ಅಲ್ಲಿ ಮೇಲೆ ಚಿಕ್ಕೆಗಳ ಮೂಲಕ ನಮಗೆ ಯಾವ ಸ್ವರವನ್ನು ಉಚ್ಚರಿಸಬೇಕು ವ್ಯಂಜನ ಜೊತೆಗೆ ಅಂತಿರುತ್ತೆ. ಅವಕ್ಕೆ ಪ್ರತ್ಯೇಕವಾಗಿ ಒಂದು ಸ್ವರಗಳಿಗೆ ಪ್ರತ್ಯೇಕವಾದಂಥ ಒಂದು ಸಂಕೇತಗಳು, ಪ್ರತೀಕಗಳು ಇರೋದಿಲ್ಲ. ಬಟ್ ನಿಮಗೆ ಒಂದು ಸಬ್ಜೆಕ್ಟ್ನಿಂದ ಇನ್ನೊಂದು ಸಬ್ಜೆಕ್ಟ್ಗೆ ಶಿಫ್ಟ್ ಆಗ್ತಿರ್ತಾರಲ್ಲ, ಆ ಶಿಫ್ಟಿಂಗಿಗೆ ಏನು ಕಾರಣಗಳಿರ್ತದೆ? ಇದು ಭಾಳ ಸರಳವಾದಂಥ ಉತ್ತರ ಸಿಗುತ್ತೆ ನಿಮಗೆ. ನಾನು ಲಿಪಿ ಬಗ್ಗೆ ಬರೆದ ತಕ್ಷಣ ಭಾರತೀಯ ಲಿಪಿಗಳ ಬಗ್ಗೆ ನಮಗೆ ಮುಂದೆ ಪ್ರಶ್ನೆ ಬರ್ತೈತೆ. ಭಾರತೀಯ ಲಿಪಿಗಳೆಲ್ಲವೂ ಬ್ರಾಹ್ಮಿಯಿಂದ ಬಂದಿವೆ ಅಂತ ಬಹುತೇಕ ಪಾಶ್ಚಾತ್ಯರು ಎಲ್ಲ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದಾದ ಮೇಲೆ ನಮಗೆ ಕನ್ನಡ, ನಾವು ದ್ರಾವಿಡ ಭಾಷೆಗೆ ಬಂದುಬಿಟ್ರೆ ಕನ್ನಡ, ತಮಿಳು, ಮಲಯಾಳಮು ಮತ್ತು ಆಂಧ್ರ ಲಿಪಿಗಳಿದ್ದಾವೆ. ನಮಗೆಲ್ಲರಿಗೂ ಗೊತ್ತಿರೋಂಗೆ ಆಂಧ್ರ ಮತ್ತು ಕನ್ನಡ ಲಿಪಿಗಳು ಒಂದೇ ರೀತಿ ಇದ್ದಾವೆ. ಅದಕ್ಕೆ ಕಾಲದ ಮತ್ತು ಬೇರೆ ರಾಜಕೀಯ ಕಾರಣಗಳಿದ್ದಾವೆ. ಚಾಲುಕ್ಯರು ಇಡೀ ಆಂಧ್ರ ಪ್ರದೇಶವನ್ನು ವಶಪಡಿಸ್ಕೊಂಡಿದ್ದರಿಂದ ಕನ್ನಡ ಮತ್ತು ತೆಲುಗು ಲಿಪಿಗಳು ಒಂದೇ ಆಗಕ್ಕೆ ಸಾಧ್ಯ ಆಯಿತು. ಬಹುತೇಕರು ಆಶ್ಚರ್ಯ ಪಡ್ಬೋದು. 10ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಚಾಲುಕ್ಯರು ಕೇವಲ 120 ವರ್ಷ ಮಾತ್ರ ಮೂಲ ಚಾಲುಕ್ಯರಾಗಿದ್ದರು. ಆಮೇಲೆ ಬಂದಿರತಕ್ಕಂಥವರೆಲ್ಲರೂ ಚಾಲುಕ್ಯ ಚೋಳರು. ಅಂದರೆ ಚೋಳರು ಮತ್ತು ಚಾಲುಕ್ಯರ ಮಧ್ಯೆಯಲ್ಲಿ ಆಂಧ್ರ ಪ್ರದೇಶದ ಮೂಲಕ ಒಂದು ದೊಡ್ಡ ಸಂಪರ್ಕ ಏರ್ಪಟ್ಟಿದೆ. ಆದ್ದರಿಂದ ಕನ್ನಡ ಮತ್ತು ತೆಲುಗು ಲಿಪಿಗಳು ಒಂದೇ ಆಗಿದ್ದಾವೆ. ಆದರೆ ತಮಿಳು ಲಿಪಿ ಬೇರೆಯಾಗಿದೆ. ಆದರೆ ತಮಿಳು ಲಿಪಿಯ ಮೂಲವನ್ನು ಹುಡುಕಕ್ಕೆ ಹೋದರೆ ನಾವು ಕನ್ನಡ ಲಿಪಿಯ ಮೂಲವನ್ನು ಹುಡುಕದಂತಾಗುತ್ತೆ. ಮಲಯಾಳಂ ಲಿಪಿಯ ಮೂಲವನ್ನು ಹುಡುಕಕ್ಕೆ ಹೋದರೂ ಕೂಡ ನಾವು ಮೂಲತಃ ಬ್ರಾಹ್ಮಿ ಲಿಪಿಯನ್ನು ಹುಡುಕ್ತೀವಿ. ಹಾಗೆ ನೋಡೋಕ್ಕೆ ಹೋದಾಗ ನಾವು ನಮಗೆ ತಮಿಳು ಬ್ರಾಹ್ಮಿ ಅಂತಕ್ಕಂಥದ್ದನ್ನು ಕಾಣಿಸ್ಕೊಳ್ತಾ ಇದೆ. ತಮಿಳರು ಹೆಮ್ಮೆಯಿಂದ ಅದನ್ನು ತಮಿಳು ಬ್ರಾಹ್ಮಿ ಅಂತ ಕರೆದ್ರು. ಆದರೆ ತಮಿಳು ಬ್ರಾಹ್ಮಿನ ನಾವು ಕನ್ನಡ ಬ್ರಾಹ್ಮಿ ಅಂತಲೂ, ಅವರು ತೆಲುಗು ಬ್ರಾಹ್ಮಿ, ಮಲಯಾಳಂ ಬ್ರಾಹ್ಮಿ ಅಂತಲೂ ಕರ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ಮೂಲ ತಮಿಳು ಬ್ರಾಹ್ಮಿನಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಸ್ವರಗಳಾಗಲಿ ಅಥವಾ ವ್ಯಂಜನಗಳಾಗಲಿ ಇಲ್ಲ. ಉದಾಹರಣೆಗೆ ಹೇಳೋದಾದರೆ ನಮಗೆ ಯಕಾರ ಮತ್ತು ವಕಾರ ಇಂಡೋ ಆರ್ಯನ್ ಭಾಷೆಗಳಲ್ಲಿ, ಅಂದರೆ ಇಂಡೋ ಇರಿಯನ್ ಭಾಷೆ ಇರ್ತಕ್ಕಂಥ ಸಂಸ್ಕೃತ ಮತ್ತು ಅದರಿಂದ ಬಂದಿರತಕ್ಕಂಥ ಉಳಿದ ಭಾಷೆಗಳಲ್ಲಿ ಇಲ್ಲ. ಆದರೆ ದ್ರಾವಿಡ ಭಾಷೆಗಳ ವಿಶೇಷದಲ್ಲಿ ಏಕಾರ ಮತ್ತು ಓಕಾರ ಇದೆ, ಯಕಾರ ಮತ್ತು ಓಕಾರ ಇದ್ದಾವೆ. ಹಾಗೆಯೇ ವ್ಯಂಜನಗಳಲ್ಲಿ ಬಂದರೆ 2 ರಾಗಳಿದ್ದಾವೆ, ರಾ ಮತ್ತು ರ ಅಂತ ಕರಿತಕ್ಕಂಥ ಎರಡಿದ್ದಾವೆ. ಈ ಕನ್ನಡ ಮತ್ತು ತಮಿಳರವರು, ತೆಲುಗರು ಅಂತಲೂ ಹೇಳ್ಬೋದು ನಾವು, ತಮ್ಮ ಭಾಷೆಗೆ ಬೇಕಾದಂತೆ ಬ್ರಾಹ್ಮಿ ಲಿಪಿಯನ್ನು ತಗೊಂಡಾಗ ಅವರು ಈ ಅಲ್ಲಿದ್ದಂಥ ಮೂಲದಲ್ಲಿದ್ದಂಥ ಏಕಾರ ಮತ್ತು ಓಕಾರಗಳನ್ನ ಮತ್ತು ರಕಾರಗಳನ್ನ ಸ್ವಲ್ಪ ಮಾರ್ಪಡಿಸಿಕೊಂಡು ತಮ್ಮ ದ್ರಾವಿಡ ಭಾಷೆಯ ಉಚ್ಚಾರಕ್ಕೆ ಬೇರ್ತಕ್ಕಂಥ ಹೆಚ್ಚುವರಿ ಅಕ್ಷರಗಳಿಗೆ ಪ್ರಾತಿನಿಧ್ಯವನ್ನು ಒದಗಿಸಿದರು. ಹಾಗೆ ಒದಗಿಸ್ತಕ್ಕಂಥದ್ದನ್ನು ನಾವು ಕನ್ನಡ ಬ್ರಾಹ್ಮಿ ಅಂತ ಕರಿಬೋದು. ನಾವು ಸ್ವಲ್ಪ ಕಮ್ಮಿ ಅಭಿಮಾನ ಅಂತ ಕಾಣುತ್ತೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಕದಂಬ ಲಿಪಿ ಬರೆದಿರ್ತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಕನ್ನಡ ಬ್ರಾಹ್ಮಿ ಅಂತ ಕರ್ಕೋಬೋದು. ಆದರೆ ನಾವೀಗ ಕದಂಬ ಲಿಪಿ ಅಂತ ಕರಿತೀವಿ. ಕದಂಬ ಲಿಪಿ ಭಾಳ ದೊಡ್ಡ ಮಟ್ಟದಾದಂಥ ಲಿಪಿ. ಅದು ನೀವು ಹೋಗಿಬಿಟ್ರೆ ಅದು ಕಾಂಬೋಡಿಯಾ ಮತ್ತು ವಿಯೆಟ್ನಾಮ್ಗೆ ಹೋಗಿದೆ. ಅದರ ಕುರಿತುಗಳನ್ನ ಗುರುತಿಸಬೇಕು. ಈಗ ಅಂತರ್ಜಾಲದ ಯುಗ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಇಲ್ಲಿ ತನಕ ವಿದ್ವಾಂಸರು ಲಿಪಿಯನ್ನು ಬರ್ಕೊಂಡು ಕಣ್ಣಳತೆಯಲ್ಲಿ ನೋಡಿ ಹೋಲಿಕೆ ಮಾಡಿ ಹೆಂಗೆ ವಿಕಾಸ ಆಯಿತು ಅಂತ ಹೇಳ್ತಾ ಇದ್ದರು. ಇನ್ನು ಮುಂದಿನ 25 ವರ್ಷಗಳಲ್ಲಿ ಲಿಪಿ ಬಗ್ಗೆ ಮತ್ತು ಭಾಷಾ ವಿಜ್ಞಾನದ ಬಗ್ಗೆ ಇರುತ್ತೆ. ಭಾಷಾ ವಿಜ್ಞಾನ ಇವೆಲ್ಲವನ್ನು ಕೃತಕ ಬುದ್ಧಿಮತ್ತೆ ಕಿತ್ತುಕೊಳ್ಳುತ್ತೆ. ಈಗಿರ್ತಕ್ಕಂಥ ಬಹುತೇಕ ವಿಚಾರಗಳನ್ನು ಬಳಸ್ಕೊಂಡು ಅದು ತನ್ನದೇ ಆದಂಥ ಸ್ವತಂತ್ರವಾದ ನಿರ್ಧಾರಗಳನ್ನ ಕೊಡುತ್ತೆ. ಇದು ಮುಂದೆ ಬರ್ತಕ್ಕಂಥ ಮುಂದಿನ ಕಾಲದಲ್ಲಿ ಬರ್ತಕ್ಕಂಥ ಮಹಾನ್ ಬದಲಾವಣೆಯಾಗಿ ನಮಗೆ ಕಾಣಿಸ್ಕೊಳ್ತದೆ. ಓಕೆ, ನನಗೆ ಒಂದು ಪ್ರಶ್ನೆ ಏನಂದರೆ, ನೀವು ನಿಮ್ಮ ಮಾತಿನ ಮಧ್ಯೆ ಬಂದ ವಿಷಯದ ಆಧಾರದ ಮೇಲೆ ಹುಟ್ಟಿದ ಪ್ರಶ್ನೆ ಇದು. ತಮಿಳು ಬ್ರಾಹ್ಮಿ, ಕನ್ನಡ ಬ್ರಾಹ್ಮಿ ಅಂತ ಅನ್ನುವ ವಿಷಯ ಪ್ರಸ್ತಾಪ ಮಾಡಿದಾರಲ್ಲ, ಅದನ್ನು ಇನ್ನಷ್ಟು ಸ್ಪಷ್ಟ ಮಾಡಿ. ಯಾಕಂದರೆ ಭಾಳ ಜನಕ್ಕೆ ಅದು ಆ ಸಂಘರ್ಷದ
ಸಂಗತಿ ಗೊತ್ತಿಲ್ಲ. ನಾವು ನಮ್ಮನ್ನು ಕೀಳರಿಮೆಯಿಂದ ಅದನ್ನು ಕರೆದುಕೊಳ್ಳದೇ ಇರೋದ್ರಿಂದ ಅಂಥದ್ದೊಂದು ಅವಕಾಶದಿಂದ ನಾವು ಅಂದರೆ ಪ್ರಾಚೀನತೆಯ ಕಡೆಗೆ ಚಲಿಸುವ ಒಂದು ಅವಕಾಶದಿಂದ ಕನ್ನಡ ವಂಚಿತವಾಯಿತು ಅಂತ ನಿಮ್ಮ ಮಾತಿನ ಅರ್ಥ ಅನಿಸ್ತದೆ ನನಗೆ. ಪ್ರಾಚೀನತೆಯಿಂದ ವಂಚಿತ ಆಯಿತು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಆ ಅರ್ಥದೊಳಗೆ ಇದರಲ್ಲಿ ಎರಡು ವಿಚಾರ ಇದ್ದಾವೆ. ತಮಿಳುನಾಡಿನಲ್ಲಿ ಸುಮಾರು 70-91 ಸಣ್ಣ ಸಣ್ಣ ಬರಹಗಳು ಸಿಕ್ಕಿದ್ದಾವೆ. ಅದನ್ನು ಓದಿದ ಮೇಲೆ ಫಸ್ಟು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅರ್ಥ ಆಗದೆ ಇರೋ ಮೇಲೆ ತಮ್ಮದೇ ಆದಂಥ ಅರ್ಥ ಕೊಟ್ಟಿದ್ದರು. ಐರಾವತ ಮಹಾದೇವನ್ ಅಂತೇಳಿ IAS ಆಫೀಸರ್ ಅವರು ಬಂದ ಮೇಲೆ 1965ರಿಂದ ಈಚೆಗೆ ಅದನ್ನು ಓದಕ್ಕೆ ಮಾಡಿ ಅದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟರು. ಇದರಲ್ಲಿ ನಾವು ಮುಖ್ಯವಾಗಿ ಎರಡು ವಿಚಾರವನ್ನು ಗಮನಿಸಬೇಕು. ತಮಿಳು ಬ್ರಾಹ್ಮಿ ಅಂತ ಏನು ಕರೀತಾರಲ್ಲ, ಅದು ಮೂಲತಃ ಬ್ರಾಹ್ಮಣೆ, ಅಶೋಕ ಬಳಸಿದಂಥ ಬ್ರಾಹ್ಮಣೆ. ಆದರೆ ಅಲ್ಲಿ ಬರೆದಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಓದೋದಕ್ಕೆ ಯಾರಿಗೂ ಆಗಿರಲಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಹ್ರಸ್ವ ಮತ್ತು ದೀರ್ಘ ವ್ಯಂಜನಗಳನ್ನ ಯಾವ ರೀತಿ ಪ್ರತಿನಿಧಿ ಮಾಡಬೇಕು ಅಂತ. ನೀವು ತಮಿಳು ಬ್ರಾಹ್ಮಿನಲ್ಲಿ ಗೀಟ್ಗಳಾಗಿ ಮಾಡಿದ್ದಾರೆ, ನಮ್ಮ ಮೂಲ ಬ್ರಾಹ್ಮಿನಲ್ಲಿ ಹೆಚ್ಚುವರಿ ಗೀಟ್ಗಳನ್ನ ಬದಿಗೆ ಮತ್ತು ತೆಲೆಗೆ ಸೇರಿಸಿ ಮಾಡಿದ್ದಾರೆ. ಆದರೆ ತಮಿಳು ಬ್ರಾಹ್ಮಿನಲ್ಲಿ ಓದಕ್ಕೆ ಹೋದಾಗ ಕೆಲವು ಸಲ ಅರ್ಧ ಅಕ್ಷರಗಳು ಪೂರ್ಣ ಅಕ್ಷರಗಳ ಥರನೂ, ಪೂರ್ಣ ಅಕ್ಷರಗಳು ದೀರ್ಘ ಅಕ್ಷರಗಳ ಥರ, ದೀರ್ಘ ವ್ಯಂಜನಗಳ ಥರ ಕಾಣ್ತಾ ಇತ್ತು. ಆದ್ದರಿಂದ ಒಂದೊಂದು ಸಲ ಒಂದೊಂದು ಅರ್ಥ ಬರ್ತಾ ಇತ್ತು. ಈಗ ನಾವು ತಮಿಳು ಬ್ರಾಹ್ಮಣ ತಗೊಂಡ್ರೆ ಐರಾವತ ಮಹಾದೇವನ್, ಈಗ ಭಾಳ ಅವರು ಪ್ರಸಿದ್ಧರಾದಂಥವರು ತೀರ್ಕೊಂಡಿದ್ದಾರೆ. ಅವರು ಏನು ಹೇಳ್ತಾರೆ, ತಮಿಳು ಬ್ರಾಹ್ಮಿಯನ್ನು ಬರಿಬೇಕಾದ್ರೆ 3 ಬಗೆಯಲ್ಲಿ ಬ್ರಾಹ್ಮಿ ವಿಕಾಸ ಆಯಿತು. ಮೊದಲನೇ ಬ್ರಾಹ್ಮಿನಲ್ಲಿ ಅಶೋಕ ಬ್ರಾಹ್ಮಿನಲ್ಲಿ ಇದ್ದಂಥವನೇ ರೀತಿಯಲ್ಲಿ ಪ್ರತೀಕೆಗಳನ್ನ ಬಳಕೆ ಮಾಡಿಕೊಂಡ್ರು. ಇನ್ನೊಂದು ಬಗೆಯ ತಮಿಳು ಬ್ರಾಹ್ಮಿನಲ್ಲಿ ಯಾವುದು ಮೂಲ ಬ್ರಾಹ್ಮಿನಲ್ಲಿತ್ತೋ ಅದರ ಅಕ್ಷರ ಅಂದರೆ ಸ್ವರಸಹಿತ ಅಕ್ಷರ ಅರ್ಧ ಅಕ್ಷರ ಆಯಿತು, ಸ್ವರ ಕಳ್ಕಂಥ ಅಕ್ಷರ ಆಯಿತು ಅಂತ ಹೇಳ್ತಾರೆ. ಅದಲ್ಲದೆ ಇನ್ನೊಂದು ಏನು ಹೇಳ್ತಾರೆ ಅಂತಾರೆ ಅವರು, ಮುಂದಿನ ಹಂತದಲ್ಲಿ ಅಂದರೆ ಇನ್ನೊಂದು ಕವಲಿನಲ್ಲಿ ದೀರ್ಘಾಕ್ಷರ ಬರೆದಾಗ ಅರ್ಧ ಅಕ್ಷರ ಅಂದರೆ ವ್ಯಂಜನ ರಸಸ್ವರ ಸೇರಿದಂಥ ವ್ಯಂಜನ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇವೆಲ್ಲ ಬ್ರಾಹ್ಮಿಗಳನ್ನು ನಾವು ತೆಗೆದು ನೋಡಿದರೆ 87 ಲಿಪಿಗಳನ್ನು ನೋಡಿದರೆ ಅದರಲ್ಲಿ ಅತ್ಯಂತ ಉದ್ದವಾದಂಥ ತಮಿಳು ಬ್ರಾಹ್ಮಿ ಲಿಪಿ 65 ಅಕ್ಷರಗಳಿದೆ ಅಷ್ಟೇ. ಅವುಗಳನ್ನ ನೋಡಿಬಿಟ್ರೆ ಐರಾವತ ಮಹಾದೇವನ್ ಹೇಳ್ತಕ್ಕಂಥ ಲಿಪಿ ಅಲ್ಲಿಲ್ಲ. ಯಾಕಂದರೆ ಒಂದೇ ಲಿಪಿ ಒಳಗಡೆ ಅವ್ರು ಹೇಳ್ತಕ್ಕಂಥ 3 ಕವಗಳು ಸೇರಿಕೊಂಡಿದ್ದಾವೆ. ಆದ್ದರಿಂದ ನಾವು ಇದರಿಂದ ಒಂದು ತೀರ್ಮಾನಕ್ಕೆ ಬರ್ಬೋದು, ತಮಿಳು ಬ್ರಾಹ್ಮಿನಲ್ಲಿ ಆರಂಭಿಕ ಕಾಲದಲ್ಲಿ ಇವರು ಏನು ಹೇಳ್ತಾರೆ, ತಮಿಳು ಬ್ರಾಹ್ಮಿ ಅಂತ ಗುಹಾಬರಗಳು, ಅದರಲ್ಲಿ ಒಂದು ಸ್ಪಷ್ಟತೆ ಇಲ್ಲ, ಲಿಪಿ ಸ್ಪಷ್ಟತೆ ಇಲ್ಲ. ಇದಕ್ಕೆ ಕಾರಣವನ್ನು ಬೇರೆಯವರು ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ನಮ್ಮ ಶಾ ಶೆಟ್ಟರ್ ಸಂಗಮ್ ತಮಿಳಗಮ್ ಮತ್ತು ಕನ್ನಡ ನಾಡುನುಡಿ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಈಗ 8 ಮುದ್ರಣ ಆಗಿದೆ. ಅವರು ಲಿಪಿ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ. ತಮಿಳರು ಸರಿಯಾದ ಲಿಪಿಯನ್ನು ಗಳಿಸ್ಕೊಳ್ಳೋದಕ್ಕೆ 7 ವರ್ಷಕ್ಕಾದರೂ ಕನ್ನಡದವರು ಒಂದೇ ಗಳಿಸ್ಕೊಂಡ್ರು ಅಂತ ಹೇಳಿದ್ದಾರೆ. ಅದು ನಿಜ. ಆದರೆ ಶಾ ಶೆಟ್ಟರು ಅದನ್ನು ಹೇಳಿಬಿಟ್ಟು ಉಳಿದ ಅಂಶಗಳನ್ನ ತಮಿಳು ವಿದ್ವಾಂಸರು ಹೇಳಿದ್ದನ್ನು ಕೇಳಿದರೆ ಹೊರತಾಗಿ ಸ್ವತಂತ್ರವಾದ ಯಾವ ಸಂಶೋಧನೆಯೂ ಮಾಡಲಿಲ್ಲ. ಯಾಕೆಂದರೆ ಈ ಲಿಪಿ ಮತ್ತು ತಮಿಳಿಗೆ ಭಾಳ ಹೆಮ್ಮೆ ತಂದು ಕೊಟ್ಟಿರ್ತಕ್ಕಂಥ ತೊಲ್ಕಾಪಿಯಮ್ಮು ಮತ್ತು ಅದ್ರ ಜೊತೆಗೆ ಸಂಗಮ್ ಸಾಹಿತ್ಯ, ಈ 3 ಬಿಡಿಸಿ ನೋಡೋಕ್ಕೆ ಬರೋದಿಲ್ಲ. ನಾವು ಲಿಪಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ತೊಲ್ಕಾಪಿಯಂ ಬಗ್ಗೆ ಮಾತಾಡಬೇಕು, ಅಂದರೆ ಅವರ ಆದಿಗ್ರಂಥ. ತೊಲ್ಕಾಪಿಯಂ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಸಂಗಮ್ ಸಾಹಿತ್ಯದ ಬಗ್ಗೆ ಮಾತಾಡಬೇಕು. ಶಾ ಶೆಟ್ಟರು ಭಾಳ ಪ್ರಸಿದ್ಧವಾದಂಥ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರಾಗಿರೋದ್ರಿಂದಲೂ, ಆಮೇಲೆ ನಮ್ಮ ಬಹುತೇಕ ಭಾರತೀಯ ಭಾಷೆಗಳಲ್ಲಿ ಭಾರತೀಯರಲ್ಲಿ ಪ್ರಸಿದ್ಧರಾದಂಥವ್ರು ಹೇಳಿದಂಥನ್ನು ಪ್ರಶ್ನೆ ಮಾಡಿ ಒಪ್ಕೊಳ್ದೇ ಇರತಕ್ಕಂಥ ಮನೋವಾದಿಂದಲಾಗಲಿ ನಾವು ಅವನ್ನ ಚರ್ಚೆ ಮಾಡಲಿಲ್ಲ. ಶಾ ಶೆಟ್ಟರು ಬರೆದಿರ್ತಕ್ಕಂಥ ಸಂಗಮ್ ತಮಿಳಗಮ್ ಮತ್ತು ಕನ್ನಡ ನಾಡಿನ ನುಡಿ ಪುಸ್ತಕವನ್ನು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ವಾಂಸರು ಭಾಷಾ ವಿಜ್ಞಾನಿಗಳು ಹಾಡಿ ಹೊಗಳಿದ್ರೆ ಹೊರತು ಅದನ್ನು ಕತ್ತರಿಸಿ ನೋಡಿ ವಿಶ್ಲೇಷಣೆ ಮಾಡಲಿಲ್ಲ. ಇದರಿಂದ ನಾನೇನು ಮಾಡಿದೆ, ಶಾ ಶೆಟ್ಟರು ನಾನೊಂದು ಮೊದಲು ಒಂದು ಪುಸ್ತಕ ಬರೆದಿದ್ದೆ, ಸಂಗಮ್ ತಮಿಳಗಮ್ ಕನ್ನಡ ಎಷ್ಟು ಪ್ರಾಚೀನ ಅಂತಕ್ಕಂಥ ಪುಸ್ತಕ ಬರೆದಿದ್ದೆ. ಅದು ನನ್ನ ಮೂಲ ಸಂಶೋಧನೆ ಆಗಿರಲಿಲ್ಲ. ಅದಾದ 10 ವರ್ಷದ ಮೇಲೆ ನಾನು ಇತ್ತೀಚೆಗೆ ಒಂದು 2 ವರ್ಷದ ಕೆಳಗಡೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಹಳಗನ್ನಡ ಸಂಗಮ್ ತಮಿಳು ಮತ್ತು ಸಂಗಮ್ ಕಾಲದ ನಿರ್ಧಾರ ಅಂತ. ಇದರಲ್ಲಿ ಶಾ ಶೆಟ್ಟರು ಹೇಳಿರ್ತಕ್ಕಂಥ ಬಹುತೇಕ ವಾದಗಳನ್ನ ಸಿದ್ಧಾಂತಗಳನ್ನ ನಾನು ಮುರಿದು ಹಾಕಿದ್ದೀನಿ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಶಾ ಶೆಟ್ಟರಿಗೆ ತಮಿಳು ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ಬರ್ತಾ ಇರಲಿಲ್ಲ. ನೀವು ಅವರ ಪುಸ್ತಕದಲ್ಲಿರ್ತಕ್ಕಂಥ ಆಕರಗಳನ್ನ ನೋಡಿಬಿಟ್ರೆ ಅವು ಬಹುತೇಕ ಇಂಗ್ಲೀಷ್ ಮೂಲದವಾಗಿದ್ವು. ಆಮೇಲೆ ತಮಿಳರು ಬರೆದಂಥ ಸಂಶೋಧನಾ ಲೇಖನಗಳನ್ನ ಅವರು ಬಳಸ್ಕೊಂಡ್ರು. ತಾವಾಗಿ ಶಾ ಶೆಟ್ಟರು ಸಂಗಮ್ ಸಾಹಿತ್ಯ ಏನು ಹೇಳುತ್ತೆ, ತೊಲ್ಕಾಪಿಯಂ ಏನು ಹೇಳುತ್ತೆ ಅಂತಕ್ಕಂಥ ವಿಚಾರಣೆಗೆ ಹೋಗಲಿಲ್ಲ. ಆದ್ರೂ ಈಗ ಅವರು ಬರೆದಿರ್ತಕ್ಕ ಪುಸ್ತಕ ನಮ್ಮ ಕರ್ನಾಟಕದಲ್ಲಿ ಬಹಳ ಹೆಸರುವಾಸಿಯಾಗಿದೆ. ಇದರಲ್ಲಿ 2 ವಿಚಾರಗಳನ್ನ, ಮುಖ್ಯವಾದ ವಿಚಾರಗಳನ್ನ ನಾನು ಹೇಳ್ತೀನಿ. ಶಾ ಶೆಟ್ಟರು ಸಂಗಮ್ಮು ಮತ್ತು ತೊಲ್ಕಾಪಿಯಮ್ಮು ಮತ್ತು ತಮಿಳು ಬ್ರಾಹ್ಮಿ ಈ 3
ಸೇರಿಸಿಬಿಟ್ಟು ಒಂದು ವಿಶ್ಲೇಷಣೆ ಮಾಡೋದಿಲ್ಲ ಅವರು ಸಂಗಮ ಸಾಹಿತ್ಯವನ್ನು ತಮಿಳರು ಏನು ಹೇಳಿದ್ರು ಅದನ್ನು ನೇರವಾಗಿ ತಗೊಳ್ತಾರೆ. ಅದಲ್ಲದೆ ತೊಲ್ಕಾಪಿಯಂ ಬಗ್ಗೆ ಅವರು ಒಂದು ಪೈಸನೂ ಚರ್ಚೆ ಮಾಡೋದಿಲ್ಲ. ಈಗ ನಾನು ತಮಿಳು ಬ್ರಾಹ್ಮಿ ಮತ್ತು ತೊಲ್ಕಾಪಿಯಂ ಮತ್ತು ಸಂಗಮ ಸಾಹಿತ್ಯ ಈ ಮೂರುಗಳ ಮಧ್ಯದಲ್ಲಿ ಒಂದು ಅವರು ಹೇಳ್ತಕ್ಕಂಥದ್ದು ಸಮಕಾಲೀನ ಇರಬೇಕು, ಇದರಲ್ಲಿರ್ತಕ್ಕಂಥದ್ದನ್ನು ಚರ್ಚೆ ಮಾಡಿ ಕೆಲವು ಮುಖ್ಯವಾದ ಅಂಶಗಳನ್ನ ಗುರುತಿಸಿದ್ದೀನಿ. ನಾನು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಅವನ್ನ ದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ, ಅದು ಭಾಳ ಗಹನತರವಾಗಿದೆ. ಆದರೆ ಮುಖ್ಯವಾದ ಇಷ್ಟು ಹೇಳ್ತೀನಿ, ನಾವು ತೊಲ್ಕಾಪಿಯಂ ನೋಡಿದರೆ ಅದರಲ್ಲಿ 3 ಭಾಗಗಳಿದ್ದಾವೆ. ಒಂದು ಎಳುದಾದಿಗಾರಂ, ಇನ್ನೊಂದು ಸೊಲ್ಲದಿಗಾರಂ, ಮೂರನೇದು ಪೊರಳಾದಿಗಾರಮು. ಎಳುದು ಅಂತ ಹೇಳಿದ್ರೆ ಎಳೆ ಅಂತ ಕನ್ನಡದಲ್ಲಿ, ಅದೇನು ವಿಶೇಷವಾದ ಅರ್ಥ ಇಲ್ಲ, ನಾವು ಬರೆ ಅಂತೀವಿ, ಅವರು ಎಳೆ ಅಂತಾರೆ ಅಕ್ಷರಗಳಿಗೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಲಿಪಿ ಅಂತಕ್ಕಂಥ ಪದ ಕೂಡ ಸಂಸ್ಕೃತ ಮೂಲದ್ದಲ್ಲ, ಅದು ಸಂಸ್ಕೃತದ ಮೂಲದ ಪದ ಅಲ್ಲ, ಅದು ಬೇರೆ ಕಡೆಯಿಂದ ಡಿಪಿ ಅಂತಕ್ಕಂಥದ್ದು ಬಂದಿದೆ ಅಂತ ವಿದ್ವಾಂಸರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಲಿಪಿ ಅಂತಕ್ಕಂಥ ಪದಕ್ಕೆ ಸಂಸ್ಕೃತದಲ್ಲಿ ಮೂಲ ಅರ್ಥ ಇಲ್ಲ, ಅದಕ್ಕೆ ಒಂದು ಬೇರಿಲ್ಲ. ಆದರೆ ಕನ್ನಡ ಮತ್ತು ತಮಿಳರನ್ನು ನೋಡಿದರೆ ತಮ್ಮ ಮೂಲ ಬೇರಿನಲ್ಲಿ ಹೆಸರು ಕರ್ಕೊಂಡಿದ್ದಾರೆ. ತೆಲುಗರು ಕೂಡ ವ್ರಾಯ್ ಅಂತಾರೆ. ಈ ವ್ರಾಯ್ ಅಂತಕ್ಕಂಥದ್ದು ವರೈ ಅಂದರೆ ಬರೆ ಅಂತಕ್ಕಂಥ ಶಬ್ದದ ವರೆ ಅಂತಕ್ಕಂಥದ್ದು ಬರೆ. ಮತ್ತು ತಮಿಳರು, ಕನ್ನಡಿಗರು ಮತ್ತು ತೆಲುಗರು ಬರೆ ಅಂತ ಕರೀತಾರೆ, ಅವರು ಎಳೆ ಅಂತ ಕರೀತಾರೆ, ಎರಡು ಒಂದೇ. ಈ ಎಳುದಾಧಿಕಾರಂನಲ್ಲಿ ತೊಲ್ಕಾಪಿಯಮ್ಮು ತಮಿಳು ಭಾಷೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅವನ್ನ ಹೇಗೆ ಬರೀಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಹೌದು, ಅದರಲ್ಲಿ 2 ಭಾಗ ಇದೆ, 3 ಭಾಗ ಇದೆ. ಮೊದಲದು ಎಳದಾಧಿಕಾರಂ, ಎಷ್ಟು ಅಕ್ಷರಗಳಿದ್ದಾವೆ, ಎಷ್ಟು ಸ್ವರಗಳಿದ್ದಾವೆ, ಎಷ್ಟು ವ್ಯಂಜನಗಳಿದ್ದಾವೆ, ಹೌದೌದು, ಭಾಷೆಯ ಅಕ್ಷರ ಮತ್ತು ಉಚ್ಚಾರದ ಬಗ್ಗೆ ಇದೆ. ಎರಡನೇದು ಸೊಲ್ಲಧಿಕಾರಂ ಅಂದರೆ ವ್ಯಾಕರಣ, ನೀವು ಹೇಳ್ತಕ್ಕಂಥದ್ದು. ಮೊದಲನೇದು ಅಕ್ಷರ, ಎಳದಾಧಿಕಾರಂ ಎಳೆಯೋದು ಅಂದರೆ ಬರೆಯೋದು. ಎರಡನೇದು ಸೊಲ್ಲಧಿಕಾರಂ ಅಂದರೆ ಮಾತು ಹೆಂಗೆ ಬರುತ್ತೆ, ವ್ಯಾಕರಣ ಹೆಂಗೆ ಅಂತ ಹೇಳುತ್ತೆ. ಮೂರನೇದು ಪೊರಳಾಧಿಕಾರಂ, ಕಾವ್ಯ ಹೆಂಗಿದೆ ಅಂತ ಹೇಳುತ್ತೆ. ಆ ಕಾವ್ಯ ಹೇಳ್ತಕ್ಕಂಥದ್ದು ಹಿಂದಿನ ಕಾವ್ಯವನ್ನು, ಯಾಕೆಂದರೆ ಈ ತೊಲ್ಕಾಪಿಯಂ ಹೇಳ್ತಕ್ಕಂಥದ್ದು ತೊಲ್ ಅಂದರೆ ದೂರ ಅಂತ, ಅದು ಕನ್ನಡದಲ್ಲಿ ಪದ ಇದೆ, ಅದನ್ನು ತೊಲ್ ಅಂತಕ್ಕಂಥ ರೂಪದಲ್ಲಿ ನಾವು ಬಳಸ್ತಾ ಇಲ್ಲ, ತೊಲಗು ಅಂತ ಹೇಳ್ತೀವಿ. ತೊಲಗು ಅಂತ ಹೇಳಿದ್ರೆ ದೂರ ಆಗು, ಕಾಣದಂತಾಗು ಅಂತ ಹೇಳುತ್ತೆ. ಆ ತೊಲ್ಕಾಪಿಯಂ ಅಂತಕ್ಕಂಥ ಕಾವ್ಯದಲ್ಲಿ ತೊಲ್ ಅಂತಕ್ಕಂಥದ್ದು ದೂರದ, ಮರೆಯಾದ, ಕಾಣೆಯಾದಂಥ ಅರ್ಥ ಇದೆ. ಆ ತೊಲ್ಕಾಪಿಯಮ್ಮು ಅದರಲ್ಲಿ ಇರ್ತಕ್ಕಂಥ ಮೊದಲದು ಎಳುದಾಧಿಕಾರಂ. ನೀವು ಎಳುದಾಧಿಕಾರಂನ ನೋಡಿದರೆ ಅದರಲ್ಲಿ ಅಕ್ಷರಗಳನ್ನ ಹೆಂಗೆ ಬರಿಬೇಕಂತ ಹೇಳ್ತೇವೆ. ಇದರಲ್ಲಿ ಮುಖ್ಯವಾದಂಥ 2 ವಿಚಾರಗಳನ್ನ ಗಮನಕ್ಕೆ ತರ್ತೀನಿ. ಇದನ್ನು ಶಾ ಶೆಟ್ರು ನೋಡಿಲ್ಲ, ಇದನ್ನು ಸರಿಯಾಗಿ ನೋಡಿದೆ ಶಾ ಶೆಟ್ರು ನನ್ನ ವೈಯಕ್ತಿಕ ದೃಷ್ಟಿನಲ್ಲಿ ಇಡೀ ಕರ್ನಾಟಕದ ದಾರಿಯನ್ನು ತಪ್ಪಿಸಿದ್ದಾರೆ ಅವರು. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ನಾವು ಈಗ 91 ಬ್ರಾಹ್ಮಿ ಗುಹಾ ಲಿಪಿಗಳಿದ್ದಾವೆ, ತಮಿಳು ಬ್ರಾಹ್ಮಿ ಲಿಪಿಗಳಿದ್ದಾವೆ. ಅವುಗಳನ್ನ ಗಮನಿಸಿದರೆ ನಾವು ತೊಲ್ಕಾಪಿಯಂನಲ್ಲಿ ಬರಹಗಳನ್ನ ಹೆಂಗೆ ಬರೀಬೇಕಂತ ಹೇಳ್ತಾನೆ. ತೊಲ್ಕಾಪಿಯಂನಲ್ಲಿ ಕೆಲವು ತಮಿಳಿಗೆ ವಿಶಿಷ್ಟವಾದ ಸಂಗತಿಗಳು ಹೇಳ್ತಾರೆ. ಎ ಮತ್ತು ಓ ಮತ್ತು ಐ ಈ 3 ಇರಲಿಲ್ಲ. ಯಾವುದು ನಮ್ಮ ಬ್ರಾಹ್ಮಿನಲ್ಲಿ, ಮೂಲ ಬ್ರಾಹ್ಮಿನಲ್ಲಿ ಐ ಇತ್ತು, ಆದರೆ ಎ ಮತ್ತು ಓ ಇರಲಿಲ್ಲ. ಅದಕ್ಕೆ ತೊಲ್ಕಾಪಿಯಂ ಹೇಳುತ್ತೆ, ಬ್ರಾಹ್ಮಿ ಭಾಷೆಯಲ್ಲಿ, ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂಥ ಎ ಮತ್ತು ಓಗಳ ಮೇಲೆ ಚುಕ್ಕೆ ಇಟ್ಟರೆ ನಮಗೆ ತಮಿಳಿನ ಎ ಮತ್ತು ಓ, ಹ್ರಸ್ವ ಎ ಮತ್ತು ಓ ಸಿಕ್ಕುತ್ತೆ ಅಂತ ಹೇಳುತ್ತೆ. ಯಾವುದು ತೊಲ್ಕಾಪಿಯಂ. ನಾವು ತಮಿಳಿ ಬ್ರಾಹ್ಮಿ ಲಿಪಿಗಳನ್ನು ನೋಡಿದ್ರೆ ಅದು ಒಂದು ಕಾಣಲ್ಲ. ಆದ್ದರಿಂದ ನಾವು ಸ್ಪಷ್ಟವಾಗಿ ತೊಲ್ಕಾಪಿಯಮ್ಮು ಮತ್ತು ಇವೆರಡು ಬೇರೆ ಕಾಲದ್ದು ಅಂತ ಹೇಳ್ಬೋದು. ಮೊದಲನೇದು ಬ್ರಾಹ್ಮಿಯನ್ನ, ಮೂಲ ಬ್ರಾಹ್ಮಿಯನ್ನ ಕನ್ನಡ ಬ್ರಾಹ್ಮಿ ಅಂತ ಹೇಳದಿರೋದಕ್ಕೆ ಏನು ಕಾರಣ? ಇದಕ್ಕೆ ಕಾರಣ ಏನಂತ ಹೇಳಿದರೆ, ತಮಿಳರಿಗಿಂತ ಮುಂಚೆ ನಾವು ಸ್ಪಷ್ಟವಾಗಿ ಲಿಪಿಯನ್ನು ಗಳಿಸ್ಕೊಂಡಿದ್ವಿ. ನಾವು ಸಂಸ್ಕೃತ ಮತ್ತು ಪ್ರಾಕೃತದ ಸಂಪರ್ಕಕ್ಕೆ ಬಂದಿರೋದ್ರಿಂದ ನಮ್ಮ ಬಹುತೇಕವಾದಂಥ, ಅಂದರೆ ಕನ್ನಡ ಬ್ರಾಹ್ಮಿ ಅಂತ ನಾವು ಕರ್ಕೊಂಡಿದ್ರೆ ಅದರಿಂದ ನಾವು ತಮಿಳಿಗಿಂತ ಹೆಚ್ಚು ಪ್ರಾಚೀನ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ತಿತ್ತಾ? ಹೌದು, ಲಿಪಿನಲ್ಲಿ ನಾವು ಪ್ರಾಚೀನ ಅನ್ನೋದು ಹೇಳಲ್ಲ, ಯಾಕಂದರೆ ಭಾಷೆಯ ಪ್ರಾಚೀನತೆಯನ್ನು ಹೇಳೋಕ್ಕಾಗದೇ ಇಲ್ಲ. ಬರೀ ಲಿಪಿಯಿಂದ ಹೇಳಲಿಕ್ಕಾಗಲ್ಲ, ಬರೀ ಅಷ್ಟೇ ಅಲ್ಲ, ಭಾಷೆಯಿಂದ ಹೇಳೋಕ್ಕಾಗಲ್ಲ. ನೀವೀಗ ತಮಿಳು ಪ್ರಾಚೀನ ಭಾಷೆ ಅಂತ ನೀವು ಏನಾದರೂ ಅದಕ್ಕೆ ಸಾಕ್ಷಿಗಳು ಒದಗಿಸೋಕೆ ಹೋದರೆ ಅದಕ್ಕೆ ವಿರುದ್ಧವಾದ ಸಾಕ್ಷಿಗಳು ಕನ್ನಡದಿಂದಲೂ ಬರ್ತವೆ, ತೆಲುಗಿಂದ ಬರ್ತವೆ, ಅಥವಾ ಬರಹಕ್ಕೆ ಇಳಿದೇ ಇರತಕ್ಕಂಥ ತುಳು ಮತ್ತು ಬೇರೆ ಭಾಷೆಯಿಂದಲೂ ಬರ್ತವೆ. ನೀವು ತಮಿಳನ್ನೇ ತಗೊಂಡ್ರೆ ಅದು ಮೂಲ ಪರಿಷತ್ ಶಬ್ದಗಳನ್ನ ಎಷ್ಟು ಕಳ್ಕೊಂಡಿದೆ ಅಂತೇಳಿ ಲೆಕ್ಕ ಹಾಕ್ಬೋದು. ಅದು ಅರೌಂಡು 18% ಮೂಲ ಶಬ್ದಗಳು ಕಳ್ಕೊಂಡಿದೆ, ಕನ್ನಡ ಒಂದು 21% ಶಬ್ದಗಳು ಕಳ್ಕೊಂಡಿದೆ. ಇದಕ್ಕೆ ನಾವು ಹೌದೌದು, ಅದಕ್ಕೆ ಕಾರಣವೇ ಹೇಳ್ಬೋದು ನಾವು. ತೆಲುಗರು ಮತ್ತು ಕನ್ನಡದವರು ಹೆಚ್ಚು ಉತ್ತರಕ್ಕಿದ್ದಾರೆ ತಮಿಳಿಗೆ. ಆ ಬರ್ತಕ್ಕಂಥ ಇಂಡೋ ಆರ್ಯನ್ ಭಾಷೆಗಳ ಅಲೆಯನ್ನು ಇವರು ಅಡ್ಡಗಟ್ಟಿ ನಿಂತಿದ್ದರು. ಆ ಮರೆಯಲ್ಲಿ ಅವರು ತಮ್ಮದು ಉಳಿಸ್ಕೊಂಡ್ರು ಅಂತ ಹೇಳ್ಬೋದು. ಆದ್ರೂ ತಮಿಳಲ್ಲಿ ನೀವು ಒಂದು ಭಾಳ ಗೋಜಲು ಉಂಟು ಮಾಡ್ತಕ್ಕಂಥದ್ದಿದೆ. ಈಗ ನಾನು ಅಂದಿ ಅಂತ ಹೇಳ್ಬಿಟ್ರೆ ನಿಮಗೆ ಏನಂತ ಗೊತ್ತಾಗಲ್ಲ, ಆದರೆ ಅದು ಕನ್ನಡದಲ್ಲಿ ನಾವು ಸಂಜೆ ಸಂಧ್ಯಾ ಅಂತೀವಿ. ತಮಿಳಿನಲ್ಲಿ ಬಹುಳಕ್ಕೆ ಕಾಲದಲ್ಲಿ ಬರೆಯೋಕ್ಕೆ ಬರಲ್ಲ. ಅವರು ನಮ್ಮ ಲಿಪಿನಲ್ಲಿರ್ತಕ್ಕಂಥ ವ್ಯಂಜನಗಳಲ್ಲಿ ಮೊದಲನೇದು ಮತ್ತು ಕೊನೆಯದನ್ನು ಮಾತ್ರ ಉಳಿಸ್ಕೊಂಡಿದ್ದಾರೆ. ಅನುನಾಸಿಕವನ್ನು ಮತ್ತು ಮೊದಲನ್ನು ಉಳಿಸ್ಕೊಂಡಿದ್ದಾರೆ. ಆಮೇಲೆ ಸಂದರ್ಭಕ್ಕೆ ತಕ್ಕಂಗೆ ಕಾನ ಗಾ ಅಂತ ಕರೀತಾರೆ. ಅದಕ್ಕೊಂದು ಲಾ ಆಫ್ ಸರ್ಡ್ ಅಂತ
ಕಾಲ್ಡ್ವೆಲ್ ಗುರುತಿಸಿದ್ದಾನೆ, ಅದು ತಮಿಳು ವಿದ್ವಾಂಸರು ಗುರುತಿಸಿದ್ದಿಲ್ಲ. ಅವರು ಸಹಜವಾಗಿ ಮಾತಾಡ್ತಾ ಇದ್ರು ಅಷ್ಟೇ. ಅವರಲ್ಲೂ ಗಾ ಜ ಡಾ ದಾ ಬಾ ಇದಾವೆ ಅಂತಕ್ಕಂಥದ್ದು ಒಂದು ಚರ್ಚೆಯ ವಿಚಾರ. ಈಗ ನನಗೆ ನೀವು ಈಗ ಮಾತಿನ ಮಧ್ಯೆ ಪ್ರಸ್ತಾಪ ಮಾಡಿದಾಗ ಶೆಟ್ಟರ್ ತೊಲ್ಕಾಪಿಯಂ ಮತ್ತು ಬ್ರಾಹ್ಮಿಯ ನಡುವಿನ ಸಂಬಂಧವನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಕಾರಣ ಅವರಿಗೆ ತಮಿಳಿನ ಅರಿವು ಇರಲಿಲ್ಲ ಅಂತ ಮಾತಾಡಿದ್ರು. ನಿಮಗೆ ತಮಿಳಿನ ಪ್ರವೇಶ ಬಂದದ್ದು ಮತ್ತು ತಮಿಳಿನ ಜೊತೆಗೆ ನಿಮ್ಮ ಒಡನಾಟದ? ನಾನು ತಮಿಳನ್ನ ನಾನು ವಾಲ್ಪೋಸ್ಟ್ ನೋಡಿ ಕಲ್ತ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹೇಳ್ತೀನಿ. ಕನ್ನಡ ತಮಿಳು ತಮಿಳ್ದು 2 ಶಬ್ದ ಆಗ್ತದೆ ನೋಡಿಕೊಂಡೆ. ತಮಿಳು ಲಿಪಿ ಕಲಿತಕ್ಕಂಥದ್ದು ಭಾಳ ಸುಲಭದ ಕೆಲಸ. ನೀವು ಒಂದು ದಿವಸ ಪೆನ್ನು ಪೇಪರ್ ಹಿಡ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಎಲ್ಲವನ್ನು ಕಲಿಬಹುದು. ಕನ್ನಡದವರಿಗೆ, ಇತರ ಭಾರತೀಯ ಭಾಷೆಯವರಿಗೆ ಒಂದೇ ಒಂದು ತೊಂದರೆ ಆಗುತ್ತೆ. ಏನಪ್ಪ ಅಂದರೆ ಅವರ ಅರ್ಧಾಕ್ಷರ ಬರೆಯೋದಕ್ಕೆ ನಾವು ತಲೆಕಟ್ಟುಗಳ ಬದಲು ಮಾಡ್ತೀವಿ, ಮೇಲೆ ಸುತ್ತುತ್ತೀವಿ. ತೆಲುಗರು ಹಿಂದಕ್ಕೆ ಸುತ್ತುತ್ತಾರೆ, ತಮಿಳರು ಅರ್ಧ ಅಕ್ಷರದ ಮೇಲೆ ಚುಕ್ಕಿ ಇಡ್ತಾರೆ. ಈ ಚುಕ್ಕಿ ಇಡ್ತಕ್ಕಂಥದ್ದು ಭಾಳ ಐತಿಹಾಸಿಕ ಮಹತ್ವವನ್ನು ಮತ್ತು ತಮಿಳು ಪ್ರಾಚೀನತೆಯ ಒಂದು ತಮಿಳು ಪ್ರಾಚೀನತೆಯನ್ನು ಹೊಡಿತಕ್ಕಂಥ ಒಂದು ಗುರುತಾಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ತಾವು ಮಧ್ಯದಲ್ಲಿ ಪ್ರಶ್ನೆ ಕೇಳಿದ್ರಿ. ಈ ತಮಿಳು ಬ್ರಾಹ್ಮಿನಲ್ಲಿ ಈ ಎ ಮತ್ತು ಓಗಳ ಮೇಲೆ ಚುಕ್ಕಿ ಇಟ್ಟು ಎ ಮತ್ತು ಓ ಮಾಡ್ತಕ್ಕಂಥದ್ದು, ಪ್ರತ್ಯೇಕವಂತ ಓ ಮಾಡ್ತಕ್ಕಂಥದ್ದು ಸಾಮಾನ್ಯ ಶಕೆ 4ನೇ ಶತಮಾನಕ್ಕೆ ಮುಂಚೆ ಎಲ್ಲೂ ಸಿಗಲ್ಲ. ಇದರಿಂದ ನಾವು ಮೊದಲೇ ತೀರ್ಮಾನ ಕೊಡ್ಬೋದು, ತೊಲ್ಕಾಪ್ಯಂ ಅದರ ನಂತರವೇ ಬಂದಿರಬೇಕಂತ. ನೆಕ್ಸ್ಟ್ ಅರ್ಧಾಕ್ಷರ ಬರೀತಕ್ಕಂಥದ್ದು ಅಂದರೆ ಪುಳ್ಳಿ ಅಂತ ಕರೀತಾರೆ. ಪುಳ್ಳಿ ಅಂದರೆ ಚುಕ್ಕೆ ಅಂತ. ನಾವು ಅಕ್ಕ ಅಂತ ಬರೀಬೇಕಾದ್ರೆ ನಾವು ಆ ಬರೆದು ಕಾ ಕೆಳಗಡೆ ಕಾವತ್ತು ಬರೀತೀವಿ. ಅವರು ಆ ಅಂತ ಬರೆದು ಪಕ್ಕದಲ್ಲಿ ಒಂದು ಕಾ ಬರೆದು ಮೇಲೆ ಒಂದು ಚುಕ್ಕೆ ಇಡ್ತಾರೆ, ಅದು ಅರ್ಧ ಕಾ. ಅದರ ಪಕ್ಕ ಇನ್ನೊಂದು ಕಾ ಬರೀತಾರೆ ಅವರು, ಆವಾಗ ಅಕ್ಕ ಅಂತ ಓದ್ತಾರೆ. ಈ ಮೇಲ್ಗಡೆ ಇರತಕ್ಕಂಥ ಚುಕ್ಕೆ ಇದೆಯಲ್ಲ, ಅದಕ್ಕೆ ಪುಳ್ಳಿ ಅಂತ ಕರೀತಾರೆ. 7ನೇ ಶತಮಾನದ ಪಲ್ಲವ ಮಹೇಂದ್ರ ವರ್ಮನಿಗಿಂತ ಮುಂಚೆ ಯಾವುದೇ ಒಂದು ಪುಳ್ಳಿ ವಿವಾದಾತೀತವಾದಂಥ ಪುಳ್ಳಿ ಇರ್ತಕ್ಕಂಥ ಯಾವ ಬರಹವೂ ಸಿಕ್ಕಿಲ್ಲ. ಆದ್ದರಿಂದ ನಾವು ಒಂದನ್ನು ಸ್ಪಷ್ಟವಾಗಿ ಹೇಳ್ಬೋದು, ತೊಲ್ಕಾಪಿಯಮ್ಮು ಅವ್ರು ಹೇಳಂಗೆ ಕ್ರಿಸ್ತಪೂರ್ವ 200, 300, 500, 1000 ಯಾವುದೂ ಹೋಗಲ್ಲ, ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಪುಳ್ಳಿ ಮತ್ತು ಈ ಏಕಾರ ಮತ್ತು ಓಕಾರ ಮೇಲೆ ಇರ್ತಕ್ಕಂಥ ಚುಕ್ಕೆಗಳು ಇವುಗಳನ್ನ ಗಮನಿಸಿದರೆ ನಾವು ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು 8ನೇ ಶತಮಾನದ ನಂತರವೇ. ಇದರಲ್ಲಿ ಇನ್ನೂ ಒಂದು ಚಿಕ್ಕ ವಿಚಾರನೂ ಬರುತ್ತೆ ಭಾಷೆ ಬಗ್ಗೆ. ಈ ತಮಿಳು ಬ್ರಾಹ್ಮಿ ಭಾಷೆ ಬಗ್ಗೆ ಐರಾವತಮ್ಮ ಮಹಾದೇವನು ಭಾಳ ಚರ್ಚೆ ಮಾಡಿದ್ದಾರೆ. ಹಂಪ ನಾಗರಾಜನವರು ಅವ್ರು ಹೇಳಿದ್ದನ್ನು ತಗೊಂಡು ವಿಶೇಷವಾಗಿ ಸಿತ್ತನ್ನ ವಾಸಲ್ ಇದ್ರ ಬಗ್ಗೆ ಬರೆದಿದ್ದಾರೆ. ಆದರೆ ನೀವು ನಮ್ಮ ಕನ್ನಡ ವಿದ್ವಾಂಸರು ಇದನ್ನು ಮಾಡಬೇಕು, ವ್ಯಾಕರಣಗಾರರು ಮಾಡಬೇಕು, ತಮಿಳರು ಬರಬೇಕು. ಇದು ತಮಿಳು ಕನ್ನಡ ಅಂತಕ್ಕಂಥದ್ದಲ್ಲ. ಇದು ಎಲ್ಲ ದ್ರಾವಿಡ ಭಾಷೆಗಳು ಹೆಂಗೆ ವಿಕಾಸ ಆದವು, ಯಾಕೆ ಬೇರೆ ಆದವು ಅಂತಕ್ಕಂಥ ಒಂದು ಗುಟ್ಟನ್ನು ಹೊಡಿತಕ್ಕಂಥ ಒಂದು ವಿಧಾನ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೋಡಿಬಿಟ್ರೆ 2ನೇ ವಿಭಕ್ತಿ ಪ್ರತ್ಯಯ ಮತ್ತು 4ನೇ ವಿಭಕ್ತಿ ಪ್ರತ್ಯಯಗಳು ಸಂಗಮ ಸಾಹಿತ್ಯದಲ್ಲಿ ಬಳಕೆಯಾಗಿರೋವು ಯಾವನು ತಮಿಳು ಬ್ರಾಹ್ಮಿನಲ್ಲಿ ಬಳಕೆಯಾಗಿಲ್ಲ. 2ನೇ ಮತ್ತು ವಿಶೇಷವಾಗಿ 4ನೇ ವಿಭಕ್ತಿ ಪ್ರತ್ಯಯ ಮತ್ತು 2ನೇ ವಿಭಕ್ತಿ ಪ್ರತ್ಯಯ ಅಂದರೆ 7ನೇ ವಿಭಕ್ತಿ ಪ್ರತ್ಯಯ ನಿಮ್ಮ ತಮಿಳು ಬ್ರಾಹ್ಮಿನಲ್ಲಿ ಕನ್ನಡದು ಕಾಣಿಸ್ಕೊಳ್ತಾ ಇದ್ದಾವೆ. ನಮ್ಮ ಕನ್ನಡ ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ ತಮಿಳು ಹೇಳಿದ ತಕ್ಷಣ ಅದನ್ನು ಒಪ್ಕೊಳ್ತಾರೆ. ನಾವು ಪ್ರಶ್ನೆ ಮಾಡಲ್ಲ, ಯಾಕೆ ನಿಮ್ಮ ಸಂಗಮ ಸಾಹಿತ್ಯದಲ್ಲಿ ಶಿಲಾಶಾಸನಗಳಲ್ಲಿ ಇಲ್ಲದೆ ಇರತಕ್ಕಂಥದ್ದು ಯಾಕೆ ಬಂತು ಅಂತ. ನಾವು ಸಿತ್ತನ್ನ ವಾಸಲ್ಲು ಅಥವಾ ಬೇರೆ ಇನ್ನೇನು ಮಂಗಳಮು ಪುಗಳೂರು ಯಾವುದೋ ನೋಡಿದರೆ ಅಲ್ಲಿ ಊರ ಕೆ ಅಂತ ಅವನಿಗೆ ಕುಮಣಕೆ ಅಂತ ಬರುತ್ತೆ. ತಮಿಳಿನಲ್ಲಿ ಕು ಇದೆ, ಕನ್ನಡದಲ್ಲಿ ಕು ಕೆ 2 ಇದ್ದಾವೆ. ನಾವು ಅದಕ್ಕೂ ಇದಕ್ಕೂ ಮನೆಗೆ ಹೊರಗೆ ಅಂತೀವಿ. ಅಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಕೆ ಮತ್ತು ಕು ಇದ್ದಾವೆ. ಅಂದರೆ ಮೂಲ ದ್ರಾವಿಡ ಭಾಷೆಯಲ್ಲಿ ಕೆ ಕು 2 ಇದ್ದವು. ತಮಿಳು ಕೇನ ಕಳ್ಕೊಂಡಿದೆ ಅಂತ ಹೇಳ್ಬೋದು. ಅದು ತೆಲುಗಲ್ಲಿ ಉಳ್ಕೊಂಡಿದೆ, ಅದು ಬೇರೆ ರೂಪದಲ್ಲಿ ಉಳ್ಕೊಂಡಿದೆ. ಕೆ ಮತ್ತು ಕು 2 ಉಳ್ಕೊಂಡಿದ್ದಾವೆ. ಆದ್ದರಿಂದ ತಮಿಳು ಬ್ರಾಹ್ಮೆ ಬಗ್ಗೆ ಮತ್ತು ಅದರ ಭಾಷೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇಡೀ ದ್ರಾವಿಡ ಭಾಷೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅರ್ಥ. ಇನ್ನು ತಾವು ಕೇಳಿದಂಗೆ ತಮಿಳು ಪ್ರಾಚೀನತೆಯಲ್ಲಿ ಮೊದಲನೇದು ತೊಲ್ಕಾಪಿಯಂ ಬಗ್ಗೆ ನಾನು ಹೇಳಿದೆ. ತೊಲ್ಕಾಪಿಯಂ ಬಗ್ಗೆ 1975-78ರಲ್ಲೇ BGL ಸ್ವಾಮಿಯವರು ಅದ್ಭುತವಾದಂಥ ಒಂದು ಲೇಖನವನ್ನು ಬರೆದಿದ್ದಾರೆ. ಅವರು ತುಂಬ ಚೆನ್ನಾಗೂ ಬರೆದಿದ್ದಾರೆ, ಭಾಳ ವಿದ್ವತ್ತು ಲೇಖನ. ಆದರೆ BGL ಸ್ವಾಮಿನವರು ಅದನ್ನು ದೇಶ ಭಾಷೆಗಳಿಗೆ ಬರೀಲಿಲ್ಲ, ಅನುವಾದಿಸಲಿಲ್ಲ. ದೇಶ ಭಾಷೆಯವರು ಅದನ್ನು ಗಮನಿಸಲಿಲ್ಲ. ಆದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ ಇಂಗ್ಲೀಷ್ ಹೌದೌದು ಅವರು ಅದ್ಭುತವಾಗಿ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಅದರಲ್ಲಿ ಒಳ್ಳೊಳ್ಳೆ ಅಂಶಗಳು ಕೊಟ್ಟಿದ್ದಾರೆ, ಭಾಳ ಐತಿಹಾಸಿಕವಾದಂಥ ಪ್ರೂಫ್ಗಳು ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಏನು ಒಂದು ತೊಂದರೆ ಅಂತ ಹೇಳಿದ್ರೆ, ಅವರು ತಮಿಳು ತಲೆಗಳ ನಡುವೆ ಪುಸ್ತಕ ಬರೆದ ಮೇಲೆ ಜನರಲ್ಲಿರ್ತಕ್ಕಂಥ ಲಘು ಹಾಸ್ಯ ಧಾಟಿಯನ್ನು ತಗೊಂಡ್ರೆ ಹೊರತಾಗಿ ಅವರು ಮಾಡಿದಂತಹ ಮೂಲ ಸಂಶೋಧನೆ ಜನದ ಕಣ್ಣಿಗೆ ಕಾಣಲಿಲ್ಲ, ಅದು ಕನ್ನಡದಲ್ಲಿ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಈ ಸಂಗಮ ಸಾಹಿತ್ಯದ ಬಗ್ಗೆ
ಮಾತಾಡೋದಕ್ಕೆ ಬೇಕಾದಷ್ಟಿದೆ. ಬೇಕಾದಷ್ಟು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಮಾತಾಡಿ ಅದನ್ನು ನಾನು ನನ್ನ ಪುಸ್ತಕದಲ್ಲೂ ತೋರಿಸ್ಕೊಟ್ಟಿದ್ದೀನಿ. ಅದು 8-9ನೇ ಶತಮಾನದಲ್ಲಿ ಆಸ್ಥಾನ ಕವಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಕವನಗಳೇ ಹೊರತಾಗಿ ಅಲ್ಲ ಅಂತ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಶಾ ಶೆಟ್ಟರು ಒಂದು ದೊಡ್ಡ ದೋಷಪೂರಿತವಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ತೊಲ್ಕಾಪಿಯಂ ಹಾಕಿದ ಮಾರ್ಗದಲ್ಲಿ ಪಾಣಾರರು ಸಮೃದ್ಧವಾದ ಕಾವ್ಯ ರಚನೆ ಮಾಡಿದರು ಅಂತ ಹೇಳ್ತಾರೆ. ಇದು ಜಗತ್ತಲ್ಲಿ ಎಲ್ಲಿ ನಡೆದೇ ಇರತಕ್ಕಂಥ ಕಥೆ. ಡ್ರೋನನ್ನು ಕಂಡುಹಿಡಿಯೋಕ್ಕೆ ಮುಂಚೆ ಡ್ರೋನ್ ರೂಲ್ಸ್ ಮಾಡಿದರು, ಕೋವಿಡ್-19 ಬರೋಕ್ಕಿಂತ ಮುಂಚೆ ಕೋವಿಡ್ ರೂಲ್ಸ್ ಮಾಡಿದ್ರು ಅಂತ ಹೇಳ್ತಕ್ಕಂಥ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ. ಬರುವುದು ಕಾವ್ಯ ಬಂದ್ಮೇಲೆ. ಹೌದು, ಯಾವ ಭಾಷೆ ಇದ್ರೇನೆ ಗ್ರಾಮ. ಹೌದು. ಈಗ ಬಾಡಿಗೆ ತಾಯಂತ್ರ ಬಗ್ಗೆ ಕಾನೂನು ಯಾವಾಗ ಬರುತ್ತೆ? ಆ ಟೆಕ್ನಾಲಜಿ ಬರಬೇಕು ನಮಗೆ, ಆವಾಗ ಬಾಡಿಗೆ ತಾಯಂತ್ರ ಬಗ್ಗೆ ಕಾನೂನು ಬರ್ತವೆ. ಆದರೆ ಶಾ ಶೆಟ್ಟರು ಎಂಥ ಗುರುತರವಾದಂಥ ತಪ್ಪು ದೋಷವನ್ನು ಮಾಡಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ತೊಲ್ಕಾಪಿಯಂ ಹಾಕಿಕೊಟ್ಟ ಮಾರ್ಗದಲ್ಲಿ ಸಮೃದ್ಧವಾದ ರಚನೆಯನ್ನು ಪಾಣಾರರು ಮಾಡಿದ್ರು ಅಂತ ಹೇಳ್ತಾರೆ. ಇದರಲ್ಲಿ CN ರಾಮಚಂದ್ರ ಅವರು ಈ ಪುಸ್ತಕವನ್ನು ವಿಮರ್ಶೆ ಮಾಡಿದ್ರು. ಪ್ರಜಾವಾಣಿಯವರು ದೊಡ್ಡ ಪುಟ ತುಂಬ ಹಾಕಿದ್ರು. ಅವರು ಇಂಥ ಸೂಕ್ಷ್ಮವಾದ ಅಂಶಗಳನ್ನ ಒಂದೂ ಎತ್ತಲಿಲ್ಲ ಅವರು. ಅವು ಏನಾಗ್ಬಿಡ್ತು, ಈಗ ಶಾ ಶೆಟ್ಟರ ಪುಸ್ತಕವನ್ನು ಚರ್ಚಾತೀತವಾಗಿಬಿಡ್ತು. ಅದಾದ ಆ ಕಾರಣಕ್ಕಾಗಿ ನಾನು ನನ್ನ ಪುಸ್ತಕವನ್ನು ಬರೆದೆ. ಚರ್ಚೆಯ ಅಂಶಗಳನ್ನ ಅವರು ನೋಡ್ತಾ ಇಲ್ಲ ಅಂತ. ನೆಕ್ಸ್ಟ್ ಅವ್ರದಲ್ಲಿ ಇನ್ನೊಂದು ತೊಂದರೆ ಏನು ಅಂದರೆ ಹೇಳ್ಬೋದಾ, ಸಂಗಮ ಸಾಹಿತ್ಯಕ್ಕೆ ಬರ್ತೀನಿ ನಾನು. ಸಂಗಮ ಸಾಹಿತ್ಯ 9ನೇ ಶತಮಾನ 8 ಅಥವಾ 9 ಇರಯ್ಯನಾರ ಹಕ್ಪೊರಳು ಅಂತ ಒಂದು ಪುಸ್ತಕ ಇದೆ. ಅದಕ್ಕೊಬ್ಬನು ವ್ಯಾಖ್ಯಾನ ಬರ್ತಾರೆ ನಕ್ಕೀರಾರ್ ಅಂತ. ಆತ ಮೊದಲನೇ ಬಾರಿಗೆ 3 ಸಂಗಮಗಳಿದ್ವು. ಮೊದಲನೇ ಸಂಗಮ 4449 ವರ್ಷ ಇತ್ತು. ಅದನ್ನು 85 ತಮಿಳು ರಾಜರು ಪೋಷಣೆ ಮಾಡಿದರು ಅಂತ ಹೇಳ್ತಾನೆ. ಅದಾದಮೇಲೆ 2ನೇ ಸಂಗಮ ಬಂತು, ಅದು ಕಪಡಾಪುರಂಬರಲ್ಲಿ ಬಂತು. ಆ ಸಂಗಮ ಸಾಹಿತ್ಯ ಬಂದಿರತಕ್ಕಂಥದ್ರಲ್ಲಿ ತೊಲ್ಕಾಪಿಯಮ್ ಮತ್ತು 12,000 ಸೂತ್ರಗಳು ಇದ್ದಂಥ ಅಗತ್ಯಮ್ ಅಂತ ಇದ್ವು. ಕಡಲ್ ಕೋಲ್ಡ್ ಅಂದರೆ ಕಡಲ್ ಕಿತ್ಕೊಳ್ತಕ್ಕಂಥದ್ದು. ಕಡಲ್ ಕಿತ್ಕೊಂಡಿರೋದ್ರಿಂದ ಎಲ್ಲ ಮುಳುಗೋಗಿ ಸಾಹಿತ್ಯ ನಷ್ಟ ಆಯಿತು ಅಂತ ಹೇಳ್ತಾನೆ. ಇದನ್ನು ಶಾ ಶೆಟ್ಟರು ಬರೀತಾರೆ, ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಇದರಲ್ಲಿ ಭಾಳ ಸುಲಭವಾದಂಥ ವಿಶ್ಲೇಷಣೆ ಸಿಕ್ಕುತ್ತೆ. ಪಾಣಾರರದು ಕಂಠಸ್ಥ ಸಂಪ್ರದಾಯ ಅಂದರೆ ಕೊರಳಿಂದ ಹಾಡಿಕೊಂಡು ಮುಂದುವರಿಸಿದ್ರು ಅಂತ ಹೇಳ್ತಾರೆ ಶೆಟ್ಟರು. ಮತ್ತು ತಮಿಳು ವಿದ್ವಾಂಸರು ಹೇಳಿದ್ದನ್ನು ಅವರು ಯಾವುದೇ ಪ್ರಶ್ನೆ ಇಲ್ಲದೆ ಒಪ್ತಾರೆ. ನನ್ನ ತಕರಾರು ಇಲ್ಲಿಂದ ಪ್ರಾರಂಭ. ಈಗ ಸಾಮಾನ್ಯ ಶಕೆ 3ನೇ ಶತಮಾನದಿಂದ ಸಾಮಾನ್ಯ ಶಕೆ ಪೂರ್ವ 3ನೇ ಶತಮಾನದಿಂದ ಅಂದರೆ ನಾವು BC ಅಂತೀವಿ 3ರಿಂದ ಸಾಮಾನ್ಯ ಶಕೆ 3ನೇ ಶತಮಾನದಲ್ಲಿರ್ತಕ್ಕಂಥ 600 ವರ್ಷಗಳಲ್ಲಿ ಪಾಣಾರರು 473 ಜನ ಪಾಣಾರರಿದ್ದಾರೆ ನಮ್ಮ ಸಂಗಮ ಸಾಹಿತ್ಯದಲ್ಲಿ. ಅದರಲ್ಲಿ 8 ಕಟ್ಟಿದ್ದಾವೆ, 8 ತೊಕ್ಕೈ ಮತ್ತು 10 ಪಾಠ ಅಂತ. 8 ತೊಕ್ಕೈನಲ್ಲಿ 2 ಭಾಗ ಇದ್ದಾವೆ, ಅಹಂ ಮತ್ತು ಪುರಂ ಅಂತ. ಅಹಂ ಅಂತಕ್ಕಂಥದ್ದು ಒಂದು ರೀತಿ ಜಾನಪದವಾದಂಥ ಪ್ರೇಮ ಕಾಮ ಬೇಟ ಕೂಟದಂಥ ಹಾಡುಗಳು. ಉಳಿದಿದ್ದು ಪುರ ಅಂತಕ್ಕಂಥದ್ದು ಚಾರಿತ್ರಿಕ ಅಂಶ. ಅದರಲ್ಲಿ 2 ಇದ್ದಾವೆ. ಒಂದು ಪುರನಾನೂರು ಅಂದರೆ ಪುರ ಅಂದರೆ ಹೊರಗಡೆ ಅಂತ, ನಾವು ಪುರ ಹೊರಗೆ ಅಂತಕ್ಕಂಥದ್ರದ್ದು ಇನ್ನೊಂದು ರೂಪ ಪುರನಾನೂರು, ಇನ್ನೊಂದು 10 10 ಅಂತ. ಈ ಪುರನಾನೂರಿನಲ್ಲಿರ್ತಕ್ಕಂಥವ್ರು ಮತ್ತು ಒಟ್ಟು ಕಟ್ಟಿನಲ್ಲಿ 473 ಕವಿಗಳು ಅಂದರೆ ಶೆಟ್ಟರಾಗಲಿ ತಮಿಳರಾಗಲಿ ಅವ್ರನ್ನ ಅಲೆಮಾರಿ ಪಾಣಾರರು ಕಂಠಸ್ಥ ಸಂಪ್ರದಾಯದವರು ಅಂತ ಹೇಳ್ತಾರೆ. ಆದರೆ ಅದನ್ನು ವಿಶ್ಲೇಷಣೆ ಮಾಡಿ ನೋಡಿದರೆ ನಾನು ನಿಮಗೆ ಒಂದು ಭಾಳ ಕುತೂಹಲಕರವಾದಂಥ ಸ್ವಾರಸ್ಯಕರವಾದ ವಿಚಾರ ಹೇಳ್ತೀನಿ. ಅದರಲ್ಲಿ ಇರ್ತಕ್ಕಂಥ 473 ಪಾಣಾರರಲ್ಲಿ 37 ಜನ ಹೆಂಗಸರಿದ್ದಾರೆ. 35 ಜನ ಹೆಂಗಸರಲ್ಲಿ ಅವುಗಳಿಗೆ ಯಾರು ಯಾವ ಹಾಡನ್ನು ಬರೆದ್ರು ಅಂತಕ್ಕಂಥದ್ದು ಹಾಡುಗಳಲ್ಲಿ ಎಲ್ಲೂ ಇಲ್ಲ. ಯಾವ ರಾಜರನ್ನು ಕುರಿತಾಗಿ ಇಲ್ಲ. ನಂತರದಲ್ಲಿ ಸಂಗ್ರಹ ಮಾಡತಕ್ಕಂಥವರು ಪ್ರತೀಕಂ ಅಂದರೆ ಫೂಟ್ ನೋಟ್ ಹೆಡ್ಡಿಂಗನ್ನು ಬರೆದ್ರು. ಆ ಪದಿಗಂಗಳಲ್ಲಿ ಯಾವ ರಾಜ ಯಾರು ಹಾಡಿದ್ರು ಅಂತ ಹೇಳ್ತಾರೆ ಹೊರತಾಗಿ ಹಾಡುಗಳ ಮೂಲಕ ನಾವು ಏನು ಗೊತ್ತಾಗಲ್ಲ. ಇವನ್ನ ಕಾಲಾನಂತರದಲ್ಲಿ ಬರೆದ್ರು. ಇದರಲ್ಲಿ ಒಂದು ಸಮಸ್ಯೆ ಏನಂದರೆ ಕ್ರಿಸ್ತಪೂರ್ವ ಅಂದರೆ ಸಾಮಾನ್ಯ ಶಕೆ ಪೂರ್ವ 300 ವರ್ಷದ ಹಿಂದೆ ಇದ್ದಂಥ ಒಬ್ಬ ರಾಜ ಅವನ ಬಗ್ಗೆ ಒಬ್ಬ ಪಾಣಾರ ಕುರಿತು ಹಾಡ್ತಾನೆ. ಅದು ಅವನು ಜಾನಪದ ಭಿಕ್ಷೆ ಬೇಡ್ತಕ್ಕಂಥ ಪಾಣಾರ. ಆ ಪಾಣಾರನ ಹಾಡನ್ನು ಅವನ ರಾಜ ಸತ್ತ ಮೇಲೆ ಇವನು ವಂಶ ಸತ್ತ ಮೇಲೆ ಉಳಿಸಿಕೊಂಡು ಇನ್ನೂ 600 ವರ್ಷ ಪುಲವರರು ಅಂತಕ್ಕಂಥ ವಿದ್ವಾಂಸರು ಸಾಮಾನ್ಯ ಶಕೆ 4ನೇ ಶತಮಾನದಲ್ಲಿ ಬರೆದ್ರು. ಅಂದರೆ 600 ವರ್ಷ ಅದೇ ಹಾಡನ್ನು ಅದೇ ರಾಜನ ಉಳಿಸ್ಕೊಂಡು ಬಂದಂತಕ್ಕಂಥದ್ದು ಸಲ್ಲದು. ಎರಡನೇದಾಗಿ ಯಾವುದೇ ಜಾನಪದ ಸಾಹಿತ್ಯದಲ್ಲಿ ಯಾವುದೇ ಜಾನಪದ ಕವಿ ತನ್ನ ಅಂಕಿತವನ್ನು ಹಾಕೋದಿಲ್ಲ. ಅದು ಜಗತ್ತಿನಲ್ಲಿ ಎಲ್ಲಿ ನಡೆದು ಇಲ್ಲ. ಈ ಮಲೆ ಮಹದೇಶ್ವರ ಕಾವ್ಯ ಅಂತ ಐಡೆಂಟಿಟಿ ಇಲ್ಲದೆ ಇರೋದೇ ಹೌದು ಜಾನಪದದ ವಿಶೇಷ. ನೀನು ಅಂಕಿತ ಹಾಕಿದರೆ ಅದು ಜಾನಪದ ಅಲ್ಲ. ಅದು ಅದಕ್ಕೆ ಲೇಖಕ ಗೊತ್ತಾಗ್ತಾನೆ. ಶಾ ಶೆಟ್ಟರು ಇವನ್ನೆಲ್ಲ ಮರಿತಾರೆ, ಸಮೃದ್ಧ ಸಾಹಿತ್ಯ ಸೃಷ್ಟಿ ಮಾಡ್ದಂತಾರೆ. ಈಗ ಪಾಣಾರರ ಬಗ್ಗೆ ಬರ್ತೀನಿ. ಈ 473 ಪಾಣಾರರಲ್ಲಿ 161 ಜನ ಬ್ರಾಹ್ಮಣರಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. 28 ಜನ ರಾಜರಿದ್ದಾರೆ, 25 ಜನ ವ್ಯಾಪಾರಿಗಳಿದ್ದಾರೆ, 7 ಜನ ಆಚಾರ್ಯರಿದ್ದಾರೆ. ಇವನ್ನೆಲ್ಲ ನಾವು ಒಟ್ಟಿಗೆ ನೋಡಿಬಿಟ್ರೆ ರಾಜನಾಗಲಿ ವ್ಯಾಪಾರಿಯಾಗಲಿ ಅವನು ಊರಿಂದ ಊರಿಗೆ ಹೋಗಿ ಭಿಕ್ಷೆ ಬಾಡಿ ಹಾಡ್ತಕ್ಕಂಥವನಲ್ಲ ಅವನು.
ನಾವು ಅದನ್ನು ಖಂಡಿತವಾಗಿಯೂ ಗಮನಿಸಬೇಕಾದಂಥ ಅಂಶ. ಅದರಲ್ಲಿ ಹೆಸರುಗಳು ಕೇಳಿಬಿಟ್ರೆ ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಆ ಹೆಸರುಗಳು ಇದಾವಲ್ಲ, ಆ ಪಾಣಾರರ ಹಾಡುಗಳ ಹೆಸರುಗಳಲ್ಲಿ ಸುಮಾರು 91 ಹೆಸರುಗಳು ಹಾಡಿನೊಳಗಡೆ ಇರ್ತಕ್ಕಂತಹ ಒಂದು ಶಬ್ದವನ್ನು ತೆಗೆದು ಮಾಡಿದ್ದಾರೆ. ಉದಾಹರಣೆಗೆ ಒಂದು ಹಾಡಿನಲ್ಲಿ ಕೆಂಪು ಲಪ್ಪೆಯ ನೀರಾರ ಅಂತ ಹೇಳ್ತಾರೆ, ಅಂದರೆ ಕೆಂಪು ಮಣ್ಣಿನ ನೀರಿನವನು ಅಂತ. ಅದರ ಹಾಡೊಳಗಡೆ ಒಬ್ಬ ತಲೈವಿ ಅಂದರೆ ನಾಯಕಿ ತಲೈವನಿಗೆ ಹೇಳ್ತಾಳೆ, ಮಳೆ ಬಂದಾಗ ನೀರು ಮಣ್ಣು ಕರಗೋ ರೀತಿ ನಾನು ನೀನು ಒಂದೇ ಅಂತ. ಅದರಲ್ಲಿ ಕಂಪು ಲಪ್ಪಿಯ ನೀರಾರ ಅಂತ ಬರುತ್ತೆ. ಆ ಹಾಡು ಬರೆದವನು ಕಂಪು ಲಪ್ಪಿಯ ನೀರಾರ ಅಂತ ಕರೀತಾರೆ. ಇನ್ನೊಂದು ಕಡೆ ಒಂದು ಹಾಡು ಬರುತ್ತೆ, ಅಳಿಲು ಆಡ್ತಕ್ಕಂಥ ಮನೆಯ ಮುಂದಿನವನೇ ನೀನು ಅಂತ ಹೇಳ್ತಾರೆ. ಅಣಿಲ್ ನಾಡು ಮುಂದಿಲ್ಲಾರಂತ, ಇಲ್ ಆರಂತ, ಮುಂದೆ ಇರ್ತಕ್ಕಂಥವನಂತ. ಆ ಹಾಡನ್ನು ಬರೆದವನು ಅಳಿಲ್ ಮುಂದೇಳಬಾರಂತ ಕರೀತಾರೆ. ಇನ್ನೊಂದು ಕಡೆ ಓರೆಳುವನಾರಂತ, ಒಂದು ಏರ್ ಅಂತ ಹೇಳಿದ್ರೆ ಮಡಿಕೆ, ನಮ್ದು ಏನು ಹೇಳ್ತೀವಲ್ಲ ಹೊಡಿತೀವಲ್ಲ, ಉಳ್ತಕ್ಕಂಥ ನೇಗಿಲು, ಒಂದು ನೇಗಿಲವನಂತ ಹೇಳಿದ್ರೆ ಅದು ಹಾಡಲ್ಲಿರ್ತಕ್ಕಂಥ ಒಂದು ಪದ. ಹೀಗೆ 91 ಹಾಡುಗಳನ್ನು ಲೇಖಕರನ್ನ ಒಳಗಡೆ ಇರತಕ್ಕಂಥ ಹಾಡುಗಳ ಹೆಸರಲ್ಲಿ ಬರೆದಿದ್ದಾರೆ. ಇವನ್ನೆಲ್ಲ ಗಮನಿಸಿದಂತಹ ಜೂಲಿಯನ್ ವಿಲ್ಸನ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ವಿದ್ವಾಂಸ ಇದ್ದ. ಆತ 19ನೇ ಶತಮಾನದಲ್ಲೇ ಇದು ಖೋಟಾ ಸಾಹಿತ್ಯ ಅಂತ ಹೇಳಿದ್ದ. ಸಂಗಮ್, ಹೌದು, ಸಂಗಮ್ ಸಾಹಿತ್ಯ ನಂತರ ಕಾಲದಲ್ಲಿ ಬರೆದಿರ್ತಕ್ಕಂಥ ಖೋಟಾ ಸಾಹಿತ್ಯ ಇದು ಅಂತ ಜೂಲಿಯನ್ ವಿಲ್ಸನ್ ಹೇಳಿದ್ದ. ಸರಿಯಾಗಿ 100 ವರ್ಷದಿಂದ ಶಿವರಾಜ್ ಪಿಳ್ಳಿಯವರು ಸಂಗಮ್ ಸಾಹಿತ್ಯದ ಬಗ್ಗೆ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಅವರು ತಮಿಳು ವಿದ್ವಾಂಸರು, ಅವರಲ್ಲಿ ವಿದ್ವತ್ತು ಇದೆ, ಆಮೇಲೆ ಸಾಕಷ್ಟು ನಿಷ್ಪಕ್ಷಪಾತವೂ ಇದೆ. ಅವರು ಎಲ್ಲವೂ ತಮಿಳಿನ ಶ್ರೇಷ್ಠ ಅಂತಲೂ ಹೇಳಲ್ಲ. 100 ವರ್ಷದಿಂದ ಕರೆಕ್ಟಾಗಿ ಬರೆದಿದ್ದಾರೆ. ಅವರು ಇಂಥ ಕೊಟ್ಟಿ ಸಾಹಿತ್ಯವನ್ನು ದೊಡ್ಡ ಮಟ್ಟದಲ್ಲಿ ಸಾಹಿತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಎಲ್ಲವನ್ನು ಕೂಡಿ ನೋಡಿದರೆ ಸಾಧ್ಯ ಇದೆ ಅಂತ ತೋರಿಸ್ಬೋದು. ಇದು ಉದಾಹರಣೆಗೆ ತಮಿಳಿಗೆ ಶಾಸ್ತ್ರೀಯ ಸ್ಥಾನ ಬರಬೇಕು ಅಂತ ಹೇಳ್ತಕ್ಕಂಥ ಜಾರ್ಜ್ ಹಾರ್ಟ್ ಅವರು ತಮಿಳಿನ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಮಾಡಿದ್ದಾರೆ. ಜಾರ್ಜ್ ಹಾರ್ಟುಗೆ ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ, ಈ ಹಾಡನ್ನು ಬರೆದಂಥ ಪಾಣಾರರು ಅಲೆಮಾರಿಗಳ ವಿದ್ಯಾವಂತರ ಅಂತ. ನಿಮಗೆ ಭಾಳ ಆಶ್ಚರ್ಯಕ್ಕೆ ಅನ್ನಿಸ್ಬೋದು. ಜಾರ್ಜ್ ಹಾರ್ಟು ಹೇಳ್ತಾರೆ, ಆ ಪಾಣಾರರು ಮೂಲತಃ ಜಾನಪದ ಗಾಯಕರಾಗಿದ್ದರು. ಆ ಜಾನಪದ ಗಾಯಕರು ಊರೂರು ಬೇಡ್ಕೊಂಡು ಅಲಿತಾ ಇದ್ದರು. ನಂತರ ಕಾಲದಲ್ಲಿ ವಿದ್ಯಾವಂತರು ತಮ್ಮದೇ ಆದಂಥ ತಂತ್ರ ಮತ್ತು ವಿಷಯಗಳಿಗೆ ಪಾಣಾರರ ಒಂದು ಮಾದರಿಯನ್ನು ವಶಪಡಿಸ್ಕೊಂಡ್ರು. ಆದ್ದರಿಂದ ಈಗಿರ್ತಕ್ಕಂಥ ಸಂಗಮ ಹಾಡುಗಳನ್ನ ಬರೆದಂಥವರು ಪಾಣಾರರು ಅಲ್ಲ, ಅವರು ವಿದ್ಯಾವಂತರ ಸುಶಿಕ್ಷಿತ ವರ್ಗ ಅಂತ ಹೇಳ್ತಾರೆ. ಅದೇ ವೇಳೆಗೆ ಜಾರ್ಜ್ ಹಾರ್ಟು ತಮಿಳಿಗೆ ಪ್ರಾಚೀನತೆ ಇದೆ ಅಂತೇಳಿ ಪತ್ರ ಬರೀತಾರೆ. ಇದನ್ನು ನಾವು ಯಾಕೆ ಹೌದೌದು, ಒಂದಕ್ಕೊಂದು ತದ್ವಿರುದ್ಧವಾದಂಥ ವಿಚಾರಗಳು ಇವು. ತಮಿಳಿಗೆ ಅವರು ಬರೆದ ತಕ್ಷಣ ನಾವೇನು ಮಾಡ್ತೀವಿ, ಜಾರ್ಜ್ ಹಾರ್ಟು ಭಾಳ ಪ್ರಸಿದ್ಧರು, ಅವ್ರು ಹೇಳಿದ್ದಾರೆ ಅಂತ ಹೇಳ್ತೀವಿ ಹೊರತು ನಾವು ಮೂಲವನ್ನು ನೋಡೋದಿಲ್ಲ. ಜಾರ್ಜ್ ಹಾರ್ಟಿನ ಇದರಲ್ಲಿ ಒಂದು ದೊಡ್ಡ ವೈರುಧ್ಯ ಬರುತ್ತೆ. ಯಾಕೆಂದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಜಾನಪದ ಗಾಯಕರಾದಂತಹ ಪಾಣಾರರು ಮತ್ತು ಅವರ ತಂತ್ರವನ್ನು ಬಳಸಿ ಸಂಗಮ್ ಸಾಹಿತ್ಯವನ್ನು ಬರೆದಂತಹ ಸೂಚಿಕಲ್ಲಿ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು ಅಂತಾಗುತ್ತೆ. ಹೌದು, ಈ ಸ್ಪರ್ಧೆ ಇರೋಕ್ಕೆ ಎಲ್ಲಿ ಕುರುಹುಗಳು ಸಿಗೋದಿಲ್ಲ. ಆಮೇಲೆ ಈ ಸಂಗಮ್ ಅದು ಕೂಡ ಒಂದು ಹೈಪೋಥಿಸಿಸ್ ಅಷ್ಟೇ, ಅದು ಯಾವುದು ಹೌದೌದು ಹೈಪೋಥಿಸಿಸ್ ಅಷ್ಟೇ. ಆದರೆ ನಾವು ಇಲ್ಲ ನಾವು ಸಂಗಮ್ ಸಾಹಿತ್ಯ ಇರೋದು ನಮಗೆ 9ನೇ ಶತಮಾನಕ್ಕೆ ಮುಂಚೆ ಗೊತ್ತಾಗಲ್ಲ. ಸಂಗಮ್ ಸಾಹಿತ್ಯ ಇದ್ದಿದ್ದಕ್ಕೆ ಯಾವ ಕುರುಹುಗಳು ಇಲ್ಲ. ಆಮೇಲೆ ಇನ್ನೊಂದು ಒಂದು ಸಣ್ಣ ಆಸಕ್ತಿ ಮತ್ತು ಕುತೂಹಲ ಇದೆ, ಯಾಕೆ ಕನ್ನಡದ ವಿದ್ವಾಂಸರು, ಇದು ಬರೀ ಶಟ್ರ ಸಮಸ್ಯೆ ಮಾತ್ರ ಅಲ್ಲ, ಒಟ್ಟು ಕನ್ನಡದ ವಿದ್ವತ್ವಲಯದ ಪ್ರಾಬ್ಲಮ್ ಅನಿಸ್ತದೆ ನನಗೆ. ಯಾವುದನ್ನ ತಮಿಳು ವಿದ್ವಾಂಸರು ತಮಿಳು ವಿದ್ವಾಂಸರು ಅದನ್ನ ತಾವು ಒಂದು ಪಟ್ಟು ಹಿಡಿದು ಎಸ್ಟಾಬ್ಲಿಷ್ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ, ದಾಖಲಿಸ್ತಾರೆ, ಅದನ್ನ ವಾದ ಮಾಡ್ತಾರೆ, ಗೆಲ್ತಾರೆ ಅಥವಾ ಗೆಲ್ಲುವ ಹಾಗೆ ನೋಡ್ಕೋತಾರೆ. ಅದಕ್ಕೆ ಕೌಂಟರ್ ಮಾಡುವ ಒಂದು ಸಿಸ್ಟಮೆಟಿಕ್ ಆದ, ಅಂದ್ರೆ ಇದು ಆಕ್ಚುಲಿ ಇಲ್ಲದೆ ಇರೋರು ಇದ್ದದ್ದನ್ನ ಹೇಳ್ಕೊಂಡಂಗೆ, ಇದ್ದವರು ಸುಮ್ಮನೆ ಕುಂತಂಗೆ. ಈ ಸುಮ್ಮನೆ ಕೂಡುವ ರೋಗ ಯಾಕೆ ಅಂತ ಇದಕ್ಕೆ 2 ವಿಚಾರ ಇದೆ. ನಾವು ಏನಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ಚಂಪಾ ಜೋಶಿ ಅವರು ಶಿಲಪ್ಪದಿಕಾರಮ್ಮು 2ನೇ ಶತಮಾನ ಅಂತ ಒಂದು ಪ್ರಸಿದ್ಧವಾದಂಥ ಕೋಟಿ ಪ್ರೂಫ್ ಇದೆ. ಗಜಬಾಹು ಪ್ರಕರಣ ಅಂತೇಳಿ, ಕಚವಾಕು ಪ್ರಕರಣ ಅಂತಾರೆ. ಅದನ್ನು ದೀರ್ಘವಾಗಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ನಾವು ಮಾಡ್ತಕ್ಕಂಥ ಚರ್ಚೆ ಹಲವು ಸರಣಿನಲ್ಲಿ ಹಲವು ಕಂತುಗಳಲ್ಲಿ ಬರ್ತಕ್ಕಷ್ಟು ಗಹನವಾದಂಥ ವಿಚಾರ. ಯಾಕಂದರೆ ಇದು ಇತಿಹಾಸ, ಸಂಸ್ಕೃತಿ, ಭಾಷೆ, ಲಿಪಿ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಭಾಳ ಇಡೀ ಒಂದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರೋದ್ರಿಂದ ನಾವು 1 ಗಂಟೆ 2 ಗಂಟೆಯಲ್ಲಿ ಮಾಡ್ತಕ್ಕಂಥದ್ದು ಅಸಾಧ್ಯ. ಆದರೂ ಹೇಳ್ತೀನಿ, ಈಗ ತಮಿಳರು ಒಂದು ದೊಡ್ಡ ಕೋಟೆಯನ್ನು ಕಟ್ಟಿದ್ದಾರೆ. ಆ ಕೋಟೆಯಲ್ಲಿ ಪ್ರತಿಯೊಂದು ಸಾಹಿತ್ಯದ ಒಂದು ಕಾಲವನ್ನು ತೀರ್ಮಾನ ಮಾಡಿ ಅದಕ್ಕೆ ಬೀಗ ಜಡಿದು ಸೀಲ್ ಹಾಕಿಬಿಟ್ಟಿದ್ದಾರೆ. ಆ ಬೀಗವನ್ನು ಒಡೆದು ನೀವು ಬೇರೆ ಕಾಲಕ್ಕೆ ಹಾಕಕ್ಕೆ ಸಾಧ್ಯವೇ ಇಲ್ಲ.
ತಮಿಳಿನಲ್ಲಿ ಭಾಳ ಪ್ರಸಿದ್ಧವಾದಂಥ ಸಂಗಮ ಸಾಹಿತ್ಯವನ್ನು ಮೂಲದಲ್ಲಿ ಪ್ರತಿಗಳಲ್ಲಿ ಓದಿ ಅರ್ಥೈಸ್ತಕ್ಕಂಥವ್ರು ವೈಯಾಪುರಿ ಪಿಳ್ಳೆ. ವೈಯಾಪುರಿ ಪಿಳ್ಳೆಯವರು ತಿರುಕ್ಕುರುಳು 6ನೇ ಶತಮಾನ 5 ಅಥವಾ 6ನೇ ಶತಮಾನ ಅಂತ ಹೇಳಿದ್ದಕ್ಕೆ ಇಡೀ ತಮಿಳುನಾಡವರಿಗೆ ಬಹಿಷ್ಕಾರ ಆಯಿತು. ಅವರ ಹಸ್ತಪ್ರತಿಯನ್ನು ತಗೊಂಡೋಗ್ಬಿಟ್ಟು ಡೆಲ್ಲಿನಲ್ಲಿ ಪ್ರಿಂಟ್ ಆಗೋಂಥ ಸ್ಥಿತಿ ಬಂತು. ಇದನ್ನು ಹೊಡಿತಕ್ಕಂಥವ್ರು ತಮಿಳರು ಹೊಡೆಯೋದಿಲ್ಲ. ತಮಿಳರು ನಮ್ಮಂತೆ ಅವರು ಕನ್ನಡಿಗರೇ. ನೀವು ಮೂಲಕ್ಕೆ ಹೋಗ್ಬಿಟ್ರೆ ಹಳೆಗನ್ನಡ ತಮಿಳು ಒಂದೇ ರೀತಿ ಕಾಣ್ತೇವೆ. ನಾವು ತಮಿಳು ಭಾಷೆಯನ್ನು ದೂರ್ತಾ ಇಲ್ಲ. ತಮಿಳು ಭಾಷೆ ಪ್ರತಿಪಾದಿಸ್ತಕ್ಕಂಥ ಅಂಶಗಳಲ್ಲಿ ಎಷ್ಟು ನಿಜ. ಹೌದು ಹೌದು. ಇದಕ್ಕೆ ಕಾರಣ ಹೇಳ್ತೀನಿ. ನಮ್ಮ ಶಂಭಾ ಜೋಶಿ ಅವರು ಒಂದು ಕಡೆ ಬರೀತಾರೆ, ಶಿಲಪ್ಪದಿಕಾರಂನಲ್ಲಿ ಕರ್ನಾಟಕದ ಹೆಸರಿದೆ, ಅದು ಪ್ರಾಚೀನ ಉಲ್ಲೇಖ ಅಂತ ಬರೀತಾರೆ. ಇದರಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಅದೇ ಶಿಲಪ್ಪದಿಕಾರಮ್ಮಲ್ಲಿ ಚೋಳರ ಉಲ್ಲೇಖ ಬರುತ್ತೆ, ಗುಡಿಗಳ ಉಲ್ಲೇಖ ಬರುತ್ತೆ. ಭಾರತದಲ್ಲಿ ದೇವಸ್ಥಾನಗಳು 4ನೇ ಶತಮಾನಕ್ಕೆ ಮುಂಚೆ ಇಲ್ಲ. ಇಲ್ಲ 4ನೇ ಶತಮಾನದಲ್ಲಿ ಗುಪ್ತರ ಕಾಲದಿಂದ ಪ್ರಾರಂಭ ಆಗ್ತವೆ. ನಾವು ನೋಡ್ತಕ್ಕಂಥದ್ದು ಮಹಾಬಲಿಪುರಮು ಮತ್ತು ಬಾದಾಮಿ ಐಹೊಳೆ ಪಟ್ಟದಕಲ್ಲಿಗೆ ಬರ್ಬೇಕು. ಮತ್ತೆ ಇವನ್ನೆಲ್ಲ ಮರ್ತು ಬಿಡ್ತಾರೆ ಅವರು. ಅವು ಯಾಕೆ ಮರೀತಾರೆ ಅಂತ ಹೇಳಿದ್ರೆ, ನೀಲಕಂಠ ಶಾಸ್ತ್ರಿ ಮತ್ತು ತಮಿಳಿನ ಬಗ್ಗೆ ಕನಕ ಸಭಾ ಪಿಳ್ಳೈ, ಆಮೇಲೆ ಕೈಲಾಸಪತಿ ಅವರು ಆರಂಭ ಕಾಲದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆಗಳನ್ನ ನಾವು ರೀಸರ್ಕ್ಯುಲೇಟ್ ಅವನ್ನ ಮತ್ತೆ ಮತ್ತೆ ತಿರುವಿ ಹಾಕಿ ಮಾಡಿದ್ವಿ ಹೊರತು ನಾವು ಭೇದಿಸಲಿಲ್ಲ. ಹೋಗದೇ ಇರುವ ಗುಣ. ಹೌದು. ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಚಿದಾನಂದ ಮೂರ್ತಿ ಅವ್ರದ್ದು. ಚಿದಾನಂದ ಮೂರ್ತಿಯವರು ಭಾಳ ವಿದ್ವಾಂಸರು, ಕನ್ನಡದಲ್ಲಿ ಎಲ್ಲ ನಿಜವೇ. ಆದರೆ ಅವರು ತಿರುವಳ್ಳುವರ ಪ್ರತಿಮೆ ಬಗ್ಗೆ ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಮುಖಕ್ಕೆ ಬಟ್ಟೆ ಸುತ್ತಿದ್ರು, ಎಲ್ಲ ಮಾಡಿದ್ರು. ಅದಾದಮೇಲೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ಮೇಲೆ ಚಿದಾನಂದ ಮೂರ್ತಿ ಅವರ ಮನಸ್ಸು ಬದಲಾಗ್ಬಿಡ್ತು. ಅವೆಲ್ಲ ಸರಿ, ಅಲ್ಲಿ ಸರ್ವಜ್ಞನ ಪ್ರತಿಮೆಯನ್ನು ತೆರೆದ್ರು, ಇಲ್ಲಿ ತಿರುವಳ್ಳುವರ ಪ್ರತಿಮೆನ ಓಪನ್ ಮಾಡಿದ್ರು. ಅವೆಲ್ಲ ಸರಿ, ಸಾಮರಸ್ಯ ಅವೆಲ್ಲ ಸರಿ. ಆದರೆ ಅದಾದ ಮಾಡೋಕ್ಕೆ ಮುಂಚೆ ಚಿದಾನಂದ ಮೂರ್ತಿಯವರು ಪ್ರಜಾವಾಣಿನಲ್ಲಿ ಒಂದು ದೊಡ್ಡ ಲೇಖನವನ್ನು ಬರೆದ್ರು. ಯಾರ ಬಗ್ಗೆ? ತಿರುವಳ್ಳುವರ ಬಗ್ಗೆ. ಎಲ್ಲಿ ಚಿದಾನಂದ ಮೂರ್ತಿ ಅವರಿಗೆ ತಮಿಳು ಸಾಹಿತ್ಯದ ಬಗ್ಗೆ ಆಗಲಿ, ತಮಿಳು ಲಿಪಿ ಅಥವಾ ಭಾಷೆ ಬಗ್ಗೆ ಆಗಲಿ ಒಂದು ಕಿಂಚಿತ್ತೂ ಜ್ಞಾನ ಇಲ್ಲ. ಯಾಕಂದರೆ ನಾನು ಅವ್ರನ್ನ ವೈಯಕ್ತಿಕವಾಗಿ ಬಲ್ಲೆ. ನಾನು ಮೊದಲನೇ ತಮಿಳು ಪುಸ್ತಕ ಬರೆದಾಗ ಅವ್ರ ಮನೆಗೆ ತಗೊಂಡು ಹೋಗಿದ್ದೆ. ಅವರು ನನಗೆ ಚೆನ್ನಾಗಿ ಪರಿಚಿತರು. ಹೌದು, ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಆದರೆ ಅವರು ಪಾಷಾ ಶ್ರೀನಿವಾಸ ಬರೆದಿರ್ತಕ್ಕಂಥ ಒಂದು ಪುಸ್ತಕವನ್ನು, ಕನ್ನಡ ಪುಸ್ತಕವನ್ನು ತಗೊಂಡು ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ತಿರುಕ್ಕುರುಳು 4ನೇ ಶತಮಾನದಂತ ಬರೆದ್ರು. ತಿರುಕ್ಕುಳ್ಳೂರು 4ನೇ ಶತಮಾನದಂತ ತೋರಿಸೋದಕ್ಕೆ 100 ಪುರಾವೆಗಳನ್ನ ಕೊಡಬಲ್ಲೆ ನಾನು. ಹೌದು ಹೌದು ಕೊಡಬಲ್ಲೆ. ಅದಕ್ಕೆ ಆಮೇಲೆ ಸಂಗಮ ಸಾಹಿತ್ಯ ಅಲ್ಲ, ಯಾಕಂದರೆ ಇವನ್ನೆಲ್ಲ ಒಂದು ಮಾಡ್ಬೇಕಲ್ಲ, ನನ್ನ ಪುಸ್ತಕದಲ್ಲಿ ಎಲ್ಲವನ್ನೂ ದಾಖಲಿಸಿದ್ದೀನಿ ನಾನು. ನಿಮಗೆ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ್ದು 2 ವಿಚಾರ ಹೇಳ್ತೀನಿ. ನಾವು ಒಳಹೊಕ್ಕು ನೋಡದೇ ಇರತಕ್ಕಂಥದ್ದೇ ನಮ್ಮ ಕೊರತೆ. ಹೌದೌದು. ನಾನು ಹೇಳ್ತೀನಿ, ಕನ್ನಡ ತಮಿಳು ಒಂದೇ, ಇದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಕನ್ನಡ ಬರೋರಿಗೆ ತಮಿಳು ಬರುತ್ತೆ, ತಮಿಳು ಬರೋರಿಗೆ ಸಂಶಯ. ಯಾಕೆ ನಮ್ಮ ಕನ್ನಡ ವಿದ್ವಾಂಸರು ತಮಿಳಲ್ಲಿ ಕಲಿಬಾರ್ದು? BMC ಅವ್ರಿಗೆ ಬರ್ತಿತ್ತು ತಮಿಳು, ಆದರೆ ಅವರು ಈ ಚರಿತ್ರೆ ಹುಡುಕೋರಲ್ಲ, ಅವರು ಹಾಡುಗಳನ್ನ ಮೆಚ್ಕೊಂಡಿದ್ರು. ಶಂಭಾ ಜೋಶಿ ಹುಡುಕ್ತಿದ್ರು, ಅವರೊಳಗೆ ಹೋಗಲಿಲ್ಲ. ಚಿದಾನಂದ ಮೂರ್ತಿ ಅಂತವರಾದರೂ ಕೂಡ ಕಲಿಬೇಕಾಗಿತ್ತು ತಮಿಳು ಅಂತ ನನ್ನ ಆಸೆ. ಈಗ ಇರ್ತಕ್ಕಂಥ ಕನ್ನಡ ನಮ್ಮ ಏನು MA ವಿದ್ಯಾರ್ಥಿಗಳಿದಾರಲ್ಲ, ತಮಿಳು ಹಳೆ ನಿಮ್ಗೆ ಈಗಿನ ತಮಿಳಿಗಿಂತ ಸಂಗಮ ತಮಿಳು ಕಲಿಯೋದು ಭಾಳ ಸುಲಭ. ಯಾಕೆ ಅಂತ ಹೇಳ್ತೀನಿ. ನಾನು ನನ್ನ ಪುಸ್ತಕದಲ್ಲಿ 1,48,000 ಎಟ್ಟು ತೊಗೈ, ಆಮೇಲೆ 28,000 ಪಟ್ಟು ಪತ್ನಾಗಿರ್ತಕ್ಕಂಥ ಎಲ್ಲ ಪದಗಳನ್ನ ಮಾಡಿ ತಮಿಳರ ಹತ್ರ ಇಲ್ಲ ಅಂಥದ್ದೊಂದು ತಮಿಳು ಸಂಗಮ ಸಾಹಿತ್ಯದ ಡಿಕ್ಷನರಿಯನ್ನು ಮಾಡಿ ಹಾಕಿದ್ದೀನಿ ನಾನು. 2,831 ಸ್ವತಂತ್ರ ಪದಗಳು ಮಾತ್ರ ಇದ್ದಾವೆ. ಅದರಲ್ಲಿ 98% ಪದಗಳು ಕನ್ನಡದಲ್ಲಿ ಇದ್ದಾವೆ. ಆದ್ದರಿಂದ ನಮ್ಮ ಕನ್ನಡ ಭಾಷೆ ಮೇಲೆ ಇಷ್ಟ ಇರ್ತಕ್ಕಂಥವ್ರು, ಹಳೆಗನ್ನಡ ಗೊತ್ತಿರ್ತಕ್ಕಂಥವ್ರು ಯಾರು ಬೇಕಾದರೂ ತಮಿಳನ್ನು ಸಲೀಸಾಗಿ ಕಲಿಬೋದು. ಅದು ನಮ್ಮವರು ಕಲಿಬೇಕು. ಒಂದೇ ಇದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಒಂದೇ ಅವು. ನೀವು ಹಳೆಗನ್ನಡ ತಮಿಳು ನೋಡ್ತಾ ಹೋದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ನಾವು ಶ್ರಮ ವಹಿಸಬೇಕು. ನಾವು ಮತ್ತೆ ಹಳೆಯ ಸುರಿದಿದ್ದು ಮಾಡಿ ಅದನ್ನು ಬಿಡಬೇಕು. ನಾವು ಹಳೆಯ ಮಾದರಿಗಳನ್ನೆಲ್ಲ ಒಡೆದು ಹೊಸದು ಮಾಡಬೇಕು. ನಾವು ಮಾಡ್ತಾ ಇಲ್ಲ. ಆಮೇಲೆ ನಮ್ಮ PhD ಥೀಸಿಸ್ ನೋಡ್ರಿ ಎಲ್ಲ ಮೇಲ್ಮೇಲೆ. ನಿಮಗೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಬ್ಬರು ಹೆಸರು ಹೇಳಲ್ಲ ನಾನು, ಅರುಹುಕುರುನಲ್ಲಿ ಸಂಗಮ ಸಾಹಿತ್ಯದ ಭಾನಾಗಡಿ ಅಂತ ಒಂದು ಪುಸ್ತಕ ಬರೆದ್ರು. ಅವರು ಕನ್ನಡ ಪ್ರೊಫೆಸರು. ತಕ್ಷಣ ನಾನು ಅವರಿಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದೆ. ನಾನು ಒಂದು ಪುಸ್ತಕ ಬರೆದೀನಿ, ಹಳೆಗನ್ನಡ ಸಂಗಮ ತಮಿಳು ಸಂಗಮ ಕಾಲದ ನಿರ್ಧಾರ ಅಂತ. ನಾನು ಏನು ಹೇಳಲ್ಲ, ಓದಿ ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತ ನಾನು ಪುಸ್ತಕವನ್ನು ಕಳಿಸ್ಕೊಟ್ಟೆ. 3 ತಿಂಗಳಾದ್ಮೇಲೆ ನೋಡಿದ್ರೆ ಸರ್ ಅಂತ ಹೇಳಿದೆ. ಅದರಲ್ಲಿ ತುಂಬ ಗಹನವಾಗಿದೆ ರೀ, ನಿಧಾನಕ್ಕೆ ಓದಬೇಕಂದ್ರೆ ಇದು 3 ವರ್ಷ ಆಗಕ್ಕೆ ಬಂತು. ಅವರು ಉತ್ತರ ಕೊಟ್ಟಿಲ್ಲ. ಅದಕ್ಕೆ ನಾನು ಅವ್ರನ್ನ ದೂರಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥದ್ದು ಅವರು ಹೊಸ ವಿಚಾರಗಳ ಕಲಿತಕ್ಕಂಥದ್ದು ಭಾಳ ಇದೆ. ಅದು ಅವರಿಗೆ ಬೇಕಿಲ್ಲ ಅಂತ ಹೇಳ್ತೀನಿ. ಹಗುರವಾದ್ದನ್ನು ಮಾಡಬೇಕು ಅಂಥದ್ದು. ಆದರೆ ನಮ್ಮ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಭಾಷಾ ವಿಜ್ಞಾನಿಗಳು ನಮ್ಮ ಕನ್ನಡ ಓದ್ತಕ್ಕಂಥವ್ರು ಬಿಟ್ಟಿರೋದ್ರಿಂದ ಭಾಳ ನೀವು ಕೋರಾಗಿ ಹೋಗ್ರಿ, ಭಾಷೆಗೆ ಸಂಬಂಧಪಟ್ಟ ಉತ್ತರಗಳೆಲ್ಲ ಇಂಜಿನಿಯರ್ಸೇ ಕೊಡ್ತಾ ಇದ್ದಾರೆ. ಇದು ತಪ್ಪು ಅಂತ ಹೇಳಲ್ಲ ನಾನು. ಭಾಷಾ ವಿಜ್ಞಾನಿಗಳು, ಸಾಹಿತ್ಯ ಓದ್ತಕ್ಕಂಥವ್ರು ಈ ವಲಯಕ್ಕೆ ಬರ್ಬೇಕು. ಹಾಡು ಕವನ ಬರೀತಕ್ಕಂಥ ಸುಲಭ.
ಸೃಜನ ಸಾಹಿತ್ಯ ಇದು ಇಂಥ ಕಠಿಣವಾದಂಥದಕ್ಕೆ ಬರಬೇಕು ನಾವು. ಇದಕ್ಕೆ ಬರಿಬೇಕಂತ ಹೇಳ್ತೀನಿ. ನಿಮಗೆ ಒಂದೆರಡು ಸಣ್ಣ ಎರಡು ಕುರುಹುಗಳು ಹೇಳ್ಬಿಡ್ತೀನಿ. ಸಂಗಮ ಸಾಹಿತ್ಯದಲ್ಲಿ ಯಾಕೆ ಹಳೆಯದು ಅನ್ನೋದಕ್ಕೆ ತಮಿಳರು 3 ಕಾರಣ ಕೊಡ್ತಾರೆ. ಮೊದಲನೇ ಕಾರಣ ಅದರಲ್ಲಿ ರೋಮನ್ ಮತ್ತು ಗ್ರೀಕರ ಜೊತೆಗಿರ್ತಕ್ಕಂಥ ವ್ಯಾಪಾರದ ಸಂಬಂಧ ಮೊದಲನೇದಾಗಿ. ಎರಡನೇದಾಗಿ ಅಲ್ಲಿ ಪಲ್ಲವರ ಹೆಸರು ಇಲ್ಲದೆ ಇರತಕ್ಕಂಥದ್ದು. ಮೂರನೇದಾಗಿ ಪೂರ್ವಯುಗ ಅಂತ ಅದಕ್ಕೆ ಕೌಂಟರ್ ಪಾಯಿಂಟ್ಸ್ ಹೇಳ್ತೀನಿ ನಾನು, ವೆರಿ ಇಂಟ್ರೆಸ್ಟಿಂಗ್. ಮೂರನೇದಾಗಿ ತಮಿಳು ಬ್ರಾಹ್ಮಿ ಶಿಲಾಲೇಖದಲ್ಲಿ ಪುಗಳೂರು ಮತ್ತು ಮಂಗಳಂ ಶಾಸನಗಳಲ್ಲಿ ಚೇರರು ಹೆಸರಿದೆ ಅಂತ. ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್, ಅದನ್ನು ಒಪ್ಕೊಂಡ್ಬಿಡ್ತೀವಿ ಚೇರಿದೆ ಅಂತ. ಅದಕ್ಕೆ ನಾನು ಅನುಕೂಲಕರವಾದಂತಹ 3 ಮಾತ್ರ ಹೇಳ್ತಾರೆ. ನಾನು ಅದಕ್ಕೆ ವಿರುದ್ಧವಾದ್ದು ನಿಮಗೆ 2 ತೋರಿಸ್ತೀನಿ. ಕಪಿಲರು ಭಾಳ ಪ್ರಸಿದ್ಧನಾದಂತಹ ಸಂಗಮ ಪಾಣಾರ, ಆತ ಬ್ರಾಹ್ಮಣ. ಆತ ಕುಳಿತು ಬರೆದಿದ್ದಾನೆ ಮೌಖಿಕ ಕಾವ್ಯ ಅನ್ನೋದಕ್ಕೆ ಬೇಕಾದಷ್ಟು ನಾವು ಸಾಕ್ಷ್ಯಾಧಾರಗಳು ಕೊಡ್ಬೋದು. ಒಂದು ಹಾಡಲ್ಲಿ ಒಬ್ಬ ವೇಳೀರಂತ ಹೇಳಿದ್ರೆ ಮೂವೇಂದ್ರರು ಅಂತ ಹೇಳಿದ್ರೆ ಚೇರ ಚೋಳ ಪಾಂಡ್ಯರು, ಬೇಳೂರಿಗಿಂತ ಅವ್ರಿಗಿಂತ ಒಂದು ಅಡಿ ಕೆಳಗೆ ಇರ್ತಕ್ಕಂಥವ್ರು. ನಾನು ನಿನ್ನ ಮನೆ ದಿಡ್ಡಿ ಬಾಗಿಲಿಗೆ ಬಂದಿವು, ರಾತ್ರಿಯೆಲ್ಲ ನನ್ನ ಹೆಂಡತಿ ಮಲೆ ತೋಯುವಂತೆ ಕಣ್ಣೀರಿನಿಂದ ಹೊತ್ತಲು ಅಂತ ಬ್ರಾಹ್ಮಣ ಪಾಣಾರ ಕಪಿಲರು ಬರೀತಾನೆ. ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಸಂಗಮ ಸಾಹಿತ್ಯವನ್ನು ನೋಡಿದ್ದೇ ಆದರೆ ಸಂಗಮ ಸಾಹಿತ್ಯದಲ್ಲಿ ಯಾಗ ಯಜ್ಞಗಳಿಗೆ ಮತ್ತು ಬ್ರಾಹ್ಮಣರಿಗೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ಭಾಳ ಜನಕ್ಕೆ ಗೊತ್ತಿಲ್ಲ. ತಮಿಳರು ಅದು ಬ್ರಾಹ್ಮಣರದ್ದು ಅಲ್ಲದೆ ಇರೋದು ಅಂತ ಹೇಳ್ತಾರೆ. 161 ಜನ ಬ್ರಾಹ್ಮಣರ ಕವಿಗಳಿದ್ದಾರೆ. ವೇಳ್ವಿ ಅಂದರೆ ಯಜ್ಞಾಚರಣೆ, ಅವರಿಗೆ ದಾನ ಧರ್ಮ ಕೊಡ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಒಂದು ಸಂಗಮ ಹಾಡಿನಲ್ಲಿ ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆ ರಾಜ ದಾನ ಕೊಡ್ತಾನೆ, ಬ್ರಾಹ್ಮಣರಿಗೆ ದಾನ ಕೊಟ್ಟ ನೀರಿನಿಂದ ನಿನ್ನ ಅಂಗಳ ಕೆಸರಾಗಿದೆ ಅಂತ ಒಬ್ಬ ಬರಿತಾನೆ. ಇನ್ನೊಬ್ಬ ಹೇಳ್ತಾನೆ, ನಿನ್ನ ಮುಡಿ ಬ್ರಾಹ್ಮಣರ ಹತ್ರ ಯಾವಾಗಲೂ ಮಣಿಯುತ್ತೆ ಅಂತ ಹೇಳ್ತಾನೆ. ಈ ಪ್ರಾಚೀನ ಅದಕ್ಕೆ 3 ಪಾಯಿಂಟ್ ಹೇಳ್ತೀನಿ ನಾನು. ಈ ಕಪಿಲರಿದ್ದಾನಲ್ಲ, ಈ ಕಪಿಲರು ಹಾಡು ಬರೆದಿದ್ದಾನೆ. ಅವನು ಯಾರನಂದರೆ ಇರುಕ್ಕ ವೇಳಿರರ ಬಗ್ಗೆ ಬರ್ದಾನೆ. ಯಾರು ಇರುಕ್ಕ ವೇಳಿರರು ಅಂತ ಹೇಳಿದ್ರೆ, ಈಗ ಪುದುಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಕೋಡಂಪಾಳೂರನವರು. ಅವನು ಕೋಡಂಪಾಳೂರಿನ ಇರುಕ್ಕರ ಬಗ್ಗೆ ಹೇಳ್ತಾನೆ. 3 ಅಂಶಗಳು ಹೇಳ್ತಾನೆ. ಆ 3 ಅಂಶ ಏನಪ್ಪ ಅಂತ ಹೇಳಿದ್ರೆ, ನೀನು ಹುಲಿ ಕಡಿಮಾಲ್ ವಂಶದವನು ಅಂತ, ಹುಲಿ ಕಡಿದವನ ವಂಶದವನು ಅಂತ ಒಂದು. ಎರಡನೇದಾಗಿ ನೀನು ತುವರಾಪತಿ ಅಂದರೆ ದ್ವಾರಾಪತಿಯವನು ಅಂತ ಹೇಳ್ತಾನೆ. ನಿಂದು ಕಂಚಿನ ಕೋಟೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಮುಂದೆ ಹಾಡನ್ನು ಹೇಳ್ಬಿಟ್ಟು ನೀನು ಅಗ್ನಿಕುಂಡದಿಂದ ಎದ್ದು ಬಂದವನು ಅಂತ ಹೇಳ್ತಾನೆ. ಇದರಲ್ಲಿ ನಮಗೆ 3 ಪಾಯಿಂಟ್ ಸಿಗ್ತವೆ. ಇಡೀ ಭಾರತದಲ್ಲಿ ಹುಲಿ ಕಡದ ಐತಿಹ್ಯ ಇರತಕ್ಕಂಥದ್ದು ಹೊಯ್ಸಳರಿಗೆ ಮಾತ್ರ. ಇದ್ರ ಬಗ್ಗೆ ಯಾವ ವಿವಾದ ಇರ್ತಕ್ಕೂ ಸಾಧ್ಯ ಇಲ್ಲ. ಇರುಕ್ಕ ವೇಳೂರರನ್ನು ಕಪಿಲರು ಯಾಕೆ ಹುಲಿ ಕಡಿಮಾಲಂದ, ಅವರು ಕನ್ನಡಿಗರ ತಮಿಳರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಎದ್ದೇಳುತ್ತೆ. ನೀವು ಕೋಡಂಪಾಳೂರಿನಲ್ಲಿ 3 ಕನ್ನಡ ಶಿಲಾಶಾಸನಗಳು ಸಿಕ್ಕಿದ್ದಾವೆ. ಅಲ್ಲಿ 3 ಕೋವಿಲನ್ನ ಕಟ್ಟಿಸಿದ್ದಾರೆ ಇರುಕ್ಕ ವೇಳೂರರು. ಅದೇ ಕಾಲದ ಚೇಂದನ್ ದಿವಾಕರಂ ಅಂತಕ್ಕಂಥ ಒಂದು ತಮಿಳು ಗ್ರಂಥ ಮತ್ತು ಪಿಂಗಳಂದೆ ಅಂತಕ್ಕಂಥ 2 ಗ್ರಂಥಗಳು ಚಾಲುಗರೇ ವೇಳೀರರು ಅಂತ ಹೇಳ್ತಾರೆ. ಅಂದರೆ ಚಾಲುಕ್ಯರೇ ವೇಳೀರರು ಅಂತ ಹೇಳ್ತಾರೆ. ನೀವು ಚಾಲುಕ್ಯರನ್ನು, ಆಂಧ್ರಕ್ಕೆ ಹೋಗಿದ್ದಂಥ ವೆಂಗಿಯ ಚಾಲುಕ್ಯರನ್ನು ಮತ್ತು ಚಾಲುಕ್ಯ ಚೋಳರು ಆಗಿದ್ದನ್ನು 3 ಒಟ್ಟು ಹೂಡಿಸಿ ನೋಡಿದರೆ ಆ ವೇಳೀರರು ಇರ್ತಕ್ಕಂಥದ್ದನ್ನು ಈ ಎರಡನೇ ವೀರ ಬಲ್ಲಾಳ ಯಾವಾಗ ಈ ಚೋಳರನ್ನು ಸೋಲಿಸಿ ಹುಲಿ ಕಡಿದವನು ಅಂತನೋ ಆ ಹೆಸರನ್ನು ಹೇಳ್ತಾನೆ. ತನ್ನ ಪೂರ್ವಜರು ಹುಲಿ ಕಡಿದಿದ್ದನು. 2ಕ್ಕೂ ಮ್ಯಾಚ್ ಆಗ್ತಕ್ಕಂಥ, 2ಕ್ಕೂ ಹೊಂದಾಣಿಕೆ ಆಗ್ತಕ್ಕಂಥ ಬಿರುದುಗಳನ್ನ ಎತ್ತಿ ತೋರಿಸ್ಕೊಳ್ತಾರೆ. ಇರುಕ್ಕ ವೇಳೂರರು ಹುಲಿ ಕಡಿಮಾಲ್ಗಳು, ಅವರು ತುವರಾಪತಿಗಳು ಹೌದು. ಇದು ಕಪಿಲರ ಮೂಲಕ ನಮಗೆ ಗೊತ್ತಾಗ್ತಕ್ಕಂಥ 12ನೇ ಶತಮಾನದ ನಂತರದ್ದೇ ಲೆಕ್ಕ. ಹೌದೌದು. ಇನ್ನೊಂದು ಹೇಳ್ತೀನಿ, ಗಂಡಬೇರುಂಡ. ಭಾರತದಲ್ಲಿ ಗಂಡಬೇರುಂಡ ಕಾಣಿಸ್ಕೊಳ್ಳುತ್ತೆ ಎಲ್ಲಿ? ಮೇಲೆ ನಮ್ಮ ವಾಯುವ್ಯ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ದಕ್ಷಿಣ ಭಾರತದಲ್ಲಿ ಮೊದಲು ಕಾಣಿಸ್ಕೊಳ್ತಕ್ಕಂಥದ್ದೇ ಬಳ್ಳಿಗಾವಿನಲ್ಲಿ. ಚಾಮುಂಡರಿ ಹಾಕಿಸ್ತಕ್ಕಂಥದ್ದು ಬಳ್ಳಿಗಾವಿನಲ್ಲಿ ದೇವಸ್ಥಾನದಲ್ಲಿ, ಬಳ್ಳಿಗಾವೆ ಪುರಂತೇಶ್ವರ ದೇವಸ್ಥಾನದ ಕಡೆ ಮುಂದೆ ಹೋದರೆ ನೀವು ನೋಡ್ಬೋದು. ಈಗಲೇ ಒಂದು ಇದಿದೆ, ಏನು, ಗಂಡಬೇರುಂಡದ ಚಿತ್ರ. ಕಪಿಲರು ಒಂದು ಕಡೆ ಹಾಡು ಹೇಳ್ತಾನೆ, ತೋಳಿ ಮತ್ತು ತಲೈವಿ ಅಂದರೆ ಗೆಳತಿ ಮತ್ತು ನಾಯಕಿ. ನಾನು ಮತ್ತು ತಲೈವ ಅಂದರೆ ನಾಯಕ ಒಂದೇ ದೇಹ 2 ತಲೆಯ ಹಕ್ಕಿಗಳಂತೆ ಅಂತ ಹೇಳ್ತಾಳೆ. ಅಂದರೆ ಅದು ಗಂಡಬೇರುಂಡವನ್ನು ಕುರಿತಾಗಿ ಹೇಳ್ತೈತೆ. ಗಂಡಬೇರುಂಡ ಇಲ್ಲಿ ಬಂದಿದ್ದೇ 10ನೇ ಶತಮಾನದಲ್ಲಿ. ಆಮೇಲೆ ಪತ್ತುಪಾಟಿನಲ್ಲಿ ಒಂಟೆ ಬಗ್ಗೆ ಹೇಳಲಾಗಿದೆ. ಒಂಟೆ ಸಂಸ್ಕೃತದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದೇ 3ನೇ ಶತಮಾನದಲ್ಲಿ. ಒಂಟೆ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವು 8-9ನೇ ಶತಮಾನದಾದಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂಟೆ ಪ್ರಶ್ನೆ. ಹೌದು. ಇವೆಲ್ಲಕ್ಕಿಂತಲೂ ಕುತೂಹಲಕರವಾದ ಇನ್ನೊಂದು ಹೇಳ್ತೀನಿ. ವೈದೇಹಿ ರಾಬರ್ಟ್ ಅಂತ ಅವರು ಸಂಗಮ ಸಾಹಿತ್ಯವನ್ನು ಪಾಶ್ಚಾತ್ಯರಿಗೆ ಹಂಚೋದ್ರಲ್ಲಿ ಭಾಳ ಮುಂಚೂಣಿಲಿದ್ದಾರೆ. ನೀವು ನೆಟ್ಟಿಗೆ ಹೋದರೆ ಅವ್ರದ್ದು ಇಡೀ ಸಂಗಮ ಸಾಹಿತ್ಯ ಇಂಗ್ಲೀಷಲ್ಲಿ ಪ್ರತಿ ಪದಾರ್ಥವನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸಂಗಮ ಸಾಹಿತ್ಯದ 8 ತೊಕೈದು ಪತ್ತುಪಾಟದು ಅವ್ರು ಬರೆದಿಲ್ಲ. ಅಲ್ಲಿ ಒಂದು ಹಾಡು ಬರುತ್ತೆ. ಹಾಡಿನಲ್ಲಿ
ತಲೈವ ಒಂದು ಮಾತು ಹೇಳ್ತಾನೆ, ಚುನಾವಣೆಗೆ ನಿಂತು ಕೊಡದೊಳಗೆ ಹಾಕಿದ ಓಲೆಯನ್ನು ಎತ್ತುವ ಮುಂಜಿನ ಸ್ಥಿತಿ ನಂದಾಯಿತು ಅಂತ. ಅಂದರೆ ಯಾರ ಪರವಾಗಿನೋ ಒಂದು ಮತ ಹಾಕಿದ್ದಾರೆ, ಅದನ್ನು ಎತ್ತದ ಹೊರತು ನನಗೆ ಗೊತ್ತಾಗಲ್ಲ, ತಳಮಳಿಸ್ತಾ ಇದ್ದೀನಿ, ನಿಂದು ಏನು ನಿರ್ಧಾರ, ನನ್ನ ಪರ ಅಲ್ವ ಅಂತ ಹೇಳ್ತಾನೆ. ವದೇ ರಾಬರ್ಟ್ ಬರೀತಾರೆ, ಏನು ಆಶ್ಚರ್ಯ, ಏನು ಸೋಜಿಗ ಇದು. ಆ ಕಾಲದ ಕ್ರಿಸ್ತಪೂರ್ವದಲ್ಲಿ ಮತ್ತು ಆರಂಭ ಕಾಲದಲ್ಲಿದ್ದಂಥ ಸಂಗಮ ಸಾಹಿತ್ಯದಲ್ಲಿ ಎಲೆಕ್ಷನ್ ಬಗ್ಗೆ ಬಂದಿದೆಯಲ್ಲ, ಚುನಾವಣೆ ಬಗ್ಗೆ ಬಂದಿದೆಯಲ್ಲ, ಏನಿದು ಅಂತ ಬರೆದಿದ್ದಾರೆ. ಇದು ಏನು ಅಂತ ನಾನು ನಿಮಗೆ ಸುಲಭವಾಗಿ ಉತ್ತರ ಕೊಡ್ತೀನಿ. ಚೆನ್ನೈ ಪಕ್ಕದಲ್ಲಿರ್ತಕ್ಕಂಥ ಚತುರ್ವೇದಿ ಮಂಗಲಂನಲ್ಲಿ ಒಂದು ದೊಡ್ಡ ಶಾಸನ ಇದೆ. ಇದನ್ನು ಆರ್ ನಾಗಸ್ವಾಮಿ ಅವರು ಪ್ರಕಟಣೆ ಮಾಡಿದ್ದಾರೆ, ತಮಿಳರು ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರು ಇದನ್ನು ಯಾರವ್ರ ಕಿವಿಗೆ ಹೇಳಿದ್ರು ಅಂತ ಕಾಣುತ್ತೆ. ಅದನ್ನು ಕುರಿತಾಗಿ ಚುನಾವಣೆ ನಮ್ಮ ದೇಶದಲ್ಲಿ ನಡೀತಾ ಇತ್ತು ಅಂತ ಅವ್ರು ಒಂದು ಕಡೆ ಹೇಳಿದ್ದಾರೆ. ಮೋಸ್ಟ್ಲಿ ಅವ್ರು ಯಾರೋ ಬರ್ಕೊಟ್ಟಿರ್ತಾರೆ. ಆ ಚತುರ್ವೇದಿ ಮಂಗಲಂ 10ನೇ ಶತಮಾನಕ್ಕೆ ಸೇರಿದ್ದು. ಅಲ್ಲಿ ಕುಡಮುರೈ ಪದ್ಧತಿ ಅಂತ ಬರುತ್ತೆ. ಅದರಲ್ಲಿ ಒಂದು ಗ್ರಾಮ ಪಂಚಾಯಿತಿಯ ಎಲೆಕ್ಷನನ್ನು ಅಂದರೆ ಚುನಾವಣೆಯನ್ನು ಹೆಂಗೆ ನಡೆಸ್ಬೇಕಂತೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಡೆಯುತ್ತೆ ಅಂತೇಳಿದ್ರೆ ಚುನಾವಣೆಯಲ್ಲಿ ನಾನಾ ಥರದಂಥದ್ದು ನೀರುಗಂಟಿ, ಊರು ನೋಡ್ಕೊಳ್ಳೋನು ಎಲ್ಲ ತಳವಾರ ಅವರೆಲ್ಲರಿಗೂ ಒಂದು ಕೊಡ ಕಟ್ಟಿರ್ತಾರೆ. ಕೊಡದಲ್ಲಿ ಮೇಲ್ಗಡೆ ಬಟ್ಟೆ ಕಟ್ಟಿರ್ತಾರೆ, ಬಟ್ಟೆ ಮೇಲೆ ಒಂದು ತೂತು ಮಾಡಿರ್ತಾರೆ. ಆರಿಸ್ಬೇಕಾದಂಥ ಜನ ಓಲೆಗಳನ್ನು ತಂದು ತಮಗೆ ಬೇಕಾದವ್ರ ಹೆಸರು ಬರೆದುಬಿಟ್ಟು ಅದ್ರ ಒಳಗಡೆ ಹಾಕಬೇಕಾಗಿರುತ್ತೆ. ಹಾಕಿದ ಮೇಲೆ ಅದನ್ನು ಬಿಚ್ಚಿ ತೆಗೆದು ಯಾರು ಗೆದ್ದಾರೆ, ಯಾರು ಸೋತಿದ್ದಾರೆ ಅಂತ ಅದೆಲ್ಲ ಹೇಳುತ್ತೆ. ಯಾವ ವಯಸ್ಸಿನವರು, ಯಾವ ಥರದವರು, ಏನು ಎಲ್ಲ ನಿಂದಿರ್ಬೋದು ಚುನಾವಣೆಗೆ ಅಂತೆಲ್ಲ ಹೇಳಿದೆ. ಅದು ಅದ್ಭುತವಾಗಿದೆ. ಅದು ತಮಿಳರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆ ತಂದಿದ್ದು ಮೆಚ್ಚತಕ್ಕಂಥ ವಿಚಾರನೇ. ಅದು ವಿಕೇಂದ್ರೀಕರಣದ ಒಂದು ಒಳ್ಳೆಯ ಉದಾಹರಣೆ ಅಂತ ನಾವು ಖಂಡಿತ ಒಪ್ಕೋಬೇಕಾಗುತ್ತೆ. ಆದರೆ ಆ ಸಂಗಮ್ ಸಾಹಿತ್ಯದಲ್ಲಿ ಕೊಡದ ಒಳಗಡೆ ಹಾಕಿದ ಎಲೆಯನ್ನು ಎತ್ತಿದಂಥ ನನ್ನ ಸ್ಥಿತಿ ಅನ್ನತಕ್ಕಂಥದ್ದು 9 ಅಥವಾ 10ನೇ ಶತಮಾನದಲ್ಲಿರ್ತಕ್ಕಂಥ ಚುನಾವಣೆಯ ಸ್ಥಿತಿಯನ್ನು ತಿಳಿಸ್ತದೆ ಹೊರತು ಬೇರೆದನ್ನಲ್ಲ. ಆದ್ದರಿಂದ ಯಾವಾಗ ತಮಿಳರು ಪ್ರಾಚೀನತೆಯನ್ನು ಹೇಳ್ತಕ್ಕಂಥದ್ದನ್ನು ಹೇಳ್ತಾರೋ ಆವಾಗ ಎತ್ತಿ ತೋರಿಸ್ತಾರೆ. ಯಾವಾಗ ಪ್ರಾಚೀನಲ್ತ ಅಂತ ತೋರಿಸ್ತಕ್ಕಂಥ ಸಂಗತಿಗಳು ಬಂದ ತಕ್ಷಣ ಅವರು ಅದನ್ನು ಮಾತಾಡೋದಿಲ್ಲ, ಸೈಲೆಂಟ್ ಆಗಿಬಿಡ್ತಾರೆ, ಆಗ್ತಾರೆ. ಈಗ ನೋಡಿ, ಪಾಣರರು ಕೆಲವರು ವೆಳ್ಳಂ, ಅರ್ಬುದಂ ಮಾತಾಡ್ತಾರೆ. ಇವು ಗಣಿತದ 10 to the power ಅಂದರೆ 10 ಘಾತ 53, 10 ಘಾತ 103 ಸಂಖ್ಯೆಗಳು. ಇವು ಸಂಸ್ಕೃತದಲ್ಲಿ ಗಣಿತದಲ್ಲಿ ಬರ್ತಕ್ಕಂಥವು. ನೀನು ವೆಳ್ಳಂ ಕಾಳಬಾಳು ಅಂತ ಹೇಳ್ತಾನೆ. ಅಂದರೆ ಅರ್ಬುದ ಅಂತಿರ್ತಕ್ಕಂಥದ್ದು, ಕಮಲ ಅದ್ಭುತ ಅಂತಕ್ಕಂಥವು 10ರ ಗುಣಿತದ ಒಂದು ಗುರುತುಗಳು ನಮ್ಮ ಗಣಿತದಲ್ಲಿ ಬರ್ತವೆ. ಅವು ಅಲೆದಾಡ್ತಕ್ಕಂಥ ಪಾಣರನಿಗೆ ಗೊತ್ತಾಗ್ತಕ್ಕಂಥ ಯಾವ ಸಂದರ್ಭವೂ ಇಲ್ಲ. ಆಮೇಲೆ ನಾವು ಈಗ ನೋಡಿಬಿಟ್ರೆ ಒಂದು ಕಡೆ ನಮ್ಮ ಎಟ್ಟು ತೊಗನಲ್ಲಿ ಒಂದು ಹಾಡು ಬರುತ್ತೆ. ಅದರಲ್ಲಿ ಹೇಳ್ತಾನೆ, ಉಮೆಯನ್ನು ಅಮರಿಕೊಂಡು ಕೈಲಾಸದ ಮೇಲೆ ಕುಂತಿರ್ತಕ್ಕಂಥ ರಾವಣ ತನ್ನ ಬಳೆ ಹಾಕಿದ ತೋಳುಗಳನ್ನು ಕೆಳಗೆ ಹಾಕಿ ಅಲ್ಲಾಡಿಸಿದೆ ಅಂತ ಬರೀತಾನೆ. ನೀವು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಓದ್ವಿ ಕೈಲಾಸ ಅಲ್ಲಾಡಿಸೋದಿಲ್ಲ. ನಿಮಗೆ ಎಲ್ಲ ನೋಡಿಬಿಟ್ರೆ ಮೂಲ ರಾಮಾಯಣ ಲಿಖಿತ ರೂಪಕ್ಕೆ ಬಂದಿದ್ದು ಕ್ರಿಸ್ತಶಕ 1, 2ನೇ ಶತಮಾನ ಅಂತ ಬಹುತೇಕ ವಿದ್ವಾಂಸರು ಒಪ್ತಾರೆ, ಒಪ್ಪದೇ ಇರೋರಿದ್ದಾರೆ. ಆದರೆ ಲಿಪಿಗೊಂಡಿರಲಿಲ್ಲ ಅಂತಕ್ಕಂಥದ್ದಂತೂ ನಿಜ. ಅದು ತಮಿಳುನಾಡಿಗೆ ಹರಿದು ಬಂದು ನಂತರ ಕಾಲದಲ್ಲಿ ರಾವಣ ಕೈಲಾಸವನ್ನು ಅಲುಗಿಸ್ತಕ್ಕಂಥ ಕತೆ ಬಂದ ಮೇಲೇ ಲಿಪಿಯಾಗಿತ್ತು, ಹಾಡು ಬರೆದಿರ್ತಕ್ಕಂಥ. ಅದಕ್ಕೂ ಮುಂಚೆ ಇವೆಲ್ಲ ಬರೋದಿಲ್ಲ. ಬರೀ ಅಷ್ಟೇ ಅಲ್ಲ, ನೀವು ಸಂಗಮ್ ಸಾಹಿತ್ಯವನ್ನು ನೋಡಿದರೆ ದ್ರಾವಿಡ ಮೂಲದ ಯಾವ ಜಾನಪದ ಕಥೆಯೂ ಇಲ್ಲ, ದ್ರಾವಿಡ ಮೂಲದ ಯಾವ ಐತಿಹ್ಯವೂ ಕಾಣಲ್ಲ. ಪುರನಾನೂರಿನಲ್ಲಿ ಒಂದು ಘಟನೆ ಬರುತ್ತೆ, ಅದನ್ನು ಎಲ್ಲರೂ ಬರೆದಿದ್ದಾರೆ, ಆದರೆ ಅದನ್ನು ಪೂರ್ಣಗೊಳಿಸಿಲ್ಲ. ಅದನ್ನು ದಾಖಲೆ ಮಾಡಿದ್ದೀನಿ. ಒಬ್ಬ ಚೆಲುವೆಯನ್ನು ಗೆಲ್ಲೋದಕ್ಕೆ ಕಿಳ್ಳಿ ಅಂದರೆ ಚೋಳರು ಮತ್ತು ಉಳಿದಂಥವ್ರು ದಂಡೆತ್ತು ಬರ್ತಾರೆ. ಆವಾಗ ಜನ ಈ ಊರು ಹಾಳಾಗ್ಬಿಡುತ್ತೆ ಇವಳಿಂದ ಅಂತೇಳಿ ಶಾಪ ಹಾಕ್ತಾರೆ. ಅದನ್ನು 6 ಜನ ಪಾಣಾರರು ಅಂದರೆ ಸಂಗಮ್ ಕವಿಗಳು ಬಂದರೆ ಮುಂದೇನಾಯ್ತು ಅಂತ ಹೇಳಲ್ಲ ಅವರು. ಸೊ ಇಂಥದ್ದು ಇನ್ನೊಂದು ಸಣ್ಣ ಐತಿಹ್ಯ ಇದೆ. ಇದು ಬಿಟ್ಟರೆ ಉಳಿದಿದ್ದೆಲ್ಲವುದು ರಾಮಾಯಣ, ಮಹಾಭಾರತ, ಅರುಂಧತಿ, ಈ ಯಾಗ ಯಜ್ಞ ಇವು. ಆಮೇಲೆ ತಮಿಳು ರಾಜರು ಈ ರಾಜಚೂಯಿ ಎಂಬ ಬೆಟ್ಟ ನಳನ್ ಕಿಳ್ಳಿ ಆತ ರಾಜಚೂಯಿ ಯಾಗವನ್ನು ಮಾಡಿದ್ದಾನೆ. ಬರೀ ಅಷ್ಟೇ ಅಲ್ಲ, ಪೇರ್ಚೇರಳ್ ಇರುಂಪೊರೈ ಪುತ್ರ ಕಾಮೇಷ್ಟಿ ಯಾಗವನ್ನು ಬ್ರಾಹ್ಮಣರಿಂದ ಮಾಡಿಸ್ತಾನೆ. ಅದು ಸಂಗಮ್ ಹಾಡುಗಳಲ್ಲಿ ಕಾಣಿಸುತ್ತೆ. ಸಂಗಮ್ ಹಾಡುಗಳು ಮೂಲ ತಮಿಳು ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದ್ದಾವೆ, ಯಾವಾಗಲೂ ಮೂಲ ಇದೆ ಅಂತಕ್ಕಂಥದ್ದಕ್ಕೆ ಭಾಳ ದೊಡ್ಡ ಪೆಟ್ಟಿದು. ಅಂದರೆ ನಿಮ್ಮ ಈ ಸಂಗಮ್ ಸಾಹಿತ್ಯ ದ್ರಾವಿಡ ಮೂಲದಲ್ಲ ಅಂತ ಹೇಳುವುದಕ್ಕೂ ನಿಮ್ಮ ಆರ್ಯರ ಹುಡುಕಾಟದ ಇದಕ್ಕೂ ಇಲ್ಲ, ನಾನು ಹಂಗೆ ಹೇಳೋದು ದ್ರಾವಿಡ ಮೂಲದಲ್ಲ ಅಂತ ಹೇಳಲ್ಲ. ಇದನ್ನು ಬರೆದವರು ದ್ರಾವಿಡ್ರೆ, ಮೂಲತಃ ತಮಿಳು ಬಲ್ಲವರೇ. ಆದರೆ ಎತ್ತುಕೊಂಡಿರ್ತಕ್ಕಂಥ ಕಲ್ಪನೆಗಳು, ವಸ್ತುಗಳಿದೆಯಲ್ಲ, ವಸ್ತು ಅಲ್ಲ, ಅದರ ದ್ರಾವಿಡ ಮೂಲದ ಆಶಯವನ್ನ ಅದು ದಾಖಲಿಸುವುದಿಲ್ಲ ಅಂತ ತಾನೇ ಹೇಳೋದು. ಇಲ್ಲ, ನೀವು ಸಂಗಮ್ ಸಾಹಿತ್ಯವನ್ನು ಪೂರ್ತಿ ವರ್ಣಿಸಿದರೆ ಅದನ್ನು ನೀವು ಸುಲಭ ಗುರುತಿಸಬಹುದು. ತಮಿಳು ಅಂದ್ರೆ ಆರ್ಯರ ಆಗಮನ ಐತಿಹ್ಯಗಳು ಹೌದೌದು, ನಂತರ ನಂತರದ ಬರೀ ನಂತರ ಅಲ್ಲ,
ಯಾಗ ಯಜ್ಞ ಬ್ರಾಹ್ಮಣರಿಗೆ ದಾನ ಕೊಡ್ತಕ್ಕಂಥದ್ದು, ವೇಳ್ವಿಗಳು, ಮುಕ್ಕೋಲಿನು ಅಂದರೆ ವಿಶಿಷ್ಟಾದ್ವೈತದ ಬಗ್ಗೆನೂ ಕೆಲವು ಕಡೆ ಹೇಳಿದೆ. ಮುಕ್ಕೋಲಿನ ಅವರು ಬಂದರು ಅಂತ ಹೇಳ್ತಕ್ಕಂಥದ್ದು. ಇನ್ನೂ ಅಂತ ಹೇಳಿದ್ರೆ ಪತ್ತುಪಾಟಿನಲ್ಲಿ ನೆಡುನಲ್ ವಾಡೈ ಅಂತ ಐತೆ. ನೀಡು ಅಂದರೆ ದೀರ್ಘವಾದಂಥದ್ದು, ನೀಡು ಅಂತಕ್ಕಂಥದ್ದು. ನಲ್ ಅಂದರೆ ಒಳ್ಳೆಯ, ವಾಡೈ ಅಂದರೆ ಬಡಗು ಗಾಳಿ ಅಂತ ಅಷ್ಟೆ. ಅಲ್ಲಿ ಯುದ್ಧಕ್ಕೆ ಹೋದಂತಹ ಪಾಂಡ್ಯನ ರಾಣಿ ಗಂಡನ ನೆನೆಸ್ಕೊಂಡು ವಿರಹಕ್ಕೊಳಗಾಗ್ತಾಳೆ. ಅದರಲ್ಲಿ ನಾನು ಪುಸ್ತಕದಲ್ಲೂ ದಾಖಲಿಸಿದ್ದೀನಿ. ವಾಸ್ತುಶಾಸ್ತ್ರದ ಎಲ್ಲ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಾಸ್ತುಶಾಸ್ತ್ರವನ್ನು ಬಲ್ಲಂಥವರು ಬಿಸಿಲು ಕೋಲನ್ನು ನೆಟ್ಟು ದಿಕ್ಕನ್ನು ಗುರುತಿಸಿ ಕಟ್ಟಿ ಬಾಗಿಲುಗಳನ್ನು ಹೆಬ್ಬಾಗಿಲುಗಳನ್ನು ಮಾಡಿ ಮೇಲೆ ಪ್ಲಾಸ್ಟಿಂಗ್ ಅಂತ ಏನಂತ ಗಿಲಾವು ಮಾಡಿ ಎಲ್ಲ ಮಾಡಿರೋದು. ಆಮೇಲೆ ಮಂಚಗಳು ಮಾಡ್ತಕ್ಕಂಥದ್ದು ಹೇಳ್ತಾರೆ. ನಾವು ಎಲ್ಲರಿಗೂ ಗೊತ್ತಿರತಕ್ಕಂಥ ಮಯ ಮತ್ತು ಮಾನಸಾರ ಪುಸ್ತಕಗಳು 9-10ನೇ ಶತಮಾನಕ್ಕಿಂತ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ನೆಡುನಲ್ ವಾಡೈ ಪತ್ತುಪಾಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಗಮ ಸಾಹಿತ್ಯ ಎಲ್ಲವುದು ಆ ಕಾಲದ್ದೇ. ಇದು ಏನಾಗಿದೆ ಅಂತೇಳಿದರೆ, ಈ ಹಿಂದೆ ಇರ್ತಕ್ಕಂಥ 100-200 ವರ್ಷದಿಂದ ಇರ್ತಕ್ಕಂಥ ತಮ್ಮ ತಾತ ಮುತ್ತಾತನ ಬಗ್ಗೆ ಕೇಳಿದಂಥ ಕಥೆಗಳನ್ನು ಕವನವನ್ನಾಗಿ ಮಾಡಿಸ್ಕೊಂಡು ಬರೆಸ್ಕೊಂಡಿದ್ದಾರೆ. ಇಲ್ಲದೆ ಹೋದರೆ ಈಗ ನೋಡಿರಿ, ದಳವಾಯಪುರಂ ಚಿನ್ನಮನೂರು ದೊಡ್ಡ ತಾಮ್ರಪತ್ರಗಳು, ಚಿನ್ನಮನೂರು ಸಣ್ಣ ತಾಮ್ರಪತ್ರಗಳು ಮತ್ತು ಮದ್ರಾಸ್ ಮ್ಯೂಸಿಯಂ ತಾಮ್ರಪತ್ರಗಳು ಮತ್ತು ಲೈಡನ್ ತಾಮ್ರಪತ್ರಗಳಿದ್ದಾವೆ. ಈಗ ದಳವಾಯಪುರಂ ತಾಮ್ರಪತ್ರದಲ್ಲಿ ಪಾಂಡ್ಯರು ತಮ್ಮ ಹೆಗ್ಗಳಿಕೆಯನ್ನು ಹೇಳ್ಕೊಳ್ತಾರೆ. ಏನು ಹೇಳ್ಕೊಳ್ತಾರೆ ಹೆಗ್ಗಳಿಕೆಯನ್ನು? ಅವರು 3 ಮಹತ್ ಕಾರ್ಯ ಮಾಡಿದರೆ ಅಂತ ಹೇಳ್ತಾರೆ. ಒಂದು, ತಮಿಳಿನಲ್ಲಿ ಭಾರತವನ್ನು ಹಾಡಿದ್ದೀವಿ ಅಂತ, ಮಹಾಭಾರತವನ್ನು. ಎರಡನೇದಾಗಿ ಒಡಮೊಳಿಯನ್ನು ಮತ್ತು ತಮಿಳನ್ನು ಅದಕ್ಕೆ ಬೆಂಬಲ ಕೊಟ್ವಿ, ಪ್ರೋತ್ಸಾಹ ಕೊಟ್ವಿ ಅಂತ. ಇಲ್ಲಿ ಇನ್ನೊಂದು ಅತ್ಯಂತ ಕುತೂಹಲಕರವಾದ ವಿಚಾರ ಅಂತ ಹೇಳಿದರೆ, ಅವರು ಅಗತ್ಯಂನಿಂದ ನಾವು ಚೆನ್ ತಮಿಳು ಕಲಿತೀವಿ, ನಲ್ ತಮಿಳು ಕಲಿತೀವಿ ಅಂತ ಬರ್ಕೊಳ್ತಾರೆ. ಅಂದರೆ ತೊಲ್ಕಾಪಿಯಮ್ಮು ಕ್ರಿಸ್ತಪೂರ್ವ ಅಲ್ಲಿದ್ದರೆ 10ನೇ ಶತಮಾನದಲ್ಲಿರ್ತಕ್ಕಂಥ ಒಬ್ಬ ತಮಿಳಿಗೆ ಬೆಂಬಲ ಕೊಟ್ಟಂಥ ಪಾಂಡ್ಯ ಯಾವತ್ತೂ ಇಲ್ಲದೆ ಇರತಕ್ಕಂಥ ನಕಲಿ ಅಂತ ಹೇಳ್ತಕ್ಕಂಥ ಅಗತ್ಯಂ ಬಗ್ಗೆ ಯಾಕೆ ಮಾತಾಡ್ತಾರೆ? ಸೊ ಅಂದರೆ ತೊಲ್ಕಾಪ್ಯಂ ಇರಲಿಲ್ವ 9ನೇ ಶತಮಾನದಲ್ಲಿ ಶಾಸನ ಹಾಕಬೇಕಾದ್ರೆ? ಏನು ಇದಂತಕ್ಕಂಥ ಪ್ರಶ್ನೆ ನಮಗೆ ಮುಂದೆ ನಿಲ್ಲುತ್ತೆ. ಆದ್ದರಿಂದ ನೀವು ನೋಡಿಬಿಟ್ರೆ, ನೀವು ತೊಲ್ಕಾಪಿಯಮ್ಮು ನೋಡಿದರೆ, ತೊಲ್ಕಾಪಿಯಮ್ಮು 10ನೇ ಶತಮಾನಕ್ಕಿಂತ ಮುಂಚಿನ ಅಲ್ಲ, ಅದು ಕವಿರಾಜ ಮಾರ್ಗದ ಸಮ ಆ ಹೊತ್ತಿಗೆ ಬಂದದ್ದು. ಅದೇ, ಅದಕ್ಕೆ ಬೇಕಾದಷ್ಟು ಕೊಡ್ಬೋದು ಪುರಾವೆಗಳನ್ನ ನಾನು ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ದೀರ್ಘ ಆಗ್ಬೋದು. ಆದರೆ ಒಂದು ಮಾತ್ರ ಹೇಳ್ಬೋದು, ತೊಲ್ಕಾಪಿಯಮ್ಮನ ತೆಗೆದಿಟ್ಟರೆ ಉಳಿದು ಯಾವುದು ವ್ಯಾಕರಣ, ಛಂದಸ್ಸು, ಭಾಷಾ ವಿಜ್ಞಾನ, ಕಾವ್ಯ, ಕಲೆ, ಪೌರಾಣಿಕ ಸಾಹಿತ್ಯ, ತಮಿಳು, ಕನ್ನಡ ಸಮ ಈ ತೊಲ್ಕಾಪಿಯಮ್ಮದು ತೆಗೆದಿಟ್ಟರೆ. ಆಮೇಲೆ ಇನ್ನೊಂದು ಭಾಳ ಕುತೂಹಲಕರ ವಿಚಾರ ಅಂದರೆ, ನಿಘಂಟುಗಳನ್ನ ಬರೆಯೋದ್ರಲ್ಲಿ ಜಗತ್ತಿನಲ್ಲಿ ಬಹುಶಃ ಕನ್ನಡದವ್ರನ್ನ ಮೀರಿಸ್ತೋರಿಲ್ಲ ನಿಘಂಟುಗಳನ್ನ ಬರೆಯೋದ್ರಲ್ಲಿ. ಯಾಕಂದರೆ ತಮಿಳಿಗಿಂತಲೂ ಮಿಗಿಲಾದಂಥ ನಿಘಂಟಿದ್ದಾವೆ. ಕೆಲವುದರಲ್ಲಿ ಮೇಲ್ಗೈ ಸಾಧಿಸಿದ್ದಾರೆ, ಕೆಲವು ವಿಚಾರದಲ್ಲಿ ಅವರು ಮೇಲ್ಗೈ ಸಾಧಿಸಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕುತೂಹಲಕರದ ನಿಮ್ಗೆ ವಿಚಾರ. ಇಡೀ ಸಂಗಮ ಸಾಹಿತ್ಯದಲ್ಲಿ ವೇಳಿವಿಗಳು ಅಂದರೆ ಯಜ್ಞಗಳು ಬ್ರಾಹ್ಮಣರು ಅವುಗಳಿದ್ದಾರೆ ಹೊರತು ಜೈನರು ಇಲ್ಲ. ತಮಿಳು ಬ್ರಾಹ್ಮಿಯ 91 ದಾನವುಗಳು ಜೈನರಿಗೆ ಸಂಬಂಧಪಟ್ಟಂಥವು. ಅಂದರೆ ಜೈನರು ತಮಿಳು ಬ್ರಾಹ್ಮಿನಲ್ಲಿ ಸಣ್ಣವನ್ನು ಕೊಟ್ಟಿದ್ದನ್ನು ಬರೆಸ್ಕೊಳ್ತಾ ಇರಬೇಕಾದ್ರೆ, ಈ ಸಂಗಮ ಹಾಡನ್ನು ಹಾಡಿ ಪಾಣಾರರಂತೆ ಅಲಿತಕ್ಕಂಥ ಜಾಣರಾದಂತಹ ಬ್ರಾಹ್ಮಣರು ಒಂದನ್ನು ಮಾಡಲಿಲ್ವೇ, ಬರೀಲಿಲ್ವೇ? ಆಮೇಲೆ ಶಿಲಾಶಾಸನದಲ್ಲಿ ಬ್ರಾಹ್ಮಿ ತುಂಬ ಪ್ರಾಚೀನವಾದದ್ದು ಮತ್ತು ಅದು ಜೈನರಿಗೆ ಸಂಬಂಧಪಟ್ಟದ್ದು ಅಂತ. ಹೌದು, ನಾನಲ್ಲ, ಇಡೀ ಜಗತ್ತಿನ ವಿದ್ವಾಂಸರು ಹೇಳ್ತಾರೆ. ಯಾಕೆಂದರೆ 91 ಶಾಸನಗಳು ಜೈನರಿಗೆ ದಾನ ಕೊಟ್ಟಿದ್ದೀನಿ ಹೇಳ್ತವೆ. ಅದರಲ್ಲಿ ಬ್ರಾಹ್ಮಣರಿಗೆ ದಾನ ಕೊಟ್ಟ ಉಲ್ಲೇಖನೇ ಇಲ್ಲ. ಆದರೆ ಅದಕ್ಕೆ ವಿರುದ್ಧವಾಗಿ ಸಂಗಮ ಸಾಹಿತ್ಯದಲ್ಲಿ ಜೈನರ ಹೆಸರೇ ಇಲ್ಲ. ಆದರೆ ಒಂದು ಸಣ್ಣ ಪ್ರಶ್ನೆ ಏನು ಕೇಳ್ತದೆ, ವೈದಿಕರು ಜೈನರಿಗಿಂತ ಮುಂಚಿನಿಂದನೂ ಪ್ರಸ್ತುತದಲ್ಲಿದ್ದವರಲ್ವ ಅವರು? ಹೌದು, ಆದರೆ ವೈದಿಕರು ಲಿಪಿಯನ್ನು ಬಳಸ್ಕೊಳ್ತಾ ಇರಲಿಲ್ಲ ಅಂತಕ್ಕಂಥದ್ದು ಮರಿಬಾರ್ದು. ಅವರು ಯಾವಾಗಲೂ ಕಂಠಸ್ಥ ಸಂಪ್ರದಾಯಕ್ಕೆ ಮನ್ನಣೆ ಕೊಟ್ಟಿದ್ದರು. ಯಾಕೆ ಅಂತ ಹೇಳಿದ್ರೆ, ಒಂದು ಯಾವುದನ್ನೇ ನೀವು ಬರೆದ ತಕ್ಷಣ ನೀವು ಇಲ್ಲದೆ ಇದ್ದಾಗಲೂ ಪುಸ್ತಕ ತೆಗೆದು ನೋಡ್ತಾನೆ ಅವನು. ನೀವು ಹತೋಟಿಲಿ ಇಡಬೇಕು ಅಂತ ಹೇಳಿದರೆ ಜ್ಞಾಪಕ ಶಕ್ತಿಯಲ್ಲಿರಬೇಕು, ಆವಾಗ ನಿಮ್ಮ ಹತ್ರ ಬರ್ತಾನೆ. ನೀವು ಈಗ ಒಂದು ಗಣಿತದ ಸೂತ್ರವನ್ನು ಪುಸ್ತಕದಲ್ಲಿ ಬರೆದು ನೆನ್ಪಿಟ್ಕೊಂಡ್ರೆ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿದ್ರೆ, ನೀವು ನೆನ್ಪಿಟ್ಕೊಂಡು ಹತ್ರ ಹೋಗಬೇಕಾಗುತ್ತೆ. ಆದ್ದರಿಂದ ವೈದಿಕರು ಬಹು ದೀರ್ಘಕಾಲ ಬರೆದಿರಲಿಲ್ಲ. ಅವರು ಕಂಠಸ್ಥ ಸಂಪ್ರದಾಯದವರು. ಅವರು ತಲೆ ಪರಂಪರೆಗಳಿಂದ ಅದನ್ನು ಒಂಥರ ಟೇಪ್ ರೆಕಾರ್ಡರ್ ಅಂದರೆ ಡುಪ್ಲಿಕೇಟಿಂಗ್ ರೆಕಾರ್ಡ್. ಇದನ್ನು ನಾನಲ್ಲ, ಬ್ರಾಹ್ಮಣರು ಒಪ್ಪಿಕೊಳ್ತಾರೆ. ಈ ವೇದಗಳ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂಥ ಜಗತ್ತಿನ ಎಲ್ಲ ವಿದ್ವಾಂಸರು ಒಪ್ಪಿಕೊಳ್ತಾರೆ. ಅವರು ಕಾವ್ಯ ಇದರಲ್ಲಿ ಪ್ರತಿಭಾಶಾಲಿಗಳಾಗಿದ್ದರೂ ಕೂಡ ಅದನ್ನು ಲಿಪಿ ರೂಪಕ್ಕೆ ಇಳಿಸ್ತಾ ಇರಲಿಲ್ಲ. ನಂದು ಆ ಪ್ರಶ್ನೆ ಅಲ್ಲ. ಈಗ ಅವರು ದಾನಗಳನ್ನು ಜೈನರು ಕೆತ್ತಿಸಿದಂಥ ಜೈನರು
ತಮ್ಮ ಸಣ್ಣ ಸಣ್ಣದ ಯಾಕೆ ಸಂಗಮ್ ಸಾಹಿತ್ಯದಂಥ ಸಾಹಿತ್ಯವನ್ನು ರಚನೆ ಮಾಡಲಿಲ್ಲ? ಯಾಕೆ ಸಂಗಮ್ ಸಾಹಿತ್ಯದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ? ಮೊದಲನೇ ಪ್ರಶ್ನೆ. ಸಂಗಮ್ ಹಾಡುಗಳನ್ನ ಕಟ್ಟಿದಂತಹ 160 ಜನ ಬ್ರಾಹ್ಮಣರಲ್ಲಿ ಯಾರೊಬ್ಬರು ಲಿಪಿನ ಕರೀಲಿಲ್ವಾ? ಯಾರೊಬ್ಬರು ಒಂದು ಕಾವ್ಯವನ್ನು ಕಟ್ಟಲಿಲ್ವಾ? ಈ ಹಾಡುಗಳು 4 ಲೈನಿಂದು 6 ಸಾಲಿಂದು, ಈಗ ಐನ್ ಕುರುನೂರು 4 ಸಾಲಿಂದು, ಕುರುಂತೊಗೆ 4 ಸಾಲಿಂದು, ನಟ್ರನ್ನ 6 7 ಸಾಲಿಂದು. ಆದ್ದರಿಂದ ಪತ್ತುಪಾಟು ಮತ್ತು ಅಂದರೆ ನಂತರ ಬಂದು ತಮಿಳರು ಪತ್ತುಪಾಟು ಸಂಗಮ್ ಸಾಹಿತ್ಯಕ್ಕೆ ಸೇರಿದ್ದಲ್ಲ ಅಂತಾರೆ. ಅದರಿಂದ ಭಾಳ ಸಮಸ್ಯೆ ಉಂಟಾಗ್ತವೆ. ಅದಕ್ಕೆ ಇತ್ತೀಚಿನ ಆಧುನಿಕ ವಿದ್ವಾಂಸರು ಎಟ್ಟುತ್ತೊಗೆ ಮತ್ತು ಪತ್ತುಪಾಟು 2 ಒಂದೇ ಅಂತಾರೆ. ಅದಕ್ಕೆ ಕಾರಣ ಏನಂದರೆ, ಪತ್ತುಪಾಟಿನಲ್ಲಿರ್ತಕ್ಕಂಥ ರಾಜರು ನಿಮಗೆ ಎಟ್ಟುತ್ತೊಗೆನಲ್ಲಿದ್ದಾರೆ. ಪತ್ತುಪಾಟಿನಲ್ಲಿರ್ತಕ್ಕಂಥ 5 ಅಂದರೆ ಪೊರನಾರು ಪಾಟು ಮತ್ತು ಪೊರನಾರು ಪಾಟು, ಹಾಗೆ ಇದು ಚೋಳರನ್ನು ಹೊಗಳ್ತಕ್ಕಂಥ ಪಟ್ಟಿನಂಪಾಳೈ 2 ಕರಿಕಾಲ ಚೋಳನ ಹೊಗಳ್ತವೆ. ಹಾಗೆಯೇ ನೆಡುನಲ್ವಾಡೈ ಜೊತೆಗೆ 2 ನಲ್ವಾಡೈ, ಆಮೇಲೆ ಮಧುರೈ ಕಾಂಚಿ, ಇವೆರಡು ಪಾಂಡ್ಯರನ್ನು ಹೊಗಳ್ತವೆ. ಅದೇ ಪಾಂಡ್ಯರು ನಮಗೆ ಸಂಗಮ್ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಇವೆರಡು ಬೇರೆ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಂಗಮ್ ಸಾಹಿತ್ಯದಲ್ಲಿ ಸಣ್ಣ ಸಣ್ಣ ಹಾಡುಗಳಿದ್ದಾವೆ. ಇದು ಸಾಮಾನ್ಯವಾಗಿ ನಮ್ಮ ಜಾನಪದ ಹಾಡುಗಳಲ್ಲಿದ್ದಾವೆ, ಏನು ವಿಶೇಷ ಇಲ್ಲ. ನೀರಿಗಂತ ನೀನು ಬಾ, ಕೇರಿಗಂತ ನಾನು ಬರ್ತೀನಿ, ಕದ್ದು ಮುಚ್ಚಿ ಮಾತನಾಡೋಣ ಅಂತಲ್ಲ, ಈ ಥರದ್ದೇ ಸ್ವಲ್ಪ ವೈವಿಧ್ಯಮಯವಾಗಿದೆ. ಆಮೇಲೆ ಕೆಲವು ಕಡೆ ಕಾವ್ಯನೂ ಚೆನ್ನಾಗಿದೆ, ಕೆಲವು ಒಳ್ಳೊಳ್ಳೆ ಪ್ರತಿಮೆಗಳು ತಗೊಂಡಿದ್ದಾರೆ, ಉತ್ತಮವಾದ ಸಾಹಿತ್ಯನೂ ಇದೆ. ಅದ್ರ ಬಗ್ಗೆ ನಾನು ಸಾಹಿತ್ಯದ ಬಗ್ಗೆ ಟೀಕೆ ಮಾಡೋಕ್ಕೋಗಲ್ಲ. ಕೆಲವು ಕಡೆ ಭಾಳ ಚೆನ್ನಾಗೂ ಇದೆ. ನಾವು ಕನ್ನಡದಲ್ಲಿ ಸಾಹಿತಿಗಳು ನಮ್ಮ ಜಾನಪದದಿಂದ ತಗೊಂಡಿದ್ದಾರೆ ಅಂತ ನಮ್ಮ ಕನ್ನಡ ಸಾಹಿತಿಗಳು ಅವರ ಸಾಹಿತ್ಯದಲ್ಲೂ ತಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ದರಿಂದ ಈ ಪ್ರಾಚೀನತೆ ಇವೆಲ್ಲ ಅಂಶಗಳಿಂದ ಇಲ್ಲಾಗುತ್ತೆ. ನೀವು ಇನ್ನೊಂದು ಪುಸ್ತಕ ಇದೆಯಲ್ಲ ನಿಮ್ದು, ಆರ್ಯರಿಗಾಗಿ ಹುಡುಕಾಟ, ಅದು ಏನನ್ನ ಹೇಳ್ತದೆ? ಆರ್ಯರಾಗಿ ಹುಡುಕಾಟ ನೋಡಿ ಸರ್, ಈಗೇನಾಗಿದೆ, ಆರ್ಯರಿಗಾಗಿ ಹುಡುಕಾಟ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಇವತ್ತಿನ ಭಾರತದ ಸ್ಥಿತಿನಲ್ಲಿ ನೀವು ಯಾವುದನ್ನು ಯಾವ ಪಕ್ಷಕ್ಕೆ ಸೇರಿದೆ ಮಾತಾಡದೆ ಇರೋಂಥ ಸ್ಥಿತಿ ಬಂದುಬಿಟ್ಟಿದೆ. ಅಂದರೆ ನೀವು ಯಾವುದೇ ಒಂದು ಹೊಸ ವಿಚಾರವನ್ನು ಕೇಳಿದ ತಕ್ಷಣ ಒಂದು ವಿವಾದ ಆಗುತ್ತೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಈ ನಮ್ಮದು ಹರಪ್ಪ ಮೊಹೆಂಜೋದಾರೋ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಯ ಬಿಗ್ ಬ್ಯಾಂಗ್ ಅಂತ ಕರಿತೀನಿ ನಾನು. ಅಂದರೆ ಮಹಾಭಾಜನೆ. ಯಾರು ಅದನ್ನು ವಶಪಡಿಸ್ಕೊಳ್ತಾರೆ ಇಡೀ ಭಾರತೀಯ ಸಂಸ್ಕೃತಿಯನ್ನು, ಅಂದರೆ ದಕ್ಷಿಣ ಭಾರತ, ಇಡೀ ಭಾರತ ಅಂದರೆ ಭಾರತದ ಸುತ್ತಮುತ್ತ ಇಡೀ ಸಂಸ್ಕೃತಿಯನ್ನು ವಶಪಡಿಸ್ಕೊಳ್ಬೇಕು. ವಶಪಡಿಸ್ಕೊಂಡಂತೆ ಅವರೇ ರಾಜರು. ಆದ್ದರಿಂದ ನಾವು ಹೆಂಗಾದರೂ ಹರಪ್ಪ ಮೊಹೆಂಜೋದಾರದ ವಾರಸುದಾರರಾಗಬೇಕು ಅಂತಕ್ಕಂಥ. ಹೌದು, ಈಗ ನೋಡಿ, ಹರಪ್ಪ ಮೊಹೆಂಜೋದಾರ ವೇದಗಳಿಗೆ ಸಂಬಂಧಪಟ್ಟಿದ್ದೆಲ್ಲ ಅಂತ ಹೇಳ್ತೀನಿ ನಾನು. ಈಗ ನೆಕ್ಸ್ಟಲ್ಲಿ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ 1000 ಜನ ಅದಕ್ಕೆ ಕಾಮೆಂಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ನಾವು ಸತ್ಯದ ಹುಡುಕಾಟಕ್ಕಿಂತ ಸಾಂದರ್ಭಿಕವಾದ ಭಾವಾವೇಶದಲ್ಲಿ ನೋಡ್ತೀವಿ. ಯಾಕಲ್ಲ ಅಂತ ನಾನು ನಿಮಗೆ ಭಾಳ ಸರಳವಾದಂಥ ಉದಾಹರಣೆ ಕೊಡ್ತೀನಿ. ಹೈಫೈ ಬೇಡ. ಈಗ ನಮಗೆ 4000 ಚಿಲ್ಲರೆ ಬಿಲ್ಲೆ ಸಿಕ್ಕಿದ್ದಾವೆ. ಎಲ್ಲ ಬಿಲ್ಲೆ ಮೇಲೆ ಏನಿದೆ ಅಂತ ಗೊತ್ತು ನಮಗೆ. ನಾವು ಓದೋದನ್ನು ಮರ್ತು ಬಿಡೋಣ, ನಮಗೆ ಅದು ಓದೋಕ್ಕೆ ಬರಲ್ಲ, ಆಗೋದು ಇಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಗೊತ್ತಿರದ ಲಿಪಿ ಮತ್ತು ಗೊತ್ತಿರದ ಭಾಷೆಯನ್ನು ಓದೋಕ್ಕಾಗಲ್ಲ. ಆಮೇಲೆ ನಾನಾ ಥರದಲ್ಲಿ 156 ಪ್ರಯತ್ನಗಳು ನಡೆದಿದ್ದಾವೆ, ಯಾವ ಆಗಲ್ಲ. ಅದು ದ್ವಿಭಾಷಿಕ ಒಂದು ಬಿಲ್ಲೆ ಸಿಗುತ್ತೆ ಆಗೋದೂ ಇಲ್ಲ. ಉಳಿದಿದ್ದೆಲ್ಲ ಊಹೆ. ದ್ರಾವಿಡವಾದ ಇರಲಿ, ಪ್ಯಾರಾಮುಂಡವಾದ ಇರಲಿ, ಅಥವಾ ಋಗ್ವೇದಿಕ ವಾದ ಇರಲಿ. ಯಾಕೆ ಹರಪ್ಪ ಮೊಹೆಂಜೋದಾರೋ ಬೇರೆ ಅನ್ನೋದಕ್ಕೆ ಇವೆಲ್ಲವನ್ನು ಹೈಫೈ ಬಿಟ್ಬಿಡೋಣ. ಜನಸಾಮಾನ್ಯರಿಗೆ ಗುರ್ತಿಡ್ಬೋದು, ನಾವು ನೀವು ಗುರ್ತಿಡ್ಬೋದು. ಬಿಲ್ಲೆಗಳಿದ್ದಾವೆ. ಬಿಲ್ಲೆಗಳ ಮೇಲೆ ಏನಿದ್ದಾವೆ? ವೈದಿಕರದ್ದು ಏನು ಸಂಪ್ರದಾಯ? ವೈದಿಕರಲ್ಲಿ 33 ದೇವತೆಗಳಿದ್ದಾವೆ, 33 ಬಗೆಯ ದೇವತೆಗಳು. ಕೋಟಿ ಅಂದರೆ ಬಗೆ. ಆ 33 ಕೋಟಿ ದೇವತೆಗಳನ್ನ 33 ಕೋಟಿ ಸಂಖ್ಯೆ ಮಾಡಿಬಿಟ್ರು ಬಗೆಯವು. 11 ಅಂತರಿಕ್ಷದಲ್ಲಿ, 11 ದಿವ್, 11 ನೆಲದ ಮೇಲಿದ್ದಾರೆ. ಏನು ಮಾಡ್ತಾಯಿದ್ರು ಅವರು? ಯಾಗ ಯಜ್ಞ, ಅವ್ರದ್ದೇ ಆದಂಥ ನಂಬಿಕೆಗಳು, ಸರಮ, ಯಮಯಮಿ ಸಂವಾದ, ಸೋಮರಸ ಹಿಂಡ್ತಕ್ಕಂಥದ್ದು, ಅಶ್ವಮೇಧ. ನೀವು ಋಗ್ವೇದದ ಮೊದಲನೇ ಮಂಡಲಿರ್ತಕ್ಕಂಥದ್ದು. ನಾವು ಬಿಲ್ಲೆನಲ್ಲಿ ಅದು ಯಾವುದು? ವಜ್ರ. ಎಲ್ಲಕ್ಕಿಂತ ಮುಖ್ಯವಾದಂಥ ದೇವತೆ 10 ಮಂಡಲಗಳಲ್ಲಿ 1074 ಸೂಕ್ತಗಳು, 10,000 ಚಿಲ್ಲರೆ ರುಚಿಗಳಲ್ಲಿ ಇಂದ್ರನೇ ದೊಡ್ಡವನು. ಅವನು ಅಹಿಯನ್ನು ಕೊಲ್ತಾನೆ. ಅಹಿ ಅಂತಕ್ಕಂಥದ್ದು ನೀರು ಹಿಡಿದಿಟ್ಟಿರ್ತಕ್ಕಂಥ ಒಂದು ವೃತ, ಕೆಟ್ಟ ಶಕ್ತಿ. ಇದರ ಮೂಲಕ ಏನಾಗುತ್ತೆ ಅಂತ ಹೇಳಿದರೆ, ಚಳಿಗಾಲದಲ್ಲಿ ಮಂಜು ಕಟ್ಟಿರ್ತಿತ್ತು, ಅದು ಬಿಸಿಲಿನ ಜಳಕ್ಕೆ ಕರಗಿ ಹರಗ್ತಿತ್ತು, ನೀರಿಲ್ಲದೆ ಇರಬೇಕಾದ್ರೆ ಪರಿತಪಿಸ್ತಿದ್ರು. ಆ ಮೂಲ ನೆಲೆಯವರು ಅಂತ ವಾದ ಮಾಡ್ಬೋದು, ನಾವು ಒಂದು ಊಹೆ ಮಾಡ್ಬೋದು. ಆ ನೀರು ಕರಗ್ತಕ್ಕಂಥದ್ದು ಇಂದ್ರನ ವಜ್ರಾಯದಿಂದ ಹೊಡೆದು ಹರಿದು ಬರುತ್ತೆ ನೀರು ಕೆಳಗಡೆ. ಇಲ್ಲದೆ ಇದ್ದರೆ ಬತ್ಯೋತವ ನದಿ ಅಂತಕ್ಕಂಥ ಮೂಲದಿಂದ ಒಂದು. ಆ ಬಿಲ್ಲೆಗಳನ್ನು ನೋಡಿದರೆ ನಮಗೆ ಇಂದ್ರ ಕಾಣಲ್ಲ, ವಜ್ರಾಯುಧ ಕಾಣಲ್ಲ, ದಶರಾಜ್ಞ ಯಾಜ್ಞದ ಒಂದು ಚಿತ್ರ ಕಾಣಲ್ಲ. ಅಲ್ಲಿ ಕಾಣ್ತಕ್ಕಂಥವೇನು? ಪಶುಪತಿ. ಅದು ಕೂಡ ಭಾಳ ವಿವಾದಾಸ್ಪದ ವಿಚಾರ. ಯಾಕೆಂದರೆ ಡೆನ್ಮಾರ್ಕಲ್ಲಿ ಅಂಥದ್ದು ಸಿಕ್ಕಿದೆ. ಸೊ ನೀವು ಮೂಲಕ್ಕೆ ಹೋದರೆ
ಅಲ್ಲಿ ಏನು ಕಾಣ್ತಾ ಇದೆ? ಹುಲಿಗಳು ಕಾಣ್ತೇವೆ. ಋಗ್ವೇದದಲ್ಲಿ ಹುಲಿ ಸುದ್ದಿ ಇಲ್ಲ. ಹುಲಿ ಎರಡು ಕಡೆ ಎಡಕ್ಕೆ ಬಲಕ್ಕೆ ಹುಲಿ ಹಿಡ್ಕೊಂಡು ನಿಂತಿರ್ತಕ್ಕಂಥ ಒಬ್ಬ ವೀರ ಕಾಣ್ತಾನೆ. ಬುಟ್ಟಿ ಒಳಗಡೆ ನಿಂತಿರ್ತಕ್ಕಂಥ 8 ಜನ ಕಾಣ್ತಾರೆ. ಒಂಟಿ ಕೊಂಬಿನ ಒಂದು ಪ್ರಾಣಿ ಕಾಣುತ್ತೆ, ಘೇಂಡಾಮೃಗ ಕಾಣುತ್ತೆ, ಎಮ್ಮೆ ಕಾಣುತ್ತೆ, ವೃಕ್ಷ ಕಾಣುತ್ತೆ. ಆಮೇಲೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಸರಕುಗಳೆಲ್ಲವೂ ತಾಯಿ ಪೂಜೆವು. ಋಗ್ವೇದದಲ್ಲಿ ತಾಯಿ ಪೂಜೆ ಇಲ್ಲ, ನಾಗಪೂಜೆ ಇಲ್ಲ. ಈಗ ಋಗ್ವೈದಿಕರೇ ಮೂಲತಃ ಇದಾಗಿದ್ದರೆ, ಸಿಂಧೂ ನಾಗರಿಕತೆಯವರೇ ಆಗಿದ್ದರೆ ಯಾಕೆ ಒಂದೂ ಇಲ್ಲ? ಬರೀ ಅಷ್ಟೇ ಅಲ್ಲ, ಋಗ್ವೇದದಲ್ಲಿ ಸಂಬಂಧಪಟ್ಟದ್ದು ಏನೂ ಇಲ್ಲ. ಬರೀ ಅಷ್ಟೇ ಅಲ್ಲ, ಋಗ್ವೈದಿಕರೇ ಆಗಿದ್ದರೆ 10 ಲಕ್ಷ ಕರ್ನಾಟಕದ 5 ಪಟ್ಟು ದೊಡ್ಡ ವಿಸ್ತಾರ ನೆಲೆಯಲ್ಲಿ ಇದ್ದಂತಹ ಈ ಋಷಿಮುನಿಗಳು, ಋಗ್ವೈದಿಕ ಋಷಿಮುನಿಗಳಲ್ಲಿ ಯಾವ ಋಷಿನೂ ಈ ಊರಿಂದ ಬಂದವನು, ಇಂಥವನು ಹಿಂಗೆ ಮಾಡ್ದ, ಹಿಂಗೆ ಬರೆಸ್ದ, ಹಿಂಗೆ ಮುದ್ರೆ ಹಾಕ್ಸಿದೆ ಅಂತ ಬರೀತಾ ಇರಲಿಲ್ವ? ಸೋಮರಸವನ್ನು ಹಿಂಡ್ತಕ್ಕಂಥದ್ದು ದೊಡ್ಡ ಪ್ರೊಸೀಜರೇ ಸಿಕ್ಕುತ್ತೆ. ನೀವು 9ನೇ ಮಂಡಲಕ್ಕೆ ಹೋದರೆ ಅದು ಬರೀ ಸೋಮಮಂಡಲ. ಅದನ್ನು ಹೆಂಗೆ ಹಿಂಡಿದ್ರು, ಏನು ಮಾಡಿದರು, ಹೆಂಗೆ ಸೋಸಿದ್ರು, ಹೆಂಗೆ ಇಳಿದು ಅಂತ ಬೇಡ್ಕೊಂಡಿದ್ರು. ಅಂಥವರು ಯಾಗ ಯಜ್ಞ ಮಾಡೋದನ್ನು ಒಂದು ಬಿಲೆ ಮೇಲೆ ಹಾಕಿಸ್ತಾರಲ್ವ? ಆದ್ದರಿಂದ ಇವೆರಡಕ್ಕೂ ಸಂಬಂಧ ಇಲ್ಲ. ನಂತರ ಕಾಲದಲ್ಲಿ ಬಂದಂತಹ ಅಲ್ಲಿಯ ಸಂಸ್ಕೃತಿ, ಇಲ್ಲಿ ಬುಡಕಟ್ಟು ಸಂಸ್ಕೃತಿ ಮತ್ತು ಈ ವೈದಿಕ ಸಂಸ್ಕೃತಿ ಇವೆಲ್ಲವೂ ಕಲಬೆರಕೆಯಾಗಿ ಒಂದು ಬಿಸಿಬೇಳೆ ಬಾತಾಗಿದ್ದಾವೆ. ನೀವು ಯಾವನ್ನೂ ತೆಗೆಯಕ್ಕೆ ಬರಲ್ಲ. ಈಗ ನೀವು ಕುಂಕುಮ ಇಟ್ಟಿದ್ದು ಹಿಂದೂ ಧರ್ಮದ್ದು ಅಂತೀರಿ, ಅದು ಮೂಲ ಬುಡಕಟ್ಟು ಧರ್ಮದ್ದು. ಈಗ ಹಿಂದೂ ಧರ್ಮ ಅಂತಕ್ಕಂಥದ್ರಲ್ಲಿ ಬಹುತೇಕ ಬುಡಕಟ್ಟು ಮೂಲದವು. ಹೂ ಆಗ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಯಾವ ಋಗ್ವೇದದಲ್ಲಿಲ್ಲ, ಬ್ರಾಹ್ಮಣ ಆರಣ್ಯಕಗಳಲ್ಲಿ ಇಲ್ಲ. ಯಾವ ಉಪನಿಷತ್ತಿನ ಮುನಿನೂ ನಿಮಗೆ ಹೂವು ಹಾಕ್ರಿ, ಪೂಜೆ ಮಾಡ್ರಿ ಅಂತ ಹೇಳಲ್ಲ. ಅವ್ರು ಒಂದು ಕಡೆ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಜಗತ್ತು ಹೆಂಗಾಯಿತು, ಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರೇನು, ಯಜ್ಞ ಮಾಡ್ತಾರೆ. ಹೌದು, ಜಿಜ್ಞಾಸೆ ಮಾಡ್ತಾರೆ. ಆ ಜಿಜ್ಞಾಸೆನಲ್ಲೂ ಅದು ಸಪರೇಟ್ ಸಬ್ಜೆಕ್ಟ್, ಅದು ಇನ್ನೊಂದು ದಿವಸ ಮಾತಾಡ್ಬೋದು. ಆ ಜಿಜ್ಞಾಸೆಯಲ್ಲಿ ಅದ್ಭುತವಾದಂಥದ್ದೇನಿಲ್ಲ. ನಮಗೆ ಅಂತ ಭ್ರಮೆಯನ್ನು ಹುಟ್ಟಿಸಿದ್ದಾರೆ. ಯಾಕೆ ಅಂದರೆ ನಾವು ಮೂಲವನ್ನು ಓದೋದಿಲ್ಲ, ನಾವು ಅಧಿಕಾರವಾಣಿಗೆ ಶರಣಾಗ್ತೀವಿ. ಏನು ಅಧಿಕಾರವಾಣಿ? ಸ್ವಾಮಿ ವಿವೇಕಾನಂದ ಹೇಳಿದರು. ಫಸ್ಟ್ ಅಧಿಕಾರವಾಣಿ ಕುವೆಂಪು ಉಪನಿಷತ್ತಿನ ಬಗ್ಗೆ ಹೇಳಿದರು. ಕುವೆಂಪು ಅಧಿಕಾರವಾಣಿ. ಕುವೆಂಪು ಉಪನಿಷತ್ತನ್ನು ಪೂರ್ತಿ ಓದಿರೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಅವರು ವಿಮರ್ಶಾತ್ಮಕವಾಗಿ ಯಾವ ಉಪನಿಷತ್ತನ್ನು ಕುವೆಂಪು ಅವರು ಓದಿಲ್ಲ. ಅವರು ಜನಪ್ರಿಯವಾದಂತಹ ಅವರ ಕಾವ್ಯಕ್ಕೆ ಮತ್ತು ಅವರ ಭಾವುಕತೆಗೆ ಬೇಕಾದಂಥ ಅಂಶಗಳನ್ನ ಮಾತ್ರ ಹೇಳ್ತಾರೆ. ಉಪನಿಷತ್ತುಗಳು ಮತ್ತು ರಾಮಕೃಷ್ಣ ಮಠ ಮಿಷನಿಗೆ ಬಂದರೆ ಕುವೆಂಪುರವರು ವೈಚಾರಿಕರೇ ಅಲ್ಲ. ಇದು ನನ್ನ ವೈಯಕ್ತಿಕ ತೀರ್ಮಾನ. ಇದನ್ನು ನೀವು ತೋರಿಸ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇದನ್ನು ವೈಯಕ್ತಿಕ ತೀರ್ಮಾನ. ಅದ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕಂತಿದ್ದೀನಿ ನಾನು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅಧಿಕಾರವಾಣಿಗೆ ಶರಣಾಗ್ತಕ್ಕಂಥದ್ದಾದಂಗಲ್ಲ. ಇನ್ನೂ ಒಂದು ಹೇಳ್ತೀನಿ. ಒಬ್ಬರು ರಾಮಕೃಷ್ಣ ಅಂತಿದ್ದಾರೆ. ಅವರು ಸಂಗಮ ಸಾಹಿತ್ಯದ ಬಗ್ಗೆ ಬೇಕಾದಷ್ಟು ಮಾಡಿದ್ದಾರೆ. 1978-80ರಲ್ಲಿ ಅವರು ಪ್ರಕಟಣೆ ಮಾಡಿರ್ತಕ್ಕಂಥ ಲೇಖನದಲ್ಲಿ ತೊಲ್ಕಾಪಿಯಂನ ಸಂಗಮ ಸಾಹಿತ್ಯವನ್ನು ಕ್ರಿಸ್ತಪೂರ್ವ ಅಂದರೆ ಸಾಮಾನ್ಯ ಶಕೆ ಪೂರ್ವ 3000 ವರ್ಷದ ಬರೀತಾರೆ. 90-95 ಇಸವಿವರೆಗೆ 1000 ವರ್ಷ ಬರೀತಾರೆ. ಇತ್ತೀಚೆಗೆ ಬರೀತಾ ಇರ್ತಕ್ಕಂಥ ಲೇಖನದಲ್ಲಿ ಸಾಮಾನ್ಯ ಶಕೆ ಪೂರ್ವ 300 ವರ್ಷ ಅಂತ ಬರೀತಾ ಇದ್ದಾರೆ. ಯಾಕೆಂದರೆ ಸಂಶೋಧನೆ ಗಟ್ಟಿಯಾಗಿ ಹೊಸ ಹೊಸ ಸಂಗತಿ ಬಂದಂಗೆಲ್ಲ ಎದುರಾಳಿಗಳ ಅಂದರೆ ಸತ್ಯ ಹುಡುಕೋರ ಬಣ ಮೇಲುಗೈ ಸಾಧಿಸಿದಂಗೆ ಅದ್ರದ್ದು ತೂಕದ ತಟ್ಟೆ ಸಮ ಸ್ಥಿತಿ ಬರುತ್ತೆ. ಇಲ್ಲಿ ತಮಿಳು ಭಾಷೆ ವಿರುದ್ಧವಾಗಲಿ, ತಮಿಳರು ಕೆಟ್ಟವರು ಒಳ್ಳೆಯವರು ಆಗಲಿ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಎಲ್ಲರೂ ಒಂದೇ ಇವರು. ಇವನು ಚೋಳನೂ ಒಂದೇ, ಚಾಲುಕ್ಯನೂ ಒಂದೇ, ಪಾಂಡ್ಯನೂ ಅವನೇ, ಎಲ್ಲ ಒಂದೇನೆ. ನೀವು ಮೂಲ ನೋಡಿದ್ರೆ ಎಲ್ಲ ಒಂದೇನೆ. ಸೊ ನೀವು ನಿಮ್ಮ ಈ ಹುಡುಕಾಟ ಇದೆಯಲ್ಲ, ಇದನ್ನು ಒಂದು ಸತ್ಯದ ಕಡೆಗಿನ ಚಾಲನೆ ಅಂತ ಹೇಳ್ಬೋದಾ? ನಾನು ಹುಡುಕಾಟ ಮಾಡ್ತಾ ಇದ್ದೀನಿ. ಸತ್ಯದ ಕಡೆ ಹೋಗ್ತಾ ಕೆಲವು ಸಲ ಕಲ್ದಾರಿಲಿ ಹೋಗಿರ್ಬೋದು. ನಾನು ವ್ಯಕ್ತಿ, ನಾನು ಹೇಳಿರ್ತಕ್ಕಂಥ ಕೆಲವು ತೀರ್ಮಾನಗಳನ್ನ ಬೇರೆಯವ್ರು ತಪ್ಪು ಅಂತ ತೋರಿಸ್ಬೋದು. ನನಗೇನಿಲ್ಲ, ಪುಸ್ತಕ ನಾನು ಬರೆದಿದ್ದೀನಿ. ಅದನ್ನು ವಿಮರ್ಶೆ ಮಾಡೋದು, ಸರಿಯಾಗಿರೋದನ್ನು ಒಪ್ಕೊಳ್ತಕ್ಕಂಥದ್ದು, ಖಂಡಿಸಿ ತುಂಡಿಸ್ತಕ್ಕಂಥದ್ದು ವಿದ್ವತ್ ಲೋಕಕ್ಕೆ ಬಿಟ್ಟಿದೆ. ಅದು ನಾನು ಎಲ್ಲವನ್ನು ನಾನು ಬರೆದಿರೋ ಎಲ್ಲದರ ಕತ್ತರಿಸಿ ಬಿಸಾಕಿದ್ರು ನನಗೇನು ಇದಿಲ್ಲ. ನೋಡ್ರಿ, ನಿಚ್ಚಂಪಸುತು ಅಂತ ಒಂದು ಪುಸ್ತಕನ 2018ರಲ್ಲಿ ಮಾಡಿದ್ದಾರೆ. ಯಾಕೆ ನಮ್ಮಲ್ಲಿ ಶ್ರಮ ಇಲ್ಲ ಅಂತ ನಮ್ಮ ಕರ್ನಾಟಕದ ಖ್ಯಾತರವರು ಸೆಲೆಕ್ಟ್ ಮಾಡಿ ಸರ್ಕಾರ ಮಾಡೈತೆ. ಅವರು ಇಂಗ್ಲೀಷ್ನಲ್ಲಿ ತಗೊಂಡ್ರು, ತಮಿಳರು ಒಂದು 8 ಜನ ಬಂದರು, ಕರ್ನಾಟಕದ ಒಂದು 16 ಜನ ಹಾಡು ಬರೆಯೋರು ಹೋದರು. ಹಾಡನ್ನು ತಗೊಂಡು ಕನ್ನಡದಲ್ಲಿ ಬರೆದ್ರು. ಅದನ್ನು ಕರ್ನಾಟಕ ನಿಚ್ಚಂಪಸುತು ಅಂತ ಪಬ್ಲಿಷ್ ಮಾಡ್ತೀವಿ. ಏನು ಬಂತು? ನಾವು ಭಾಷೆ ಬಗ್ಗೆ ಚರ್ಚೆ ಮಾಡಿದ್ವಿ, ತಮಿಳು ಭಾಷೆ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡಿದ್ವಿ. ನೆಡುನಲ್ವಾಡಿನಲ್ಲಿ ರಾಣಿ ವಿರಹದಿಂದ ನರಳಿರೋದನ್ನು ಬರೆದ್ವಿ. ಇಂಗ್ಲೀಷಿಂದ ಯಾವುದೋ ಗ್ರೀಕ್ದೋ ಇನ್ಯಾವುದೋ ಪೋರ್ಚುಗೀಸ್ದು ಹಾಡನ್ನು ತಗೊಂಡು ಇನ್ನೊಂದು ಸಲ ಕನ್ನಡದಲ್ಲಿ ನಮ್ಮ ಮಾಡ್ತಾರಲ್ಲ, ನಮ್ಮ ವಾರಪತ್ರಿಕೆಯಲ್ಲಿ ಬರ್ತಾವಲ್ಲ, ಹಂಗೆ ಮಾಡ್ದಂಗೆ ಆಯ್ತು. ಯಾತಕ್ಕೆ ಬೇಕು ಅದಕ್ಕೆ? ಸರ್ಕಾರ ಇದ್ರ ಬಗ್ಗೆ ವಿದ್ವಾಂಸರು, ನಾನು ಹೇಳ್ತೀನಿ, ಸರ್ಕಾರ ಮಾಡುತ್ತೆ. ಭಾಷೆಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಭಾಷಾ ವಿಜ್ಞಾನದಲ್ಲಾಗಲಿ, ಈ ಮಾನವಿಕ ವಿಜ್ಞಾನಗಳಲ್ಲಾಗಲಿ, ನೀವು ಇಂಜಿನಿಯರಿಂಗು ಮತ್ತು ವಿಜ್ಞಾನವನ್ನು ಯಾರು ಬೇಕಾದರೂ ಬಂದು ಓದಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವು ಭಾಳ ಗಣಿತಮಯ. ಆಮೇಲೆ ಅವುಗಳದ್ದು ಪರಿಣಾಮಗಳು ಭೌತಿಕ ಆಗಿರುತ್ತೆ. ಆದ್ದರಿಂದ ನೀವು ಇದ್ದಕ್ಕಿದ್ದಂತೆ ಒಂದು ಡ್ರೋನ್ ತಗೊಂಡು ಮೇಲೆ ಹಾರ್ಸೋಕ್ಕಾಗಲ್ಲ. ನೀವು ಏನು ಹೊಸ ಕಂಡಿಡಿದ್ರೆ ಅಂತ ಕಟ್ಟಕ್ಕಾಗಲ್ಲ. ಯಾಕೆಂದರೆ ಅದರಲ್ಲಿ ಭೌತಿಕ ಪರಿಣಾಮಗಳಿರ್ತವೆ. ಈ ನಮ್ಮ ಭಾಷೆ ಮತ್ತು ಇದರಲ್ಲಿ ಸಾಂಸ್ಕೃತಿಕ ಪರಿಣಾಮಗಳಿರ್ತವೆ.
ಈ ಸಾಂಸ್ಕೃತಿಕ ಪರಿಣಾಮಗಳನ್ನು ಆಸಕ್ತರು, ಇಂಜಿನಿಯರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ನೀವು ಪಾಶ್ಚಾತ್ಯರು ನೋಡಿದರೆ ಲಾಯರ್ಗಳು, ಇಂಜಿನಿಯರ್ಗಳು, ಅವರು ಇವರು ಭಾಳ ಇದ್ರ ಬಗ್ಗೆ ನಮ್ಮಲ್ಲಿ ಅದು ಇಲ್ಲವೇ ಇಲ್ಲ. ಈಗ ನಮ್ಮದು ಲೀನಿಯರ್ ಬಿ ಲಿಪಿನ ಬಿಡಿಸಿದಂಥವನು ಅವನು ಇಂಜಿನಿಯರ್, ಮೈಕಲ್ ವೆಂಟ್ರಿಸ್, ಜೇಮ್ಸ್ ಪ್ರಿನ್ಸೆಪ್ ಇಂಜಿನಿಯರ್. ಆದ್ದರಿಂದ ಮಾನವಿಕದಲ್ಲಿ ಬೇರೆ ಬೇರೆ ಕಡೆಯವರು ಬರಬೇಕು ಅಂತ ನಾನು ಹೇಳ್ತೀನಿ. ಬರೀ ಸಾಹಿತಿಗಳನ್ನ ನಂಬಕ್ಕಾಗಲ್ಲ, ಹೊಸ ಹೊಸ ಟೂಲ್ಸ್ನ ತರಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಬೇಕು. ನಮ್ಮ ಎಲ್ಲ ಲಿಪಿ ಇದೆಯಲ್ಲ, ಇದನ್ನು ನಿಮ್ಗೆ ಅಷ್ಟು ಹೇಳ್ತೀನಿ ನೋಡಿರಿ. ಈ ಲಿಪಿಗಳೆಲ್ಲ ಒಂದು ಸ್ಕ್ಯಾನ್ ಆಗಿ 25 ವರ್ಷ ಎಲ್ಲ ಸ್ಕ್ಯಾನ್ ಮಾಡಿ ತಮಿಳು ಬ್ರಾಹ್ಮಿಯನ್ನು, ಕನ್ನಡವನ್ನು ಎಲ್ಲವನ್ನು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮೀನ್ ತೆಗೆದು ಇದೇ ಕಾಲದಂತೆ ತೀರ್ಮಾನ ಕೊಡುತ್ತೆ. ಇದರದ್ದು ಬಹುತೇಕ ಪ್ರಾಚೀನತೆಯ ಹೆಮ್ಮೆಯ ಅಡಿಗಟ್ಟುಗಳು ಸಡ್ಲಾಗಿ ಹೋಗ್ತಾರೆ. ಇದನ್ನು ಭಾಷಾ ವಿಜ್ಞಾನ ಮಾಡುತ್ತೆ, ಆದರೆ ತಂತ್ರಜ್ಞಾನದ ಮೂಲಕ ಮಾಡುತ್ತೆ. ಭಾಷಾ ವಿಜ್ಞಾನಿಗಳು ಮಾಡ್ತಾರೆ, ಆದರೆ ಇಂಜಿನಿಯರ್ಗಳು ನೆರವಿನಿಂದ ಮಾಡ್ತಾರೆ. ಇದು ಘಟಿಸೋದು ಸತ್ಯ. ಇದು ಹಾಗೇ ಆಗುತ್ತೆ. ನಾವು ಕನ್ನಡದಲ್ಲಿ ಹಿಂದೆ ಕುಳಿತಿದ್ದೀವಿ, ನಾವು ಬದಲಾಗಬೇಕು. ಶಾಸ್ತ್ರೀಯ ಬೇಕು ಅಂತೇಳಿ 24 ಗಂಟೆ ಸ್ಪೀಚ್ ಕೊಟ್ಟರಾಗೋದಿಲ್ಲ. ನಾವು ಎಲ್ಲವನ್ನೂ ಗಣಕೀಕರಣಗೊಳಿಸಬೇಕು, ಒಡೆದು ಕಟ್ಟಬೇಕು. ನಾನು ಪುಸ್ತಕದಲ್ಲಿ ಎಲ್ಲದನ್ನು ಒಂದಕ್ಷರನೂ ನಾನು ಪೆನ್ನಿಟ್ಟು ಬರೆದಿಲ್ಲ. ನನ್ನ ಪುಸ್ತಕದಲ್ಲಿ ನಾನು ಎಲ್ಲವುದನ್ನು ವಾಯ್ಸ್ ಟೈಪಿಂಗು, ಕಟ್ ಆ್ಯಂಡ್ ಪೇಸ್ಟು, ಸ್ಕ್ಯಾನ್ ಮಾಡಿ ಬರೆದಿದ್ದೀನಿ. ಇನ್ನು 25 ವರ್ಷದಲ್ಲಿ ಭಾಷೆಯ ಮಧ್ಯದ ಕಂಡ ಕಳಿಸೋಗುತ್ತೆ. ಜಗತ್ತಲ್ಲಿ ಯಾವ ಭಾಷೆನೂ, ಎಲ್ಲ ಭಾಷೆಯು ಜಾಗತಿಕಬಹುದು, ಎಲ್ಲ ಭಾಷೆಯು ಸ್ಥಳೀಯವೂ ಆಗ್ತವೆ. ಇನ್ನು 25ರಿಂದ 30 ವರ್ಷ ಇದು ನಾನು ಭವಿಷ್ಯವಾಣಿ ನುಡಿದಿದ್ದೀನಿ ನೋಡಿ ನೀವು. ಆವಾಗ ಎಲ್ಲ ಸತ್ಯ ಜೊತೆಗೆ ಇದೊಂದು ಸತ್ಯನೂ ಹೊರಗೆ ಬರುತ್ತೆ. ಸರ್, ಇಷ್ಟೊತ್ತು ನೀವು ಸಂಗಮ್ ತಮಿಳಗಂ ಬಗ್ಗೆ, ನಿಮ್ಮ ಹುಡುಕಾಟದ ಬಗ್ಗೆ ಕೆಲವು ಸಂಗತಿಗಳನ್ನ ಮಾತ್ರ ಮಾತಾಡಿದ್ದೀವಿ. ಒಂದು ನಿರ್ದಿಷ್ಟವಾದ ಕಾಲದ ಅವಧಿ ಒಳಗೆ ಇಷ್ಟು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ. ನಿಮ್ಮ ಇಷ್ಟೊಂದು ಟೈಮ್ ಕೊಟ್ಟು ಈ ಸಂಗತಿಗಳನ್ನ ಮಾತಾಡೋದಕ್ಕೆ ಮತ್ತೆ ಮಾತಾಡೋಣ ಉಳಿದ ಸಂಗತಿಗಳನ್ನ ಅಂತ ಹೇಳ್ತಾ ನಮಸ್ಕಾರ, ಕೃತಜ್ಞತೆಗಳು. ದೇವಪತ್ ಅವರೇ, ತಮಗೂ ನಮಸ್ಕಾರಗಳು. ಸಾಮಾನ್ಯವಾಗಿ ಪ್ರಸಿದ್ಧರಾದರವರು ಹೊರತಾಗಿ ಹೊರಗಡೆಯವರು ಬರೆದಿರ್ತಕ್ಕಂಥ ಇಂಥ ಪುಸ್ತಕಗಳನ್ನ ವಿದ್ವತ್ ಲೋಕ ನೋಡೋದಿಲ್ಲ. ತಾವು ನನಗೆ ಫೋನ್ ಮಾಡಿ ಮಾತಾಡ್ರಿ ಅಂತ ಕೇಳಿದ್ರೆ ನನಗೆ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ಇಂಜಿನಿಯರ್ ಏನು ಬರೀತೇನೆ ಅವ್ರಿಗೆ ಏನು ಗೊತ್ತು ಅಂತಕ್ಕಂಥದ್ದೆ. ಅವನ್ನೆಲ್ಲವನ್ನು ಅಂತಕ್ಕ ಎಲ್ಲ ಪೂರ್ವಗ್ರಹಗಳನ್ನ ಪೀಡಿತರನ್ನ ಹೊರಗಡೆ ಎಸೆದು ಸ್ವತಂತ್ರವಾಗಿ ತಾವು ನನ್ನ ಕರೆದಿದ್ದೀರಿ. ನಾನು ನನ್ನ ತಿಳಿದ ಮಟ್ಟಿಗೆ ಹೇಳಿದ್ದೀನಿ, ಅದನ್ನು ತಾವು ದಾಖಲೆ ಮಾಡ್ಕೊಂಡಿದ್ದೀರಾ. ಇದನ್ನು ಕನ್ನಡ, ತಮಿಳು ಎಲ್ಲ ಜನರ ಮುಂದೆ ಇಡ್ರಿ. ಇದು ಹೊಸ ಸಂಶೋಧನೆಗಳಿಗೆ ನಾನು ಹೇಳಿರ್ತಕ್ಕಂಥದ್ದು ಖಂಡಿಸುವ ಮನಸ್ಸಿದ್ದಕ್ಕಾಗಿ ಹೊಸ ದಾರಿ ಬರಲಿ ಅಂತ ಹೇಳ್ತೀನಿ. ನಮಸ್ಕಾರ.